ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಕಳೆದ ವಾರದಲ್ಲಿ ನಾವು ಭೇಟಿಯಾದಾಗ ಬಹು ಮುಖ್ಯವಾಗಿರುವ ಒಂದು ಕಾರ್ಯದ ಕುರಿತಾಗಿ ಧ್ಯಾನ ಮಾಡುವುದಕ್ಕೆ ಮುಂದಾದ್ವಿ. ಅದೇನು ಎಂಬುದಾಗಿ ನಿಮಗೆ ನೆನಪಿರುತ್ತದೆ. ಫಲ ಕೊಡುವಂತಹ ಕಾರ್ಯ. ಫಲ ಕೊಡುವುದು ಮಾತ್ರವಲ್ಲ, ಫಲಗಳ ಕುರಿತಾಗಿ ಸತ್ಯವೇದ ಏನು ಹೇಳುತ್ತದೋ ಆ ಫಲಗಳ ರಹಸ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡುವುದಕ್ಕೆ ಮುಂದಾದ್ವಿ. ಫಲ ಎನ್ನುವಂಥದ್ದು ಕ್ರೈಸ್ತಿಯ ಜೀವನದಲ್ಲಿ ಬಹು ಮುಖ್ಯವಾದದ್ದು. ಮನುಷ್ಯ ಸಮುದಾಯದ ಚರಿತ್ರೆ ಫಲದಲ್ಲಿಯೇ ಮೊದಲು ಆರಂಭವಾಗುತ್ತದೆ. ಅವರು ನಿಷೇಧಿಸಲ್ಪಟ್ಟಂತಹ ಫಲವನ್ನು ತಿಂದಿದ್ದರಿಂದನೇ ಮನುಷ್ಯನ ಚರಿತ್ರೆ ಆರಂಭವಾಗುತ್ತದೆ. ದೇವರು ನಮಗೋಸ್ಕರವಾಗಿ ಕೊಡಲು ಇಟ್ಟಿರುವಂತಹ ಜೀವವೃಕ್ಷದ ಫಲವನ್ನು ಹೊಂದಿಕೊಳ್ಳುವಂತಹ ಜಯದ ಅನುಭವದೊಂದಿಗೆ ಮನುಷ್ಯನ ಚರಿತ್ರೆ ನೆನಪಿಗೆ ಬರುತ್ತದೆ. ಫಲವೆನ್ನುವಂಥದ್ದು ಕ್ರೈಸ್ತರ ಜೀವನದಲ್ಲಿ ಒಂದು ಪ್ರಧಾನವಾಗಿರುವಂತಹ ವಿಚಾರ. ಯಾವ ರೀತಿ ಪ್ರಧಾನ ಅಂತ ಕೇಳಿದ್ರೆ, ಫಲ ಕೊಡದಿರುವಂತಹ ಮರಗಳು ಕತ್ತರಿಸಲ್ಪಟ್ಟು ಬೆಂಕಿಗೆ ಹಾಕಲ್ಪಡುತ್ತದೆ. ಫಲವಿಲ್ಲದಂತಹ ಜೀವನ ಅದು ವ್ಯರ್ಥವಾಗಿ ಹೋಗಿರುವಂತಹ ಜೀವನ, ನಾಶನಕ್ಕೆ ನೇರವಾಗಿ ನಡೆಸುವಂತಹ ಜೀವನ. ಆದ್ದರಿಂದ ಆತ್ಮೀಕ ಜೀವನದಲ್ಲಿ ಆತ್ಮೀಕ ಫಲಗಳು ಎನ್ನುವಂಥದ್ದು ಬಹು ಮುಖ್ಯವಾದದ್ದು. ಆ ಫಲಗಳ ಕುರಿತಾಗಿ ಬಹಳ ರಹಸ್ಯಗಳಿರುವಂಥದ್ದಾಗಿತ್ತು. ಅದನ್ನೇ ನಾವು ಕಳೆದ ವಾರದಲ್ಲಿ ಭೇಟಿಯಾದಾಗ ಧ್ಯಾನ ಮಾಡುವುದಕ್ಕೆ ಮುಂದಾದ್ವಿ. ಫಲಗಳು ಎಂಬುದಾಗಿ ಹೇಳುವುದಾದರೆ ಮಾರ್ಕೆಟ್ನಲ್ಲಿ ಮಾರ್ತಾನಲ್ಲ ಆ ರೀತಿಯಾಗಿರುವ ಹಣ್ಣಲ್ಲ. ಸತ್ಯವೇದದಲ್ಲಿ ನಾವು ನೋಡುವಂಥ ಒಂದು ಕಾರ್ಯ, ಅದು ಒಳ್ಳೆಯದೋ ಕೆಟ್ಟದ್ದೋ, ನಾವು ಬಿತ್ತಿದಂತಹ ಒಂದು ಕಾರ್ಯ ಬೆಳೆಗೆ ಬರುತ್ತದೆ ನೋಡಿ, ಅದರ ಒಂದು ಬೆಳೆ ಅದು ಹೊರಬರುತ್ತದೆ ನೋಡಿ, ಅದಕ್ಕೆ ಹೆಸರೇ ಫಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಒಂದು ಒಳ್ಳೆಯ ಕಾರ್ಯವನ್ನು ನೀವು ಬಿತ್ತಿದರೆ ಒಳ್ಳೆಯ ಫಲ ನಮಗೆ ಸಿಗುತ್ತದೆ. ಒಂದು ಕೆಟ್ಟ ಕಾರ್ಯವನ್ನು ಬಿತ್ತಿದರೆ ಒಂದು ಕೆಟ್ಟ ಫಲ ಅಲ್ಲಿ ಸಿಕ್ಕುತ್ತದೆ. ಒಳ್ಳೆಯ ಫಲವನ್ನು ಕೊಡುವುದಕ್ಕಾಗಿಯೇ ಕರ್ತನು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದಕ್ಕೆ ಆಧಾರವಾಗಿ ಒಂದು ವೇದ ವಾಕ್ಯವನ್ನು ಸತ್ಯವೇದ ನಾವು ತೆಗೆದುಕೊಂಡವರಾಗಿ ಅದನ್ನೇ ಧ್ಯಾನ ಮಾಡುವುದಕ್ಕೆ ಮುಂದಾದ್ವಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ. ಅದರಲ್ಲಿ ಯೇಸು ಹೇಳುತ್ತಾರೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ನನ್ನ ನಾಮದಲ್ಲಿ ತಂದೆಯನ್ನ ಏನನ್ನು ಕೇಳಿಕೊಳ್ಳುತ್ತೀರೋ ಅದನ್ನು ಅವರು ನಿಮಗೆ ಕೊಡುವ ಹಾಗೆ ನೀವು ಹೋಗಿ ಫಲ ಕೊಡುವಂತೆಯೂ ನೀವು ಕೊಡುವ ಫಲ ನೆಲೆಯಾಗಿರುವಂತೆಯೂ ನಾನು ನಿಮ್ಮನ್ನು ಏರ್ಪಡಿಸಿದ್ದೇನೆ. ಈ ವಾಕ್ಯದಲ್ಲಿ ಪ್ರಧಾನವಾಗಿ ಏನು ಹೇಳ್ತಾರೆ ಅಂದರೆ, ದೇವರು ಕರೆದದ್ದು, ನನ್ನನ್ನು ಕಳುಹಿಸಿದ್ದು, ನನ್ನನ್ನು ಸ್ಥಿರಪಡಿಸಿರುವಂಥದ್ದು, ರಕ್ತದಿಂದ ರಕ್ಷಿಸಿರುವಂಥದ್ದು ಎಲ್ಲವೂ ಕೂಡ ಫಲ ಕೊಡುವ ಹಾಗೆಯೇ. ಅದಕ್ಕೋಸ್ಕರವಾಗಿ ದೇವರು ಕರೆದಿದ್ದಾರೆ, ಅದಕ್ಕಾಗಿಯೇ ದೇವರು ನಮ್ಮನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಒಳ್ಳೆಯ ಫಲವನ್ನು ದೇವರಿಗೆ ಕೊಡಬೇಕು. ಫಲಗಳು ಎಂದರೆ ನಿಮಗೆ ನಾನು ಹೇಳಿದೆ, ಒಂದು ಕಾರ್ಯದ ಬೆಳೆ. ಯಾವುದೋ ಒಂದನ್ನು ಬಿತ್ತಿರ್ಬೋದು. ಪಾಪವನ್ನು ಬಿತ್ತಿದರೆ ಪಾಪವನ್ನು ಸುಗ್ಗಿ ಮಾಡ್ತಾರೆ, ನೀತಿಯನ್ನು ಬಿತ್ತಿದರೆ ನೀತಿಯ ಫಲಗಳನ್ನು ಸುಗ್ಗಿಯಲ್ಲಿ ಕೊಯ್ತಾರೆ. ಹಾಗಾಗಿ ಅದರಲ್ಲಿ ಫಲ ಎನ್ನುವಂಥದ್ದು ಹೊರ ತೋರುವಿಕೆಗೆ ಹೇಳಲ್ಪಡುವಂತಹ ಒಂದು ವೃಕ್ಷದ ಫಲದ ಕುರಿತಾಗಿ ಅಲ್ಲ, ಅದು ನಮ್ಮ ಕ್ರಿಯೆಗಳನ್ನು ಸೂಚಿಸುವಂಥದ್ದಾಗಿದೆ. ಇದರ ಕುರಿತು ನಾವು ಧ್ಯಾನಿಸುವುದಕ್ಕೆ ಆರಂಭಿಸುವಾಗಲೇ ಫಲದಲ್ಲಿ 2 ವಿಧವಾಗಿರುವ ಫಲಗಳು ಇದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯೇಸು ಹೇಳುವಾಗ ಹೇಳುತ್ತಾರೆ, ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಒಂದು ಮರದ ಸ್ವಭಾವ ಏನೋ ಅದಕ್ಕೆ ತಕ್ಕ ಹಾಗೆ ಅದರ ಫಲಗಳು ಇರುತ್ತದೆ ಎಂಬುದಾಗಿ ಹೇಳಿದರು. ಅದನ್ನಿಟ್ಟು ನಾವು ಧ್ಯಾನ ಮಾಡಿ ನೋಡಿದಾಗ ಮೊದಲು ಕೆಟ್ಟ ಫಲಗಳು ಅಂದರೇನು, ಯಾವುದ್ಯಾವುದೆಲ್ಲ ಕೆಟ್ಟ ಫಲಗಳು, ಹೊರ ತೋರುವಿಕೆಗೆ ಅವೆಲ್ಲವೂ ಫಲವೇ. ಆದರೆ ಕೆಲವೊಂದು ಫಲಗಳು ಮರಣವನ್ನು ಬಿತ್ತುವಂಥದ್ದಾಗಿದೆ. ನೀವು ಪ್ರವಾದಿಗಳ ಕಾಲದಲ್ಲಿ ಓದುವಾಗ ಪ್ರವಾದಿಗಳ ಪುತ್ರರು ಊಟ ಮಾಡುವುದಕ್ಕೆ ಅಡುಗೆ ಮಾಡಬೇಕಾದ್ರೆ ಅಲ್ಲಿ ವಿಷ ತುಂಬಿರುವಂಥ ಕೆಲವೊಂದು ಫಲಗಳು, ಕೆಲವೊಂದು ಕಾಯಿಗಳನ್ನು ಕಿತ್ಕೊಂಡ್ಬಂದು ಕತ್ತರಿಸಿ ಒಳಗೆ ಹಾಕ್ಬಿಡ್ತಾರೆ. ಅದಕ್ಕೆ ಹೆಸರು ಕೊಮ್ಮಟ್ಟಿ ಕಾಯಿ ಅಂತ ಸತ್ಯವೇದದಲ್ಲಿ. ಆ ಒಂದು ಕಾಯಿಗಳನ್ನು ಆಹಾರದಲ್ಲಿ ಸೇರಿಸ್ಬಿಟ್ರು. ಆ ಆಹಾರದಲ್ಲಿ ಮರಣವಿದೆ, ವಿಷವಿದೆ. ಅದನ್ನು ಕೇಳ್ಪಟ್ಟ ಕೂಡಲೇ ಅವರು ಪ್ರಾರ್ಥನೆಯನ್ನು ಮಾಡಿ ಪ್ರವಾದಿಯಾದವನು ಅದರ ವಿಷಯವನ್ನು ನೀಗಿಸುತ್ತಾನೆ. ಆ ರೀತಿ ಲೋಕದಲ್ಲಿ ನೋಡುವುದಾದರೆ ಒಳ್ಳೆಯ ಫಲವೂ ಇದೆ, ಕೆಟ್ಟ ಫಲವೂ ಇರುವಂಥದ್ದಾಗಿದೆ. ದೇವರು ಅದನ್ನೇ ಹೇಳಿದರು, ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತದೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಹಾಗಾಗಿ ಕೆಟ್ಟ ಫಲಗಳು ಎಂಬುದಾಗಿ ಸತ್ಯವೇದ ಹೇಳುವಂತಹ ಆತ್ಮಿಕ ಕೆಟ್ಟ ಫಲಗಳ ಕುರಿತಾಗಿ ಸತ್ಯವೇದದಲ್ಲಿ ಏನು ಹೇಳಿದೆ ಎನ್ನುವುದನ್ನು ನಾವು ಬಹಳ ಸಂಶೋಧನೆ ಮಾಡಿ ನೋಡಿದ್ದೇವೆ.
ಆಶ್ಚರ್ಯವಾಗಿತ್ತು. ಮರಣದ ಫಲ, ಕಹಿಯಾಗಿರುವ ಫಲ, ಅಸಹ್ಯವಾದ ಫಲ, ಸರ್ಪದ ಫಲವಾಗಿರುವ ಶಾಪದ ಫಲ, ಇಂತಹ ಹಲವು ಫಲಗಳ ಕುರಿತಾಗಿ ಕಳೆದ ವಾರದಲ್ಲಿ ನಾವು ಭೇಟಿಯಾದಾಗ ಧ್ಯಾನ ಮಾಡಿದ್ವಿ. ಹಾಗಾಗಿ ಈ ವಾರ ನಾವು ಏನು ನೋಡಲಿದ್ದೇವೆ? ಒಳ್ಳೆಯ ಫಲಗಳು. ಒಳ್ಳೆಯ ಫಲಗಳು, ದೇವರು ಬಯಸುವಂತಹ ಒಳ್ಳೆಯ ಫಲಗಳು. ಆತ್ಮದ ಫಲ ಸತ್ಯವೇದದಲ್ಲಿ ಹೇಳುತ್ತದೆ. ಫಲ ಎಂಬುದಾಗಿ ಬರುವುದಾದರೆ ಅದಕ್ಕೆ ಬೀಜ ಎಂಬುದಾಗಿ ಒಂದು ಇರುತ್ತದೆ. ಆ ಬೀಜವನ್ನು ಹಾಕಿ ಬಿತ್ತಿದರೆ ಮಾತ್ರ ಆ ಬೀಜ ತನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಒಂದು ಫಲವನ್ನು ಕೊಡುತ್ತದೆ. ಒಂದು ಮರವಾಗಿ, ಗಿಡವಾಗಿ ಬೆಳೆದು ಮರವಾಗಿ ಬಲಗೊಳ್ಳುತ್ತದೆ, ರೆಂಬೆಗಳಲ್ಲಿ ಹೂಗಳು ಬಿಡುತ್ತದೆ, ಚಿಗುರಿ ಕಾಯಾಗಿ ಫಲವಾಗುತ್ತದೆ. ಆದರೆ ಮೂಲ ಎನ್ನುವಂಥದ್ದು ಬೀಜ. ಆ ಬೀಜವನ್ನು ಬಿತ್ತಿದರೆ ಮಾತ್ರ ಆ ಫಲ ನಮಗೆ ಸಿಗುವಂಥದ್ದಾಗಿದೆ. ಹಾಗಾಗಿ ಆತ್ಮದ ಫಲಗಳು, ದೇವರು ಬಯಸುವಂಥ ಆತ್ಮದ ಫಲಗಳು. ಆತ್ಮದ ಫಲ ಎಂಬುದಾಗಿ ಹೇಳುವಾಗ ಆ ಫಲದ ಬೀಜ ಏನೆಂಬುದಾಗಿ ನಿಮಗೆ ಗೊತ್ತಿರುತ್ತೆ. ಆತ್ಮವೇ ಆ ಬೀಜ. ಯಾವ ಆತ್ಮ? ಪರಿಶುದ್ಧಾತ್ಮ. ದೇವರ ಬಳಿಯಿಂದ ಹೊರಡುವಂತಹ ಪರಿಶುದ್ಧಾತ್ಮನು. ಆ ಆತ್ಮನಾದವರೇ ಒಂದು ಬೀಜದ ಹಾಗೆ ನಮ್ಮೊಳಗೆ ಬಿತ್ತಲ್ಪಟ್ಟು ಅವರ ಕ್ರಿಯೆಗಳನ್ನು ಫಲಗಳಾಗಿ ಪ್ರಕಟಿಸುತ್ತಾರೆ. ಆ ಬೀಜ ಸರಿಯಾದ ಕ್ರಮದಲ್ಲಿ ಬಿತ್ತಲ್ಪಟ್ಟಿದ್ದರೆ ಆ ಬೀಜ ಅದು ಚಿಗುರಿ ಫಲ ಕೊಡುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾವ ಫಲಕ್ಕೂ ಕೂಡ ಒಂದು ಬೀಜ ಅಂತ ಇರುತ್ತದೆ. ಆತ್ಮದ ಫಲ ಎಂಬುದಾಗಿ ನೋಡ್ತೀವಲ್ವಾ, ಆ ಆತ್ಮದ ಫಲಕ್ಕಿರುವಂತಹ ಬೀಜ ಆತ್ಮ. ಆದ್ದರಿಂದ ಅದರಿಂದ ಬರುವಂತಹ ಒಂದು ಫಲಕ್ಕೆ ಆತ್ಮದ ಫಲ ಎಂಬುದಾಗಿ ಹೆಸರು ಕೊಡಲ್ಪಟ್ಟದಾಗಿದೆ. ಹಾಗಾಗಿ ಬಿತ್ತಲ್ಪಟ್ಟಿದ್ದು ದೇವರಾತ್ಮನು. ನಾವು ದೇವರ ಮಕ್ಕಳಾಗಿ ಅವರನ್ನು ಸ್ವೀಕರಿಸಿದಾಗ ತಮ್ಮ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸಿದರು. ದೇವರ ಶಕ್ತಿ ನಮ್ಮೊಳಗೆ ಬಿತ್ತಲ್ಪಟ್ಟಿತು. ಆ ಬೀಜ ನಮ್ಮಲ್ಲಿ ಒಳ್ಳೆಯ ಫಲಗಳನ್ನು ಕೊಡಬೇಕು. ಈ ಸ್ಥಳದಲ್ಲಿ ನಮಗೊಂದು ಪ್ರಶ್ನೆ ಬರುತ್ತದೆ. ಕೆಲವರನ್ನು ನೋಡಿದ್ದೇನೆ, ಸಭೆಗೆ ಹೋಗ್ತಾರೆ, ಅನ್ಯ ಭಾಷೆ ಮಾತಾಡ್ತಾರೆ, ಒಳ್ಳೆ ಆತ್ಮದಲ್ಲಿ ತುಂಬಲ್ಪಡ್ತಾರೆ, ಸಭೆಯ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ಜೀವನ ವ್ಯತ್ಯಾಸವಾಗಿದೆಯಲ್ಲ, ಆ ಜೀವನದಲ್ಲಿ ಫಲ ಏನು ಕಾಣಿಸ್ತಾ ಇಲ್ವಲ್ಲ. ಆತ್ಮದ ಫಲಗಳು ಎಂಬುದಾಗಿ ಹೇಳುವಂತಹ ಒಳ್ಳೆಯ ಸ್ವಭಾವಗಳು ಇಲ್ವಲ್ಲ. ಒಂದು ಸಾಧಾರಣ ಮನುಷ್ಯನಿಗೆ ಕೂಡ ದೇವರನ್ನರಿಯಾದ ಒಬ್ಬ ಮನುಷ್ಯನ ಒಳಗಿರುವಂತಹ ಒಳ್ಳೆಯ ಕ್ರಿಯೆಗಳು ಕೂಡ ಇವರಲ್ಲಿ ಇಲ್ವಲ್ಲ ಎಂಬುದಾಗಿ ಒಂದು ಸಂಶಯ ನಮ್ಮಲ್ಲಿ ಬರಬಹುದು. ಬೀಜ ಎನ್ನುವಂಥದ್ದು ದೇವರಾತ್ಮ ಎನ್ನುವುದು ಸತ್ಯವೇ. ಆ ಬೀಜ ಸರಿಯಾದ ಕ್ರಮದಲ್ಲಿ ಬಿತ್ತಲ್ಪಟ್ಟರೆ ಮಾತ್ರ ಅದು ಪ್ರತಿಫಲವನ್ನು ಕೊಡುತ್ತದೆ. ಸತ್ಯವೇದದಲ್ಲಿ ಹೇಳುತ್ತದೆ ನಮಗೆ, ಒಬ್ಬನು ಬೀಜವನ್ನು ಬಿತ್ತುವುದಕ್ಕೆ ಹೊರಟ, ಅವನು ಬಿತ್ತುವುದಕ್ಕೆ ಆರಂಭಿಸಿದಾಗ ಕೆಲವು ಬೀಜ ದಾರಿಯ ಮೊಗ್ಗಲಲ್ಲಿ ಬಿದ್ದವು, ಇನ್ನು ಕೆಲವು ಬೀಜಗಳು ಮುಳ್ಳಿರುವಂತಹ ಗಿಡಗಳ ಮಧ್ಯೆ ಬಿದ್ದವು, ಇನ್ನು ಕೆಲವು ಬೀಜ ಬಂಡೆಗಳ ಮೇಲೆ ಬಿದ್ದವು, ಇನ್ನು ಕೆಲವು ಬೀಜಗಳೇ ಒಳ್ಳೆಯ ನೆಲದಲ್ಲಿ ಬಿದ್ದವು. ಇದರ ಕುರಿತಾಗಿ ನೀವು ಬಹಳ ಸಂದೇಶವನ್ನು ಕೇಳ್ಪಟ್ಟಿರ್ತೀರ. ದೇವರಾತ್ಮನೆಂಬುದಾಗಿ ಹೇಳುವಂತಹ ಈ ಬೀಜ ಕೂಡ ಹಾಗೆಯೇ. ಈ ಒಂದು ಬೀಜ ತನ್ನ ಮಕ್ಕಳ ಮೇಲೆ ಬಂದು ಬೀಳುವಾಗ ನಿಮ್ಮ ಹೃದಯ ಅದನ್ನು ಹೊಂದಿ ಫಲ ಕೊಡುವಂತಹ ಆ ರೀತಿಯಲ್ಲಿ ಪಕ್ವತೆ ಅದು ಹೊಂದಲಿಲ್ಲ ಎಂಬುದಾಗಿ ನೋಡುವುದಾದರೆ ಆತ್ಮದ ಫಲವನ್ನು ಕಾಣಲು ಸಾಧ್ಯವಿಲ್ಲ. ಬೀಜ ಒಳ್ಳೆಯದೇ. ನೀವು ನೋಡಿ, ಮುಳ್ಳಲ್ಲಿ ಬಿದ್ದಂತಹ ಬೀಜವು, ಕಲ್ಲಲ್ಲಿ ಬಿದ್ದಂತಹ ಬೀಜವು, ದಾರಿಯ ಮೊಗ್ಗದಲ್ಲಿ ಬಿದ್ದ ಬೀಜವು, ಬೀಜದಲ್ಲಿ ಯಾವ ಸಮಸ್ಯೆ ಇಲ್ಲ. ಅದೇ ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದಿದ್ರೆ ಫಲ ಕೊಡ್ತಾ ಇತ್ತು. ನೆಲದಲ್ಲಿಯೇ ಅಲ್ಲಿ ಸಮಸ್ಯೆ. ಆ ನೆಲವೇ ಬಂಡೆಯಾಗಿ ಇತ್ತು, ಮುಳ್ಳಿನ ನೆಲವಾಗಿತ್ತು, ದಾರಿಯ ಮೊಗ್ಗಲಾಗಿ ಇತ್ತು. ಹಾಗಾಗಿ ಆ ರೀತಿಯಾಗಿ ದೇವರಾತ್ಮನ ಬಳಿ ಯಾವ ಸಮಸ್ಯೆ ಇಲ್ಲ. ಅದನ್ನು ಹೊಂದಿಕೊಳ್ಳುವಂತಹ ನಮ್ಮ ಹೃದಯ ಇದೆ ನೋಡಿ, ಆ ಒಂದು ಹೃದಯದ ಸ್ವಭಾವಕ್ಕೆ ತಕ್ಕ ಹಾಗೆಯೇ ಫಲಗಳ ಒಂದು ಅಳತೆ ಇದೆ. ಫಲವು ಬೆಳೆಯುವಂಥದ್ದಾಗಿಯೂ ಇದೆ. ಕೆಲವರ ಹೃದಯವನ್ನು ನೋಡಿ, ಅಭಿಷೇಕವನ್ನು ಹೊಂದುತ್ತಾರೆ, ಅದರ ನಂತರ ಅವರು ಅದರ ಕುರಿತಾಗಿ ಚಿಂತಿಸುವುದೇ ಇಲ್ಲ. ಯಾಕೆ ಈ ಅಭಿಷೇಕ? ಇದನ್ನಿಟ್ಟು ಏನು ಮಾಡಲು ಬಯಸುತ್ತಾರೆ? ದೇವರ ಅಭಿಷೇಕ ನಮಗೆ ಏನನ್ನು ಕಲಿಸುತ್ತದೆ? ಅದರ ಕುರಿತಾಗಿ ಚಿಂತಿಸುವುದಿಲ್ಲ. ಒಂದು ವಸ್ತುವನ್ನು ಪಡೆದು ಮನೆಯಲ್ಲಿ ಇಡುವ ರೀತಿಯಲ್ಲಿ ನಾವು ಆತ್ಮಿಕವಾಗಿರುವುದರಿಂದ ಒಂದು ಅಭಿಷೇಕವನ್ನು ತಗೊಂಡು ಇಟ್ಕೊಳ್ಳೋಣ ಎಂಬುದಾಗಿ ಸುಮ್ಮನೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಚಿಂತೆ ಇಲ್ಲದಿರುವಂತಹ ಹೃದಯ ಎಂದು ಹೆಸರು. ಅದು ನಮಗೆ ಫಲವನ್ನು ಕೊಡುವುದಿಲ್ಲ. ಆ ಬೀಜ ಸ್ವಲ್ಪ ದಿನ ನಮ್ಮನ್ನು ಬಿಟ್ಟು ನೀಗಿಸಲ್ಪಟ್ಟು ಹೋಗುತ್ತದೆ. ಇನ್ನು ಕೆಲವೊಂದು ಬೀಜವನ್ನು ನೋಡಿ, ಮುಳ್ಳಿರುವಂತಹ ಪೊದೆಗಳಲ್ಲಿ ಇವರು ಅಭಿಷೇಕಿಸಲ್ಪಟ್ಟಿದ್ದು ಸತ್ಯವೇ. ಪರಲೋಕದ ಬೀಜ ಅವರಲ್ಲಿ ಬಿತ್ತಲ್ಪಡುವ ರೀತಿಯಲ್ಲಿ ಅವರ ಹೃದಯದಲ್ಲಿ ಬಿತ್ತಲ್ಪಟ್ಟದ್ದು ನಿಜವೇ. ಆದರೆ ಆ ಒಂದು ಹೃದಯ ಮುಳ್ಳು, ಲೋಕದ ಚಿಂತೆ,
ಯಾವಾಗ ನೋಡಿದ್ರೂ ಲೋಕದ ಕುರಿತಾಗಿ ಚಿಂತೆ, ಅದನ್ನ ಯೋಚನೆ ಮಾಡ್ತಾನೆ ಇರುವಂಥದ್ದು. ಏನು ಕುಡಿಯಬೇಕು, ಏನು ತಿನ್ನಬೇಕು, ಏನು ಯಾವ ರೀತಿಯಾಗಿರ್ಬೇಕೆಂಬುದಾಗಿ ಯೋಚನೆ ಮಾಡುವಂಥದ್ದೇ. ಈ ರೀತಿಯಾಗಿರುವ ಲೋಕದ ಚಿಂತೆ ಕೆಲವರನ್ನ ನೋಡಿ ಲೋಕದ ಹಲವಾರು ಕಾರ್ಯಗಳ ಕುರಿತಾಗಿ ಚಿಂತೆ ಮಾಡ್ತಾನೆ ಇರ್ತಾರೆ. ಹಲವು ಕುಟುಂಬಗಳಲ್ಲಿ ಇವತ್ತು ಏನು ಅಡುಗೆ ಮಾಡುವುದೆನ್ನುವುದು ದೊಡ್ಡ ಚಿಂತೆ. ಇವೆಲ್ಲ ಲೋಕದ ಚಿಂತೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಮಾರ್ತಳು ಮರಿಯಳು ಎಂಬುದಾಗಿ ಇಬ್ಬರು ಸಹೋದರಿಯರು ಯೇಸುವನ್ನು ಬಹಳ ಪ್ರೀತಿ ಮಾಡಿದ್ರು. ಯೇಸು ಆ ಪ್ರಾಂತ್ಯಕ್ಕೆ ಅಲ್ಲಿ ಹೋದಾಗ ಅವರ ಮನೆಗೆ ಹೋಗುವುದನ್ನು ವಾಡಿಕೆಯಾಗಿ ಇಟ್ಕೊಂಡಿದ್ದರು. ಆ ರೀತಿಯಾಗಿ ಅವರು ಅಲ್ಲಿ ಹೋದಾಗ ಒಮ್ಮೆ ಮರಿಯಳು ಯೇಸುವಿನ ಪಾದದಲ್ಲಿ ಬಂದು ಕುಳಿತು, ಇವರು ನಮ್ಮ ಮನೆಗೆ ಬರುವುದು ದೊಡ್ಡ ಭಾಗ್ಯ, ಅವರಿಗಿರುವಂತಹ ಹಲವು ಕೆಲಸ ಕಾರ್ಯಗಳ ನಡುವೆ ನಮಗೋಸ್ಕರವಾಗಿ ಸಮಯವನ್ನು ಅವರು ತೆಗೆದುಕೊಂಡು ಬಂದಿದ್ದರಲ್ಲ, ಬಹಳ ಸಂತೋಷ. ಬಂದ ಕೂಡಲೇ ಅವರ ಬಳಿ ಮೇಲಾಗಿರುವ ಕಾರ್ಯವನ್ನು ಕೇಳೋಣ ಎಂಬುದಾಗಿ ಒಂದು ಬೈಬಲ್ ತೆಗೆದುಕೊಂಡು ಬಂದು ಕೂತರು. ದೇವರೇ ಇದನ್ನು ಹೇಳಿಕೊಡಿ ಎಂಬುದಾಗಿ. ಆದರೆ ಮಾರ್ತಳಿಗೆ ಏನು ಚಿಂತೆ ಎಂದರೆ, ಇಷ್ಟು ದೊಡ್ಡವರು ನಮ್ಮ ಮನೆಗೆ ಬಂದಿದ್ದಾರೆ, ಯಾವತ್ತೂ ಬರದೇ ಇರೋರು ನಮ್ಮ ಮನೆಗೆ ಇವತ್ತು ಬಂದಿದ್ದಾರೆ, ಅವರಿಗೆ ನಾವು ಚೆನ್ನಾಗಿ ಮಾಡಬೇಕೆಂಬುದಾಗಿ ಹೇಳಿ ಮನೆ ಒಳಗೆ ಹೋಗಿ ತಾವಾಗಿಯೇ ಆಹಾರವನ್ನು ಸಿದ್ಧತೆ ಮಾಡಿಕೊಂಡು ಏನೋ ಒಂದು ಕಾರ್ಯ ಮಾಡ್ತಿದ್ರು. ಆಗ ನಾನೊಬ್ಬಳೇ ಇಷ್ಟೊಂದು ಕಷ್ಟಪಡ್ತಿದ್ದೀನಲ್ವಾ, ಈ ಮರಿಯಳು ಎಲ್ಲೋದ್ಲು? ಆ ರೀತಿ ಹುಡುಕಿ ನೋಡಿದ್ರೆ ಯೇಸುವಿನ ಪಾದದಲ್ಲಿ ಅವರು ಕೂತಿದ್ದಾರೆ. ನೇರವಾಗಿ ಆ ತಾಯಿ ಬಂದು ಯೇಸುವಿನ ಬಳಿ ಕಂಪ್ಲೇಂಟ್ ಮಾಡ್ತಾರೆ, ನಾನು ಒಬ್ಬಳಾಗಿ ಎಷ್ಟೊಂದು ಕಾರ್ಯವನ್ನು ಮಾಡಿ ಅಡುಗೆ ಮಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ಈಕೆ ಬಂದು ಸುಮ್ಮನೆ ನಿಮ್ಮ ಪಾದದಲ್ಲಿ ಬಂದು ಕೂತಿದ್ದಾಳೆ, ಸ್ವಲ್ಪ ಬುದ್ಧಿ ಹೇಳಿ ದೇವರೇ ಅಂತ. ಆಗ ದೇವರು ಹೇಳಿದರು, ನೀನು ಅನೇಕ ಲೌಕಿಕ ಕಾರ್ಯಗಳ ಕುರಿತಾಗಿ ಚಿಂತೆ ಮಾಡ್ತಾ ಇದೀಯಾ, ಬೇಕಾಗಿರುವುದು ಒಂದು ಮಾತ್ರವೇ. ಮರಿಯಳು ಆಕೆಯನ್ನು ಬಿಟ್ಟು ತೆಗೆಯಲ್ಪಡದಿರುವ ಒಳ್ಳೆಯ ಪಾಲನ ಆರಿಸಿಕೊಂಡಿದ್ದಾಳೆ. ಹಾಗಾಗಿ ಕೆಲವರನ್ನು ನೋಡುವುದಾದರೆ ಮಾರ್ತಳ ಹಾಗೆ ಯಾವ್ದ ಮೇಲಾದರೂ ಯೋಚನೆ 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 ಚಿಂತೆ ಚಿಂತೆ. ಆ ಚಿಂತೆ ಇರುವ ಹೃದಯದಲ್ಲಿ ಪರಿಶುದ್ಧಾತ್ಮನು ಎನ್ನುವ ಬೀಜ ಬಿತ್ತಲ್ಪಟ್ಟರೆ ಅದು ತಕ್ಕ ಫಲವನ್ನು ಕೊಡುವುದಿಲ್ಲ. ಲೋಕದ ಚಿಂತೆ ಅವರನ್ನು ಇರುಕಿಸಿ, ಅಪನಂಬಿಕೆಯ ಭಾವನೆಗಳು ಅವರನ್ನು ಇರುಕಿಸಿ ದೇವರಾತ್ಮನನ್ನು ಕ್ರಿಯೆ ಮಾಡಲು ಬಿಡದಂತೆ ಮಾಡುತ್ತದೆ. ಆದ್ದರಿಂದ ಅವರ ಅಭಿಷೇಕವನ್ನು ಹೊಂದಿದ್ದರೂ ಆತ್ಮನ ಫಲಗಳು ಅವರಲ್ಲಿ ಇಲ್ಲ. ಏಕೆಂದರೆ ಒಂದು ಬೀಜ ಫಲವನ್ನು ಕೊಡಬೇಕೆಂದರೆ ಅದು ಆಳವಾಗಿ ಬಿತ್ತಲ್ಪಡಬೇಕು. ಆ ಬಿತ್ತಲ್ಪಡುವಂತಹ ಬೀಜ ಅನಂತರ ಪರಾಂಬರಿಸಲ್ಪಡಬೇಕು, ಅನಂತರ ಅದರಿಂದ ಫಲಗಳು ಉಂಟಾಗಬೇಕು ಎಂಬುದನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಬರೇ ಬೀಜವನ್ನು ಪಡೆದು ಮನೆಯಲ್ಲಿ ಎತ್ತಿಟ್ಟಿದ್ರೆ ಆ ಬೀಜದಲ್ಲಿ ಫಲ ಉಂಟಾಗುತ್ತದಾ? ಅದೇ ರೀತಿ ಈ ಲೋಕದ ಚಿಂತೆಗಳು ಅವರ ಹೃದಯವನ್ನು ಇರುಕಿಸಿದ್ದರಿಂದ ಆ ಒಂದು ಬೀಜ ಬಿದ್ದಿದ್ದು ಸತ್ಯವೇ, ಆದರೆ ಫಲ ಕೊಡುವುದಕ್ಕೆ ಅಲ್ಲಿ ಸಾಧ್ಯತೆ ಇಲ್ಲ ಆ ಒಂದು ಹೃದಯದಲ್ಲಿ. ಮೂರನೇ ಕಾರ್ಯವನ್ನು ನೋಡಿ, ಒಂದು ಕಲ್ಲಿನ ಬಂಡೆಯ ನೆಲ, ಅದರಲ್ಲಿ ಹೋಗಿ ಆ ಬೀಜ ಬೀಳುವುದಾದರೆ ಆ ಬೀಜ ಬೇರೂರಲಾಗಲಿಲ್ಲ. ದೇವರ ವಾಕ್ಯವನ್ನು ಓದುತ್ತೇವೆ, ಅದು ಒಳಗೆ ಹೋಗುವುದಿಲ್ಲ. ದೇವರ ಅಭಿಷೇಕದಲ್ಲಿ ತುಂಬಲ್ಪಡ್ತೀವಿ, ಆ ಅಭಿಷೇಕ ಒಳಗೆ ಹೋಗುವುದಿಲ್ಲ. ಅವರ ಹೃದಯ ಕಠಿಣವಾಗಿರುತ್ತದೆ. ಕರ್ತನು ಒಂದು ಕಡೆ ಮಾತಾಡಿ ಹೋಗಲಿ, ನಾವು ಅದನ್ನು ನಂಬುತ್ತೇವೆ, ಆದರೆ ನಮ್ಮ ಜೀವನದಲ್ಲಿ ಆ ಕಾರ್ಯಗಳು ಬರುವುದಕ್ಕೆ ನಮಗೆ ಸಮ್ಮತಿ ಇಲ್ಲ. ಏಕೆಂದರೆ ಈ ರೀತಿ ಎಲ್ಲ ಮಾಡಿದ್ರೆ ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ, ನಾವು ನಮ್ಮ ಕೆಲಸವನ್ನು ಮಾಡೋಕ್ಕಾಗಲ್ಲ. ಆದ್ದರಿಂದ ಕರ್ತನ ಮೇಲೆ ನಮಗೆ ಗೌರವ ಇದೆ, ಎಲ್ಲ ಇದೆ ಅಂತೇಳಿ ಕಲ್ಲಿನ ಬಂಡಿಯ ಮೇಲೆ ತಮ್ಮ ಹೃದಯವನ್ನು ಮಾರ್ಪಡಿಸಿಕೊಂಡು ದೇವರ ವಾಕ್ಯಕ್ಕೂ ಚಿತ್ತಕ್ಕೂ ಸ್ಥಳವನ್ನು ಕೊಡದಿರುವವರು, ಅವರ ಹೃದಯವನ್ನು ನೋಡಿದರೆ ಕಲ್ಲಿನಂತೆ ಇರುತ್ತದೆ. ಆದ್ದರಿಂದ ದೇವರ ಅಭಿಷೇಕ ಅವರಲ್ಲಿ ಇದ್ದರೂ ಕೂಡ, ದೇವರ ಅಭಿಷೇಕವನ್ನು ಹೊಂದಿದ್ರೂ ಕೂಡ ಅದು ಒಳಗೆ ಹೋಗಿ ಬೇರೂರಿದ್ರೆ ಮಾತ್ರ ಫಲ ಕೊಡುತ್ತದೆ. ಹಾಗಾಗಿ ಆದ್ದರಿಂದ ಅವರ ಒಂದು ಜೀವನದಲ್ಲೂ ಫಲವನ್ನು ನೋಡುವುದು ಬಹಳ ಕಷ್ಟ. ದೇವರಾತ್ಮನಿರುವಂತಹ ಬೀಜ ಯಾವ ಒಳ್ಳೆಯ ಸ್ಥಳದಲ್ಲಿ ಬಿತ್ತಲ್ಪಡುತ್ತದೋ ಅದರಲ್ಲಿ ಅಲಕ್ಷ್ಯವಿರುವುದಿಲ್ಲ. ದಾರಿಯ ಮಗ್ಗುದಲ್ಲಿ ಬಿತ್ತಲ್ಪಟ್ಟಂತಹ ಬೀಜ ಎನ್ನುವುದು ಅಲಕ್ಷ್ಯವನ್ನು ಸೂಚಿಸುವಂಥದ್ದಾಗಿ ಇದೆ. ಅದರಲ್ಲಿ ಲೋಕದ ಕುರಿತಾಗಿರುವ ಚಿಂತೆ ಇರುವುದಿಲ್ಲ. ಮುಳ್ಳಿರುವ ಸ್ಥಳ, ಅದರಲ್ಲಿ ದೇವರಾತ್ಮನ ಮಾತುಗಳಿಗೂ ಕ್ರಿಯೆಗಳಿಗೂ ಸ್ಥಳ ಕೊಡದಿರುವ ಕಲ್ಲಿನ ಬಂಡೆಯ ಮನಸ್ಸಿರುವುದಿಲ್ಲ. ಒಳ್ಳೆಯ ನೆಲ ದೇವರ ವಾಕ್ಯವನ್ನು ಹಾಗೆ ಒಳಗೆ ತೆಗೆದುಕೊಳ್ಳುತ್ತಾರೆ, ಅಭಿಷೇಕವನ್ನು ಹಾಗೆ ಒಳಗೆ ತೆಗೆದುಕೊಳ್ಳುತ್ತದೆ. ಅವರು ಹೇಳಿದ್ದನ್ನು, ಮಾಡಲು ಹೇಳಿದ್ದನ್ನು ಹಾಗೆ ನಂಬುತ್ತದೆ. ಆಗ ಮಾತ್ರವೇ ಫಲ ಉಂಟಾಗುತ್ತದೆ. ನಾವೇನು ಮಾಡ್ತೀವಿ ಅಂದರೆ, ಮೇಲ್ನೋಟವಾಗಿ ಒಬ್ಬರು ಸಭೆಗೆ ಹೋಗುತ್ತಾರೆ, ಕಾಣಿಕೆ ಕೊಡುತ್ತಾರೆ, ಆಗಾಗ ಸಮಯಗಳಲ್ಲಿ ಬೀದಿಯಲ್ಲಿ ನಿಂತು ಟ್ರ್ಯಾಕ್ಸ್ ಎಲ್ಲ ಕೊಡ್ತಾರೆ, ಅನ್ಯ ಭಾಷೆಯನ್ನು ಮಾತಾಡ್ತಾರೆ, ಆದರೆ ಆತ್ಮಿಕ ಫಲ ಏನೂ ಇಲ್ವಲ್ಲ. ಅವರ ಬಳಿ ಮಾತಾಡಿದ್ರೆ ಜಗಳಾಡಕ್ಕೆ ಶುರು ಮಾಡ್ತಾರೆ. ಆತ್ಮನ ಫಲ ಎನ್ನುವುದು ಸಮಾಧಾನ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವರ ಜೀವನ ಬೇರೆ ಥರ ಇದೆಯಲ್ಲ ಅಂತ ಹೇಳಿದ್ರೆ, ಆ ಒಂದು ಬೀಜ ಅವರಲ್ಲಿ ಬೇರೂರಲಿಲ್ಲ, ಬೇರೂರುವುದಕ್ಕೆ ಇವರು ಸ್ಥಳ ಕೊಡಲಿಲ್ಲ ಎನ್ನುವಂಥದ್ದೇ.
ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹಾಗಾಗಿ ಆತ್ಮಿಕ ಫಲ ಎನ್ನುವಂಥದ್ದು ದೇವರಾತ್ಮನೆನ್ನುವಂತಹ ಬೀಜ ಒಂದು ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟು ಬೇರೂರಿ ಕೊಡುವಂತಹ ಕ್ರಿಯೆಗಳಾಗಿರುವಂಥದ್ದಾಗಿದೆ. ದೇವರಾತ್ಮನ ಫಲ ಎನ್ನುವಂಥದ್ದು ಎಲ್ಲ ಒಳ್ಳೆಯ ಸದ್ಗುಣಗಳಲ್ಲಿಯೂ ಪ್ರಕಟವಾಗುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎಲ್ಲಿ? ಎಫೆಸದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 9ನೇ ವಾಕ್ಯವು 10ನೇ ವಾಕ್ಯವು. ಆತ್ಮನ ಫಲಗಳು. ಈ ಆತ್ಮನಾದವನು ಒಬ್ಬನಲ್ಲಿ ಬಿತ್ತಲ್ಪಟ್ಟ ನಂತರ ಆ ಬೀಜವನ್ನು ಆ ನೆಲ ಒಳಗೆ ತೆಗೆದುಕೊಂಡ ನಂತರ ಆ ಒಂದು ಬೀಜ ಚಿಗುರುವುದಕ್ಕೆ ಬೇಕಾಗಿರುವ ಬಹುಮುಖ್ಯವಾಗಿರುವ ಕಾರ್ಯ ಏನಂತ ಕೇಳುವುದಾದರೆ ಸದ್ಗುಣಗಳು. ಆತ್ಮನ ಫಲ ಎನ್ನುವಂಥದ್ದು ಎಲ್ಲ ಸದ್ಗುಣಗಳಲ್ಲಿಯೂ ಪ್ರಕಟವಾಗುತ್ತದೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9-10ನೇ ವಾಕ್ಯಗಳಲ್ಲಿ ದೇವರು ನಮಗೆ ತಿಳಿಸಿದ್ದಾರೆ. ನೋಡಿ, ಓದುತ್ತೇನೆ. ಆತ್ಮನ ಫಲಗಳು ಸಕಲ ಸದ್ಗುಣಗಳಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಪ್ರಕಟವಾಗುತ್ತದೆ. ದೇವರಿಗೆ ಪ್ರಿಯವಾದದ್ದು ಇದೇ ಎಂಬುದಾಗಿ ನೀವು ಶೋಧಿಸಿ ನೋಡಿರಿ. ಫಲವಿಲ್ಲದ ಅಂಧಕಾರದ ಕ್ರಿಯೆಗಳಿಗೆ ಒಳಗಾಗದೆ ಅವುಗಳನ್ನು ಖಂಡಿಸಿರಿ. ಒಂದು ಕಾರ್ಯವನ್ನು ಮಾಡ್ತೀವಿ, ಅದರಲ್ಲಿ ಯಾವ ಪ್ರತಿಫಲವಿಲ್ಲ. ಫಲವಿಲ್ಲದಿರುವಂತಹ ಒಂದು ಕಾರ್ಯ ಅಥವಾ ಕಹಿಯಾಗಿರುವ ಫಲವನ್ನು ಕೊಡುವಂಥ ಒಂದು ಕಾರ್ಯ, ಅವುಗಳನ್ನು ಜೀವನದಿಂದ ತೆಗೆದು ಹಾಕಿರಿ. ಹಾಗಾಗಿ ಆತ್ಮದಿಂದ ಬಿತ್ತಲ್ಪಟ್ಟಿರುವಂತಹ ಬೀಜ ಒಳ್ಳೆಯ ಫಲಗಳನ್ನು ಕೊಡಬೇಕೆಂದರೆ ನೀವು ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದಾಗಿ ಈ ಸ್ಥಳ ನಮಗೆ ಆಲೋಚನೆ ಹೇಳುವಂಥದ್ದಾಗಿದೆ. ಆತ್ಮದ ಫಲಗಳು ಎಂಬುದಾಗಿ ಪ್ರಧಾನವಾಗಿರುವ ಫಲಗಳ ಪಟ್ಟಿಯ ಕುರಿತು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ. ಇದನ್ನು ಬಿಟ್ಟು ಇನ್ನೂ ಹಲವಾರು ಫಲಗಳು ಉಂಟು, ಆದರೆ ಪ್ರಧಾನವಾಗಿರುವ ಫಲಗಳು ಎಂಬುದಾಗಿದೆ ಅಲ್ವಾ. ಆ ಪ್ರಧಾನವಾಗಿರುವ ಫಲಗಳು ದೇವರಾತ್ಮನು ಒಬ್ಬನಲ್ಲಿ ಬಿತ್ತಲ್ಪಟ್ಟಾಗ ಅದು ಯಾವ ಯಾವ ಫಲಗಳನ್ನು ಕೊಡುವಂತಹ ಬೀಜವಾಗಿದೆ ಎನ್ನುವುದನ್ನು ಸತ್ಯವೇದದಲ್ಲಿ ತಿಳಿಸಿದ್ದಾರೆ. ನೋಡಿರಿ, ಇದು ಒಂದೇ ಬೀಜದಿಂದ ಒಂದೇ ದೇವರಾತ್ಮನಿಂದ ಉದ್ಭವವಾಗುವ ಬೇರೆ ಬೇರೆ ಫಲಗಳು. ಈ ಫಲಗಳು ಬೇರೆ ಬೇರೆ ಥರ ಇದ್ದರೂ ಕೂಡ ಅದರ ಮೂಲತಃ ಕಾರ್ಯ ಬಂದು ದೇವರಾತ್ಮನೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಈ ಸ್ಥಳದಲ್ಲಿ ನೋಡುವುದಾದರೆ ಎಲ್ಲ ಒಂದೇ ಅಂಶದಿಂದ ಬಂದಿರುವುದರಿಂದ ಆತ್ಮನ ಫಲಗಳು ಎಂಬುದಾಗಿ ಹೇಳಲ್ಪಡದೆ ಆತ್ಮದ ಫಲ ಎಂಬುದಾಗಿ ಹೇಳಲ್ಪಟ್ಟಿರುತ್ತೆ. ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22ರಲ್ಲಿ ಆತ್ಮದ ಫಲವಾದದ್ದು. ಎಲ್ಲವೂ ಒಂದೇ ವಿಧವಾಗಿರುವ ಫಲವೇ, ನೋಡುವುದಕ್ಕೆ ಬೇರೆ ಥರ ಇದೆ, ಆದರೆ ಒಂದೇ ಫಲವೇ ಅದು. ಆತ್ಮದ ಫಲವಾದದ್ದು ಪ್ರೀತಿ. ದೇವರಾತ್ಮನ ಬೆಳೆ ಪ್ರೀತಿ ಮಾಡುವಂಥದ್ದು, ನಮ್ಮಲ್ಲಿ ಪ್ರೀತಿ ಮಾಡುವಂಥದ್ದು, ಇತರರ ಬಳಿ ಪ್ರೀತಿ ಮಾಡುವಂಥದ್ದು, ದೇವರ ಬಳಿ ಪ್ರೀತಿ ಮಾಡುವಂಥದ್ದು, ಶತ್ರುಗಳನ್ನು ಪ್ರೀತಿ ಮಾಡುವಂಥದ್ದು. ಇವೆಲ್ಲ ಪ್ರೀತಿ ಮಾಡುವಂಥದ್ದು ಒಬ್ಬನಲ್ಲಿ ಬೆಳೆಯುವುದಕ್ಕೆ ಆರಂಭವಾಗುತ್ತದೆ. ಅಲ್ಲಿಯವರೆಗೂ ಕಠಿಣವಾಗಿದ್ದವನು, ಸ್ವಾರ್ಥವಾಗಿ ಬದುಕುತ್ತಿದ್ದವನು ಒಂದು ಅಭಿಷೇಕವನ್ನು ಹೊಂದಿದ ನಂತರ ದೇವರಾತ್ಮನೊಂದಿಗೆ ತನ್ನ ಜೀವಿತವನ್ನು ಸಂಪರ್ಕಿಸಿಕೊಂಡ ಕೂಡಲೇ ತನ್ನ ನೆರೆಹೊರೆಯವರನ್ನು ಪ್ರೀತಿ ಮಾಡುವುದಕ್ಕೆ ಆರಂಭ ಮಾಡದಂತ ಹೇಳೋದಾದರೆ ಆತ್ಮನಾದವನು ಫಲ ಕೊಡುವುದಕ್ಕೆ ಆರಂಭಿಸಿದ್ದಾರೆ. ಆ ಬೀಜ ಅವರ ಹೃದಯದ ಒಳಗೆ ಹೋಗಿ ಕೆಲಸ ಮಾಡುವುದಕ್ಕೆ ಆರಂಭವಾಗುತ್ತದೆ ಎಂಬುದಾಗಿ ಅರ್ಥ. ತೆಗೆದ ಕೂಡಲೇ ದೊಡ್ಡ ಮಟ್ಟಕ್ಕೆ ಅವರು ಪ್ರೀತಿ ಮಾಡುವುದಿಲ್ಲ. ಏಕೆಂದರೆ ದೇವರಾತ್ಮನು ಒಳಗೆ ಹೋಗುವುದಾದರೆ ಅದರ ಆರಂಭ ಅಂತ ಸಿಂಪ್ಟಮ್ಸ್ ನಮಗೆ ಗೊತ್ತು. ಅವರು ಎಲ್ಲರನ್ನ ಪ್ರೀತಿ ಮಾಡುವುದಕ್ಕೆ ಆರಂಭಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಯಾರ ಬಗ್ಗೆ ಚಿಂತೆ ಇಲ್ಲ. ನನಗೆ ಸಿಕ್ಕಿದ್ರೆ ಸಾಕು, ನಾನು ಬದುಕಿದ್ರೆ ಸಾಕು, ನಾನು ನನ್ನ ಮನೆಯವರು ಬದುಕಿದ್ರೆ ಸಾಕು, ಆ ರೀತಿಯಾಗಿರುವವರು ಇದ್ದಾರೆ. ಇನ್ನು ಕೆಲವರು ಯಾಕೆ ನಾನು ಮಾತ್ರ ಬದುಕಿದ್ರೆ ಸಾಕು, ಕುಟುಂಬ ಹೆಂಗಾದರೂ ಹಾಳಾಗೋಗಲಿ, ಆ ರೀತಿ ಕೂಡ ಇದ್ದಿರ್ತಾರೆ. ಆದರೆ ದೇವರಾತ್ಮನ ಒಳಗೆ ಬಂದ ನಂತರ ಅವರು ಜನಗಳನ್ನು ಪ್ರೀತಿ ಮಾಡುವುದಕ್ಕೆ ಆರಂಭಿಸ್ತಾರೆ. ನೆರೆಹೊರೆಯವರನ್ನು ಪ್ರೀತಿ ಮಾಡ್ತಾರೆ. ತನ್ನ ಸ್ವಂತ ಸಹೋದರನ ಹಾಗೆ ಆತ್ಮದಲ್ಲಿ ಹುಟ್ಟಿದಂತಹ ದೇವರ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ. ತಮ್ಮ ವಿರೋಧಿಗಳಾಗಿ ಇದ್ದವರನ್ನು ಕೂಡ ಪ್ರೀತಿ ಮಾಡುವುದಕ್ಕೆ ಮುಂದಾಗ್ತಾರೆ. ಈ ಪ್ರೀತಿಯೆಲ್ಲ ನಮ್ಮಲ್ಲಿ ಉದ್ಭವವಾಗುತ್ತದೆ ಎಂಬುದಾಗಿ ಹೇಳುವುದಾದರೆ ಆ ದೇವರಾತ್ಮನ ಬೀಜ ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ಆರಂಭವಾಗಿದೆ ಎಂಬುದಾಗಿ ಅರ್ಥವಾಗುತ್ತದೆ. ಪ್ರೀತಿ ಎಂಬುದಾಗಿ ನೋಡುವುದಾದರೆ ಏನಂತ ಕೇಳುವುದಾದರೆ, ನಾನು ನನ್ನನ್ನು ಅನುಭವಿಸುವ ಹಾಗೆ ಮತ್ತೊಬ್ಬನ ಅನುಭವಿಸುವುದಕ್ಕೆ ಹೆಸರೇ ಪ್ರೀತಿ. ನೀನು ನಿನ್ನಲ್ಲಿ ಪ್ರೀತಿಯಿಂದ ಇರುವ ಹಾಗೆ ನಿನ್ನ ನೆರೆಹೊರೆಯವರೊಂದಿಗೂ ಪ್ರೀತಿಯಿಂದ ಇರಬೇಕು. ನೀವು ಒಂದು ಅಗತ್ಯತೆ ಇರುವಂತಹ ಮನುಷ್ಯ ಅಥವಾ ಬಡತನದಲ್ಲಿರುವ ಸ್ಥಳದಲ್ಲಿ ನಿಮ್ಮನ್ನು ಹೋಲಿಸಿ ನೋಡಬೇಕು. ನಾನು ಈ ಸ್ಥಳದಲ್ಲಿದ್ದರೆ ಹೆಂಗಿರುತ್ತೆ, ನನ್ನ ಪರಿಸ್ಥಿತಿ ಈ ರೀತಿ ಇದ್ದರೂ ಹೆಂಗಿರುತ್ತೆ, ನನ್ನ ಮಕ್ಕಳು ಆ ರೀತಿ ನಿಂತರೂ ಹೆಂಗಿರುತ್ತೆ,
ಎಂಬುದನ್ನು ಆ ಸ್ಥಳದೊಂದಿಗೆ ನೀವು ಹೋಲಿಕೆ ಮಾಡಿ ನೋಡಿದರೆ ನಿಮ್ಮಿಂದ ಪ್ರೀತಿ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಒಬ್ಬ ಜೊತೆ ಮನುಷ್ಯನ ಒಬ್ಬ ಹಸಿವನ್ನು ಗ್ರಹಿಸಲಾಗದಿದ್ರೆ ಏನು ಗ್ರಹಿಸ್ತಾ ನೀನು? ನೋಡಿ, ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅಷ್ಟೊಂದು ಕೆಲಸ ಮಾಡ್ತಾರೆ, ಎಷ್ಟೆಷ್ಟೋ ಮಾಡ್ತಾನೆ, ಆದರೆ ಇವರು ಸಂಭ್ರಮದಿಂದ ಊಟ ಮಾಡ್ತಿರ್ತಾರೆ. ಒಬ್ಬನು ನೆರೆಹೊರೆಯವನ ಹಸಿವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಒಬ್ಬ ಮನುಷ್ಯನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಹಾಗಾದರೆ ಆ ಆತ್ಮನ ಕ್ರಿಯೆ ನಮ್ಮಲ್ಲಿ ಇನ್ನೂ ಬೆಳೆಯಲಿಲ್ಲ. ಅದು ಇನ್ನೂ ಒಳಗೆ ನಮ್ಮಲ್ಲಿ ಹೃದಯದ ಒಳಗೆ ಕ್ರಿಯೆ ಮಾಡಲು ಆರಂಭವಾಗಲಿಲ್ಲ ಎಂಬುದಾಗಿ ಅರ್ಥ. ಪ್ರೀತಿ, ಅನಂತರ ಸಂತೋಷ. ಈ ಸಂತೋಷ ಲೋಕದಲ್ಲಿ ಉಂಟಾಗುವಂಥ ಸಂತೋಷವಲ್ಲ. ಕುಡಿಯುವುದರಿಂದ, ಲೋಕದ ಕಾರ್ಯಗಳಿಂದ, ಹೊಗಳಿಕೆಯಿಂದ, ಅಂತಸ್ತಿನಿಂದ ಬರುವಂಥದ್ದಲ್ಲ. ಆತ್ಮದಲ್ಲಿ ಉಂಟಾಗುವ ಸಂತೋಷ. ಆ ಸಂತೋಷದಲ್ಲಿ ಯಾವಾಗಲೂ ತುಂಬಿದವರಾಗಿರ್ತಾರೆ. ಅನಂತರ ನೋಡಿ ಸಮಾಧಾನ. ಇವೆಲ್ಲ ದೊಡ್ಡ ಲಿಸ್ಟೇ ಇದೆ ಒಳಗೆ, ನಿಮಗೆ ಗೊತ್ತು. ಸಮಾಧಾನ, ಸಾಧ್ಯವಾದರೆ ಎಲ್ಲರೊಂದಿಗೆ ಸಮಾಧಾನವಾಗಿರಿ. ನಿಮ್ಮ ನೆರೆಹೊರೆಯವರೊಂದಿಗೆ ಸಮಾಧಾನವುಳ್ಳವರಾಗಿರಿ, ಕುಟುಂಬದಲ್ಲಿ ಸಮಾಧಾನವುಳ್ಳವರಾಗಿರಿ. ಇದೆಲ್ಲ ಆತ್ಮನ ಫಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೀರ್ಘ ಶಾಂತಿ, ದೀರ್ಘ ಶಾಂತಿ. ಅನಂತರ ಮುಂದಿನ ಕಾರ್ಯ ನೋಡಿ, ದಯೆ. ಮತ್ತೊಬ್ಬರ ಮೇಲೆ ದಯೆ ತೋರಿಸುವಂಥದ್ದು. ಸದ್ಗುಣ, ವಿಶ್ವಾಸ, ಶಾಂತಿ, ಶಮೆದಮೆ. ಇಂಥ ಕಾರ್ಯಗಳಿಗೆ ವಿರುದ್ಧವಾಗಿರುವ ಕಾರ್ಯಗಳು ಒಂದೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮನ ಫಲದಲ್ಲಿ ಪ್ರಧಾನವಾಗಿರುವ ಫಲಗಳು ಈ ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಸದ್ಗುಣ, ನಂಬಿಕೆ, ಶಾಂತಿ, ಶಮೆದಮೆ. ಈ 9 ಫಲಗಳು ನಮ್ಮಲ್ಲಿ ಚಿಗುರುವುದಕ್ಕೆ ಆರಂಭವಾಗಬೇಕು. ಅದಾದ ನಂತರ ಒಳ್ಳೆಯ ಫಲವನ್ನು ಕೊಡಬೇಕು. ನೀವು ದೇವರೊಂದಿಗೆ ಸೇರಿಸಲ್ಪಟ್ಟ ಕೂಡಲೇ ಅದು ಕೆಲಸ ಮಾಡುತ್ತಾ ಅಂತ ನೋಡಿ. ಈ ಕಾರ್ಯಗಳು ಪ್ರಕಟವಾಗುತ್ತಾ ಅಂತ ನೋಡಿ. ಆ ರೀತಿ ಪ್ರಕಟವಾದರೆ ನೀವು ಸರಿಯಾಗಿರುವ ಸ್ಥಳದಲ್ಲಿ ಬೀಜ ಬಿತ್ತಲ್ಪಟ್ಟಿದೆ ಎಂಬುದಾಗಿ ಅಲ್ಲಿ ಅರ್ಥ. ಇಲ್ಲದಿದ್ದರೆ ಬೀಜ ಬಿದ್ದಿದ್ದು ಸತ್ಯವೇ, ಆದರೆ ಅದು ದಾರಿಯ ಮಗುದಲ್ಲಿ ಬಿದ್ದ ಹಾಗೆ ಬಿದ್ದಿದೆ, ಮುಳ್ಳು ಇರುವ ಸ್ಥಳದಲ್ಲಿ ಬಿದ್ದ ಹಾಗೆ ಬಿದ್ದಿದೆ, ಬಂಡೆಯ ಮೇಲೆ ಬಿದ್ದ ಹಾಗೆ ಬಿದ್ದಿದೆ. ಆದ್ದರಿಂದ ಅಭಿಷೇಕ, ದೇವರೊಂದಿಗೆ ಸಂಪರ್ಕಿಸಲ್ಪಟ್ಟಂತಹ ರಕ್ಷಣೆಯ ಅನುಭವ ನಮ್ಮಲ್ಲಿ ಬಂದರೂ ಕೂಡ ಇಷ್ಟೊಂದು ದಿನವಾದರೂ ಅದರಲ್ಲಿ ಹೇಳಲ್ಪಟ್ಟಂತಹ ಕಾರ್ಯಗಳಲ್ಲಿ ಒಂದೂ ಕೂಡ ಜೀವನದಲ್ಲಿ ಪ್ರಕಟವಾಗಲಿಲ್ಲ ಎಂಬುದಾಗಿ ಇದ್ದರೆ ಇನ್ನೂ ಆ ಬೀಜ ಬಿತ್ತಲ್ಪಡಬೇಕಾಗಿರುವ ಕ್ರಮದಲ್ಲಿ, ಬೀಳಬೇಕಾಗಿರುವ ಸ್ಥಳದಲ್ಲಿ, ಬೀಳಬೇಕಾದ ಸಮಯದಲ್ಲಿ, ಬೀಳಬೇಕಾದ ಪರಿಸ್ಥಿತಿಯಲ್ಲೇ ಇನ್ನೂ ಸರಿಯಾಗಿ ಬಿದ್ದಿಲ್ಲ ಎನ್ನುವುದೇ ಅರ್ಥ. ಅದು ಕರೆಕ್ಟಾಗಿ ಒಳ್ಳೆಯ ನೆಲದಲ್ಲಿ ಬಿದ್ದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತದೆ ಎನ್ನುವುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಅನಂತರ ನೋಡಿ, ಮತ್ತೊಂದು ಫಲದ ಬಗ್ಗೆ ಸತ್ಯವೇದ ಹೇಳುತ್ತದೆ. ಅದೇನು ಗೊತ್ತಾ? ಮನ ತಿರುಗುವುದಕ್ಕೆ ಬೇಕಾಗಿರುವ ಫಲ. ಮೊದಲು ನಾವು ನೋಡಿದ್ದು ಆತ್ಮದ ಫಲ. ಈಗ ನೋಡುತ್ತಿರುವಂಥದ್ದು ಮನ ತಿರುಗುವಿಕೆಗೆ ಬೇಕಾಗಿರುವಂತಹ ಫಲ. ಇದೊಂದು ಹೊಸ ಫಲವಾಗಿದೆಯಲ್ಲ? ಹೌದು, ಸತ್ಯವೇದ ಹೇಳುತ್ತದೆ ಮನ ತಿರುಗುವಿಕೆಗೆ ತಕ್ಕ ಫಲವನ್ನು ಕೊಡಬೇಕು ಎಂಬುದಾಗಿ ಹೇಳುತ್ತದೆ. ಮನ ತಿರುಗುವಿಕೆಗೆ ತಕ್ಕ ಫಲವನ್ನು ಕೊಡಿರಿ. ಮನ ತಿರುಗುವಿಕೆಗೆ ತಕ್ಕ ಫಲವನ್ನು ಕೊಡದಿರುವ ಮರಗಳು ಕತ್ತರಿಸಿ ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಇದನ್ನು 2 ವಿಧವಾಗಿ ನಾವು ತೆಗೆದುಕೊಳ್ಳಬಹುದು. ಯಾವ ರೀತಿ ತೆಗೆದುಕೊಳ್ಳಬಹುದು ಅಂತ ಕೇಳೋದಾದರೆ, ನಾವು ಮನ ತಿರುಗುವುದರ ಪರಿಣಾಮವಾಗಿರುವ ಫಲಗಳು. ನಾವು ಮನ ತಿರುಗಿದ್ವಿ, ಮನ ತಿರುಗಿದ್ದೇವೆ ಎಂದರೆ ಅದಕ್ಕೆ ಸಾಕ್ಷಿಯಾಗಿ ಅದರ ಪರಿಣಾಮ ಹೊರಗಡೆ ಕಾಣಿಸ್ಬೇಕಲ್ವಾ? ನಾನು ಒಂದು ಕಾಲದಲ್ಲಿ ಕುಡಿದೆನು, ಮದ್ದನಾದೆನು, ಮನ ತಿರುಗಿದೆನು. ನೀವು ಮನ ತಿರುಗುವುದಾದರೆ ಅದರ ಪರಿಣಾಮ ಹೆಂಗೆ ಗೊತ್ತಾಗುತ್ತೆ? ಈಗ ನಾನು ಕುಡಿಯುವುದಿಲ್ಲ, ಕುಡಿಯುವುದನ್ನು ಬಿಟ್ಟು ಬಿಟ್ಟೆ, ಕೋಪಗೊಂಡೆ, ಮತ್ತೊಬ್ಬರ ಬಳಿ ಜಗಳವಾಡಿದೆ, ಮನ ತಿರುಗಿದೆ ಅಂದರೆ ಅರ್ಥವಾದರೂ ಏನು? ಈ ಮನ ತಿರುಗುವಿಕೆಯ ಫಲ ಎನ್ನುವಂಥದ್ದು ಈಗ ನಾವು ಎಲ್ಲರಿಂದ ಸಮಾಧಾನವುಳ್ಳವರಾಗಿದ್ದೇವೆ. ಒಂದು ಸಮಯದಲ್ಲಿ ನೋಡಿ, ದೂಷಣೆಯಾಗಿರುವ ಮಾತು, ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇದ್ದೆ, ಮೃಗದ ಹಾಗೆ ಬದುಕುತ್ತಾ ಇದ್ದೆ. ಈಗ ನಾನು ಮನ ತಿರುಗಿದೆ. ನೀವು ಮನ ತಿರುಗುವುದಾದರೆ ನೀವು ಮನ ತಿರುಗಿದ್ದೀರ ಎನ್ನುವ ಬೀಜವನ್ನು ನೀವು ಹಾಕಿದ್ರಲ್ಲ, ಅದರ ಪರಿಣಾಮವನ್ನು ತೋರಿಸಬೇಕು. ನಾನು ಆ ರೀತಿ ಇದ್ದೆ, ಮನ ತಿರುಗಿದೆ. ಮನ ತಿರುಗಿದರ ಪರಿಣಾಮ ಏನಂತ ಕೇಳೋದಾದರೆ, ಈಗ ನಾನು ದೂಷಣೆಯ ಮಾತನ್ನು ಆಡುವುದಿಲ್ಲ, ಸುವಾರ್ತೆಯನ್ನು ಸಾರಿದೆ, ಒಳ್ಳೆಯ ಮಾತುಗಳನ್ನು, ಅನೇಕರನ್ನು ಸಂತೈಸುವ ಮಾತುಗಳು ನನ್ನ ಬಾಯಲ್ಲಿ ಬರುವಂಥದ್ದಾಗಿದೆ. ಇದಕ್ಕೆ ಹೆಸರು ಮನ ತಿರುಗುವಿಕೆಯ ಫಲ. ನಾನು ಒಂದು ವಿಷಯದಲ್ಲಿ ಮನ ತಿರುಗಿದರೆ, ನಾನು ಮನ ತಿರುಗಿದ ಆ ಒಂದು ಪರಿಣಾಮ ನನ್ನ ಜೀವನದಲ್ಲಿ ಪ್ರತಿಬಿಂಬಿಸಬೇಕು. 2ನೇ ಕಾರ್ಯವನ್ನು ಗಮನಿಸಿರಿ. ಆ ಮನ ತಿರುಗುವಿಕೆ ಎಂಬುದಾಗಿ ಹೇಳಿದ್ನಲ್ಲ,
ನಾನು ಮನ ತಿರುಗಿದರೆ ಆ ಕಾರ್ಯ ಪ್ರಕಟವಾಗುತ್ತದೆ. ಆಗ ಆ ಮನ ತಿರುಗುವಿಕೆ ಎನ್ನುವ ಬೀಜ ನನ್ನಲ್ಲಿ ಬಿತ್ತಲ್ಪಟ್ಟಿದೆ ಎನ್ನುವುದನ್ನು ನಾನು ಅರಿಯಲು ಸಾಧ್ಯ. ಸೌಲನ ಜೀವಿತವನ್ನು ನೋಡ್ತೀವಿ. ಅವರು ಸಭೆಗಳನ್ನು ಕಷ್ಟಪಡಿಸಿದರು, ಸಭೆಗಳನ್ನು ಕೆಡಿಸಿದರು. ಮನ ತಿರುಗಿದ ನಂತರ ನೋಡಿ, ಆ ಮನ ತಿರುಗಿದರ ನಂತರ ಫಲ, ಅವರು ಸಭೆಗಳನ್ನು ಎಬ್ಬಿಸಿದರು, ಸಭೆಗಳನ್ನು ಬೆಳೆಸಿದರು, ಸಭೆಗಳ ಬೆಳವಣಿಗೆಗೋಸ್ಕರವಾಗಿ ಪಾಡುಪಟ್ಟರು. ಒಬ್ಬನೇ ವ್ಯಕ್ತಿ ಮನ ತಿರುಗುವುದಕ್ಕಿಂತ ಮುಂಚಿತವಾಗಿ ಸಭೆಗಳನ್ನು ಹಿಂಸೆ ಪಡಿಸಿದ. ಮನ ತಿರುಗಿದಾಗ ಆ ಮನ ತಿರುಗಿದನು. ನಾನು ಈಗ ಸಭೆಯನ್ನು ಕಷ್ಟಪಡಿಸುವುದು ಮಾತ್ರವಲ್ಲ, ಸಭೆಯನ್ನು ಬೆಳೆಸಿದನು, ಸಭೆಗಳನ್ನು ಎಬ್ಬಿಸಿದರು, ಸಭೆಗಳ ಬೆಳವಣಿಗೆಗೋಸ್ಕರವಾಗಿ ಓಡಿದ್ರು. ಇದೇ ಅವರ ಮನ ತಿರುಗುವಿಕೆಯ ಫಲ. ಈಗ ನೀವು ಮನ ತಿರುಗಿದ್ದೀರಾ? ನೀವು ಮನ ತಿರುಗಿದರ ಫಲ ಏನು ಅಂತ ನೋಡಬೇಕು. ನೀವು ಯಾವುದರಲ್ಲಿ ಮನ ತಿರುಗಿದ್ರೋ ಅದನ್ನು ಮತ್ತೆ ಮುಟ್ಟದೇ ಇರುವಂಥದ್ದು, ಅದಕ್ಕೆ ಎದುರಾಗಿರುವ ಕಾರ್ಯವನ್ನು ಮಾಡುವಂಥದ್ದು. ಸಭೆಯನ್ನು ಕಡಿಸಿದರು, ಅದಕ್ಕೆ ಎದುರಾಗಿರುವ ಕಾರ್ಯ ಸಭೆಯನ್ನು ಕಟ್ಟಿದ್ರು. ಅದುವೇ ಮನ ತಿರುಗುವಿಕೆಯ ಫಲ. ಈ ಮನ ತಿರುಗುವಿಕೆಯ ಫಲಕ್ಕೆ ಮತ್ತೊಂದು ಅರ್ಥವನ್ನು ತೆಗೆದುಕೊಳ್ಳಬಹುದು. ನೀವು ಕೊಡುವಂತಹ ಫಲ ಮತ್ತೊಬ್ಬರು ಮನ ತಿರುಗುವುದಕ್ಕೆ ಕಾರಣವಾಗಿರಬೇಕು. ಅದುವೇ ಮನ ತಿರುಗುವಿಕೆಗೆ ತಕ್ಕ ಫಲ. ನಾನು ಒಂದು ಫಲವನ್ನು ಕೊಡುತ್ತೇನೆ, ಅವನು ನೋಡ್ತಾನೆ, ಆಶ್ಚರ್ಯ ಪಡ್ತಾನೆ. ನಾನು ಮನ ತಿರುಗಿದ್ರಿಂದ ನನ್ನ ಜೀವಿತ ಮಾರ್ಪಟ್ಟು ನಾನು ಒಂದು ಫಲವನ್ನು ಕೊಡುತ್ತೇನೆ. ಅದನ್ನು ನೋಡುವವರು ಒಂದು ಕಾಲದಲ್ಲಿ ಹೇಗಿದ್ದರು, ಈಗ ಯಾವ ರೀತಿಯಾಗಿ ದೇವರ ಮಕ್ಕಳಲ್ಲಿ ದೇವರ ಸ್ವಾರೂಪ್ಯವನ್ನು ಧರಿಸಿದ್ದಾರಲ್ಲ ಎಂಬುದಾಗಿ ನೋಡಿ ಅವರು ಮನ ತಿರುಗಬೇಕು. ಇದು ಬಹು ಮುಖ್ಯವಾದದ್ದು. ಹಾಗಾಗಿ ನಮ್ಮ ಜೀವಿತ ಮಾತಾಡಬೇಕು. ಮನ ತಿರುಗುವಿಕೆಯ ಸಾಕ್ಷಿ ನಿಮ್ಮ ಜೀವನದ ಕ್ರಿಯೆಗಳಾಗಿ ಪ್ರಕಟವಾಗಬೇಕು. ಅದನ್ನು ನೋಡಿ ಒಂದು ಗುಂಪು ಕರ್ತನ ಬಳಿಯಲ್ಲಿ ಮನ ತಿರುಗಬೇಕು. ನೀವು ಮನ ತಿರುಗಿದರೆ ನಿಮ್ಮ ಮನ ತಿರುಗುವಿಕೆಯ ಮೂಲಕ ಎಷ್ಟು ಮಂದಿ ಮನ ತಿರುಗಿದ್ದಾರೆ? ಅದಕ್ಕೆ ಹೆಸರೇ ಮನ ತಿರುಗುವಿಕೆಯ ಫಲ. ನಾನು ಮನ ತಿರುಗಿದಾಗ, ನನ್ನ ಸಾಕ್ಷಿಯನ್ನು ಹಲವು ಕಡೆ ಹೇಳಿದ್ದೇನೆ, ನಾನು ಮನ ತಿರುಗಿದಾಗ ಪಾಪದ ಒಂದು ದಾಸತ್ವದಿಂದ ಕುಡಿಯುವಂತಹ ಕಾರ್ಯ, ನಶೆ, ಇಂಥ ಒಂದು ಕಾರ್ಯಗಳಲ್ಲಿ ಬಿಡಿಸಲ್ಪಟ್ಟೆನು. ನಾನು ನನ್ನ ಜೊತೆಗಿದ್ದಂತಹ ಆ ಸ್ನೇಹಿತರು ಅದೇ ಸ್ವಭಾವದಲ್ಲಿದ್ದರು. ಕಾಲೇಜಿನಲ್ಲಿ ಪ್ರಥಮ ವರ್ಷದಲ್ಲಿ, 2ನೇ ವರ್ಷದಲ್ಲಿ ಓದಬೇಕಾದ್ರೆ ಈ ಕೆಟ್ಟ ಪಾಪದ ಸ್ವಭಾವಗಳು ನನ್ನನ್ನು ಆವರಿಸಿದವು. ನನ್ನ ಸ್ನೇಹಿತರು ಅದೇ ರೀತಿಯಾಗಿ ಇದ್ದರು. ನಾನು ಒಂದು ದಿನ ಮನ ತಿರುಗಿದೆ. ಕರ್ತನೇ ಸತ್ಯ ದೇವರು ಎಂಬುದಾಗಿ ಕಂಡುಕೊಂಡೆ. ಈಗ ನಾನು ಮನ ತಿರುಗಿದೆ ಅಲ್ವಾ, ನಾನು ಅದರೊಂದಿಗೆ ನಿಲ್ಲಿಲ್ಲ. ನಾನು ನನ್ನನ್ನು ಅರಿಯದೆ ನನ್ನ ಸ್ನೇಹಿತರಿಗೆ ಅದನ್ನು ಹೇಳಿದೆ. ನನ್ನ ಸ್ನೇಹಿತರ ಬಳಿ ಪ್ರತ್ಯೇಕವಾಗಿ ಕರೆದು ಮಾತಾಡಬೇಕು. ಗುಂಪಾಗಿರ್ಬೇಕಾದ್ರೆ ಮಾತಾಡಿದ್ರೆ ಅವರು ಕಿಂಡಲ್ ಮಾಡುತ್ತಾರೆ, ಗೇಲಿ ಮಾಡ್ತಾರೆ. ಒಬ್ಬೊಬ್ಬರಾಗಿ ಭೇಟಿ ಮಾಡಿ ಮಾತಾಡಬೇಕು. ನಿನಗಿಂತ ಅಧಿಕವಾಗಿ ಕುಳಿತಿದ್ದೆ ನಾನು, ನಿನಗೆ ಈ ಸ್ವಭಾವವನ್ನು ಕಲಿಸಿದ್ದು ನಾನೇ. ಆದರೆ ನಾನು ಇವತ್ತು ಅದನ್ನು ಬೇಡ ಅಂತ ಹೇಳ್ತಿದ್ದೇನಲ್ವಾ, ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ ಒಂದು ಪ್ರಶ್ನೆ ನಿನ್ನ ಮನದಲ್ಲಿ ಬರಲಿಲ್ವ ಅಂತ ಕೇಳ್ತಿದ್ದೆ. ತಕ್ಷಣ ಅವ್ರು ಕೇಳ್ತಿದ್ರು, ಯಾಕೆ ಅದನ್ನೆಲ್ಲ ಯಾಕೆ ಬಿಟ್ಟೆ ಅಂತ ಕೇಳ್ತಿದ್ರು. ತಕ್ಷಣ ನಾನು ಅವರಿಗೆ ನನ್ನ ಸಾಕ್ಷಿಯನ್ನು ಹೇಳ್ತಿದ್ದೆ. ನಾನು ಯೇಸುವನ್ನು ನೋಡಿದ್ದು, ಯೇಸುವನ್ನು ಸಂದರ್ಶಿಸಿದ್ದು, ದೇವರು ನನ್ನ ಬಿಡುಗಡೆ ಮಾಡಿದ್ದು, ಆ ಪಾಪ ಸ್ವಭಾವದ ನೆನಪಿನ ಸಮೇತವಾಗಿ ಈ ದಿನದವರೆಗೂ ಒಳಗೆ ಬರಲಿಲ್ಲ ಎಂಬುದಾಗಿ ಸಾಕ್ಷಿಯಾಗಿ ಹೇಳ್ತಿದ್ದೆ. ಆಗ ಅವರು ಅದನ್ನು ಕೇಳಿ, ಹಾಗಾಗಿ ದೇವರನ್ನ ನಾನು ನೋಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ರು. ಅವರನ್ನು ಕರೆಕೊಂಡು ಹೋಗಿ, ನನಗೆ ಆ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿರಲಿಲ್ಲ, ಅಲ್ಲಿ ಕುಳಿತು ಅಲ್ಲಿ ಮೊಣಕಾಲೂರಿ ದೇವರ ಬಳಿ ಅಲ್ಲೆಲೂಯ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ದೇವರ ಆತ್ಮನ್ನು ಅವರನ್ನು ಸ್ಪರ್ಶಿಸಿ ಅವರೇ ಮನ ತಿರುಗಿ ನಾನು ಕಣ್ಣಾರೆ ನೋಡಿದ್ದೇನೆ. ನಾನು ಮನ ತಿರುಗಿ ದೇವರನ್ನು ಸ್ವೀಕರಿಸಿದಾಗ ಅದರಿಂದ ಒಂದು 15 ದಿನದ ಒಳಗೆ 22 ಮಂದಿಯನ್ನು ದೇವರಲ್ಲಿ ಮನ ತಿರುಗಿ ಅವರನ್ನು ದಾರಿ ನಡೆಸುವುದಕ್ಕೆ ಮುಂದಾದೆ. ಅವರೆಲ್ಲರೂ ಕೂಡಿ ಒಂದು ಶಾಲೆಯ ಮೈದಾನದಲ್ಲಿ ನಾವು 22 ಮಂದಿ ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಕೆಲವು ಸಂದರ್ಭದಲ್ಲಿ 4 ಮಂದಿ ಬರೋಕ್ಕಾಗದೇ ಇರ್ತಿತ್ತು. ಆದರೆ 22 ಮಂದಿಯನ್ನು ಅಲ್ಲಿ ಸಂಧಿಸುವುದಕ್ಕೆ ಕೃಪೆ ಕೊಟ್ಟರು. ಅದರಲ್ಲಿ ಇವತ್ತು ಹಲವರು ಸೇವಕರಾಗಿ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ನನ್ನೊಂದಿಗೆ ಇರುವಂತಹ ಸ್ನೇಹಿತರು, ನನ್ನ ಜೊತೆ ಓದಿದವರು. ಹಾಗಾಗಿ ಇದುವೇ ಮನ ತಿರುಗುವಿಕೆಯ ಫಲ. ನಾನು ಮನ ತಿರುಗಿದೆ ಎಂಬುದಾಗಿ ನನ್ನೊಂದಿಗಿರುವುದಲ್ಲ. ನೀವು ಮನ ತಿರುಗಿದರೆ ನಿಮ್ಮ ಮೂಲಕವಾಗಿ ಮತ್ತೊಬ್ಬರು ಮನ ತಿರುಗಿದ್ದಾರಾ, ಅದೊಂದು ಮನ ತಿರುಗುವಿಕೆಯ ಫಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಫಲ ಕೊಡುವುದಕ್ಕೋಸ್ಕರವಾಗಿಯೇ ಮನ ತಿರುಗುತ್ತೇವೆ. ಮನ ತಿರುಗುವಿಕೆಯ ಫಲ ಎನ್ನುವುದು ಮನ ತಿರುಗುವಿಕೆಯೇ. ಹಾಗಾಗಿ ನೀವು ಮನ ತಿರುಗಿದರೆ ನೀವು ಮತ್ತೊಬ್ಬರನ್ನು ಮನ ತಿರುಗಿಸುವುದಕ್ಕೆ ಪ್ರಯಾಸ ಪಡಬೇಕು. ಯಾವ ರೀತಿ ನಾವು ಮನ ತಿರುಗುವುದಕ್ಕೆ ಪ್ರಯಾಸ ಪಡುವುದು?
ಮೊದಲು ಸ್ನೇಹಿತರಿದ್ದಾರೆ ಹೇಳಿ, ನಿಮ್ಮ ಬಂಧು ಬಳಗದವರಿದ್ದಾರೆ ಅವರಿಗೆ ಹೇಳಿ, ನಿಮ್ಮ ಜೊತೆ ಇರುವಂತಹ ಕೆಲಸ ಮಾಡುವವರಿದ್ದಾರೆ ಅವರಿಗೆ ಹೇಳಿ, ನೀವು ನೋಡುವವರ ಬಳಿ ಮಾತಾಡಿರಿ, ನಿಮ್ಮ ಸಾಕ್ಷಿಯನ್ನು ಹೇಳ್ರಿ. ನಿಮ್ಮ ಮನ ತಿರುಗುವಿಕೆ ಅನೇಕರ ಮನ ತಿರುಗುವಿಕೆಯ ದಾರಿ ಮಾಡಿದರೆ ಅದಕ್ಕೆ ಹೆಸರು ಮನ ತಿರುಗುವಿಕೆಯ ಫಲ. ಈ ಎರಡರಲ್ಲೂ ಈ ಫಲವನ್ನು ನಾವು ತೆಗೆದುಕೊಳ್ಳಬಹುದು. ಈ ಮನ ತಿರುಗುವಿಕೆಯ ಫಲವನ್ನು ಕೊಡುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಸತ್ಯವೇದ ಹಾಗೆ ಹೇಳುತ್ತದೆ. ಪೇತ್ರನನ್ನು ನೋಡಿ ದೇವರನ್ನು ನಿರಾಕರಿಸಿದರು. ಅದೇ ಪೇತ್ರನು ಮನ ತಿರುಗಿದ ನಂತರ ನಿರಾಕರಿಸಿದ ಕರ್ತನನ್ನು ಎಲ್ಲರ ಮುಂದೆ ಅರಿಕೆ ಮಾಡಿ ತನ್ನ ಪ್ರಾಣ ಭಯದಲ್ಲಿ ತಂದು ನಿರಾಕರಿಸಿದರು. ಅವರು ತನ್ನನ್ನು ಶಿಲುಬೆಯಲ್ಲಿ ಜಡಿಯುವುದಕ್ಕೆ ಒಪ್ಪಿಸಿಕೊಟ್ಟರು. ಹಾಗಾಗಿ ಇದುವೇ ಮನ ತಿರುಗುವಿಕೆಯ ಫಲಗಳು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಮತ್ತೊಬ್ಬರು ಮನ ತಿರುಗುವುದಕ್ಕೆ ಒಂದು ನೀವು ಸಾಕ್ಷಿಯನ್ನು ಹೇಳ್ಬೋದು, ಅಥವಾ ನಿಮ್ಮ ಸತ್ಕ್ರಿಯೆಗಳ ಮೂಲಕವಾಗಿ ನೀವು ಅವರನ್ನು ಮನ ತಿರುಗುವಂತೆ ಮಾಡ್ಬೋದು. ಸತ್ಕ್ರಿಯೆಗಳ ಫಲಗಳು ಎಂಬುದಾಗಿ ಎರಡನೇದಾಗಿ ಒಂದು ಫಲದ ಕುರಿತು ಸತ್ಯವೇದ ಹೇಳುತ್ತದೆ. ಮೊದಲು ಇದು ಆತ್ಮಿಕವಾದ ಫಲಗಳು, ಎರಡನೇದಾಗಿ ಮನ ತಿರುಗುವಿಕೆಯ ಫಲ, ಮೂರನೇದಾಗಿ ನೋಡುವಂಥದ್ದು ಸತ್ಕ್ರಿಯೆಗಳ ಫಲ. ಬಿತ್ತಲ್ಪಡುವ ಬೀಜ ಸತ್ಕ್ರಿಯೆಗಳ ಫಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಬಿತ್ತಲ್ಪಡುವಂತಹ ಬೀಜ ಸತ್ಕ್ರಿಯೆ, ತೆಗೆದುಕೊಳ್ಳುವ ಫಲ ಸತ್ಕ್ರಿಯೆಗಳ ಫಲ. ಹಾಗೆ ತಾನೆ ಆ್ಯಪಲ್ ಬೀಜವನ್ನು ಬಿತ್ತಿದ್ರೆ ಆ್ಯಪಲ್ ತಾನೇ ಬರುತ್ತೆ. ಹಾಗಾಗಿ ಸತ್ಕ್ರಿಯೆಗಳ ಫಲ ಬರಬೇಕು ಅಂದರೆ ನೀವು ಸತ್ಕ್ರಿಯೆಗಳನ್ನು ಬಿತ್ತಬೇಕು. ಅದನ್ನೇ ಸತ್ಯವೇದ ಹೇಳುತ್ತದೆ. ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಸಕಲ ವಿಧವಾಗಿರುವ ಸತ್ಕ್ರಿಯೆಗಳಾಗಿರುವಂತಹ ಫಲಗಳನ್ನು ಕೊಟ್ಟು ದೇವರನ್ನು ಅರಿಯುವಂತಹ ಅರಿವಿನಲ್ಲಿ ವೃದ್ಧಿಯಾಗಿ ದೇವರಿಗೆ ಪ್ರಿಯ ಉಂಟಾಗುವಂತೆ ಅವರಿಗೆ ಪಾತ್ರರಾಗಿ ನಡ್ಕೊಳ್ಳುವಂತೆ ಸಂತೋಷದೊಂದಿಗೆ ಕೂಡಿರುವಂತಹ ಎಲ್ಲ ತಾಳ್ಮೆಯು ದೀರ್ಘ ಶಾಂತಿಯೂ ಉಂಟಾಗುವುದಕ್ಕೆ ಮಹಿಮೆಯಾಗಿರುವಂತಹ ಅವರ ಶಕ್ತಿಯ ಹಾಗೆ ಎಲ್ಲ ಶಕ್ತಿಯಿಂದಲೂ ಬಲಪಡಿಸುವುದಕ್ಕೂ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವ್ರು ಹೇಳ್ತಾರೆ, ವಿಶ್ವಾಸಿಗಳು ಅನಂತರ ಏನು ಮಾಡಬೇಕು? ಅವರು ಕೊಡಬೇಕಾಗಿರುವಂತಹ ಮೂರನೆಯ ಫಲ ಏನಂದರೆ ಸತ್ಕ್ರಿಯೆಗಳ ಫಲ. ಸತ್ಕ್ರಿಯೆಗಳ ಫಲವೆಂದರೆ ಬಿತ್ತಲ್ಪಡುವುದು ಸತ್ಕ್ರಿಯೆ, ಅದರಿಂದ ಬೆಳೆಯುವಂತಹ ಬೆಳೆ ಸತ್ಕ್ರಿಯೆಗಳ ಒಂದು ಫಲ ಎಂಬುದಾಗಿ ಅರ್ಥ. ಅವರಲ್ಲಿ ಹೇಳ್ತಾರೆ ನೋಡಿ, ಸಕಲ ವಿಧವಾಗಿರುವ ಸತ್ಕ್ರಿಯೆಗಳು. ಆ ಸತ್ಕ್ರಿಯೆಗಳ ಫಲವನ್ನು ಕೊಟ್ಟು ನೀವು ಆ ವಿಷಯದಲ್ಲಿ ಆಲಸ್ಯವಾಗಿರಬಾರ್ದು. ಸತ್ಕ್ರಿಯೆಗಳನ್ನು ಮಾಡ್ತೀವಲ್ಲ, ಮತ್ತೊಬ್ಬರಿಗೆ ಸಹಾಯ ಅಥವಾ ಇಲ್ಲದವರಿಗೆ ನಮ್ಮ ಕಾರ್ಯಗಳನ್ನು ಹಂಚಿಕೊಡ್ತೀವಲ್ಲ, ಸೋತೋಗಬಾರ್ದು ಅದರಲ್ಲಿ ನಾವು. ಅದುವೇ ನಿಮ್ಮನ್ನು ಆತ್ಮೀಕ ಕಾರ್ಯದಲ್ಲಿ ಫಲ ಕೊಡುವಂತೆ ಮಾಡುತ್ತದೆ. ಅದೇನು ಮಾಡುತ್ತೆ ಅಂತ ಗಮನಿಸಿ. ಸಕಲ ವಿಧವಾಗಿರುವ ಸತ್ಕ್ರಿಯೆಗಳ ಫಲಗಳು ದೇವರನ್ನು ಅರಿಯುವಂಥ ಅರಿವಿನಲ್ಲಿ ನಿಮ್ಮನ್ನು ವೃದ್ಧಿಯಾಗುವಂತೆ ಮಾಡುತ್ತದೆ. ದೇವರ ಕುರಿತಾಗಿರುವಂತಹ ಅರಿವಿದೆ ನೋಡಿ. ವಾಕ್ಯದಲ್ಲಿ ದೇವರನ್ನು ಅರಿಯಲು ಸಾಧ್ಯ, ನಿಮ್ಮ ಆತ್ಮಿಕ ಅನುಭವದಲ್ಲಿ ದೇವರನ್ನು ಅರಿಯಲು ಸಾಧ್ಯ, ದೇವರ ಚಿತ್ತವನ್ನು ಅರಿಯಲು ಸಾಧ್ಯ, ದೇವರ ಶಬ್ದವನ್ನು ಅರಿಯಲು ಸಾಧ್ಯ, ದೇವರ ರಹಸ್ಯವನ್ನು ಅರಿಯಲು ಸಾಧ್ಯ. ಅದಕ್ಕೆಲ್ಲ ಮೂಲ ಕಾರಣ ಏನಾಗಿದೆ ಅಂದರೆ ಸತ್ಕ್ರಿಯೆಗಳಾಗಿರುವ ಫಲಗಳು. ಕೆಲವರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡ್ತೀವಿ, ಪಕ್ಕದಲ್ಲಿ ಯಾರ ಬಗ್ಗೆಯೂ ಚಿಂತೆ ಇಲ್ಲ. ನಾನು ಸೇವೆ ಮಾಡ್ತೀನಿ, ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡಲ್ಲ, ಸ್ವಲ್ಪ ಕೂಡ ಚಿಂತೆ ಮಾಡಲ್ಲ. ನಾನು ಯಾವಾಗಲೂ ದೇವರೊಂದಿಗೆ ಇರುತ್ತೇನೆ, ಪಕ್ಕದಲ್ಲಿ ಯಾರನ್ನೂ ನೋಡುವುದಿಲ್ಲ, ಯಾರಿಗೂ ನಾನು ಯಾವ ಸಹಾಯವನ್ನು ಮಾಡುವುದಿಲ್ಲ. ಆ ರೀತಿಯಾಗಿದ್ದರೆ ಅವರನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ಅವರು ದೇವರ ಕುರಿತಾಗಿರುವ ಅರಿವಿನಲ್ಲಿ ಏನನ್ನು ಅರಿಯದವರಾಗಿರ್ತಾರೆ. ಯಾಕೆಂದರೆ ದೇವರ ಕುರಿತಾಗಿರುವ ಅರಿವಿನಲ್ಲಿ ನಿಮ್ಮನ್ನು ಅದು ಬೆಳೆಸುತ್ತದೆ, ವೃದ್ಧಿ ಮಾಡುತ್ತದೆ ಎಂಬುದಾಗಿ ಸತ್ಕ್ರಿಯೆಗಳ ಫಲದ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಬೇರೆ ಸೇವೆ ಮಾಡ್ತಾ ಇದ್ದರೆ ಮಾತ್ರ ಸಾಕಾ? ಕೆಲವೊಮ್ಮೆ ನೋಡಿ, ದೇವರು ಅಪ್ರಿಷಿಯೇಟ್ ಮಾಡಲ್ಲ. ನನಗೆ ಪ್ರಿಯನು ಯಾರು ಎಂಬುದಾಗಿ ಒಬ್ಬನು ಕೇಳ್ತಾನೆ. ಆಗ ದೇವರು ಒಂದು ಸಂಭವವನ್ನು ಹೇಳ್ತಾರೆ. ಒಂದು ದಾರಿಯ ಮಗ್ಗುಲಲ್ಲಿ ಒಬ್ಬನು ಬಿದ್ದು ಪೆಟ್ಟಾಗಿತ್ತು ಅವನಿಗೆ. ಅವನು ಕಳ್ಳರ ಕೈಗೆ ಸಿಕ್ಕಿ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ರೋಡಲ್ಲಿ ಅವನನ್ನು ಹೊಡೆದು ಅರ್ಧ ಜೀವ ಮಾಡಿ ಅವನ ಬಿಸಕ್ಕೆ ಹೋಗಿದ್ದಾರೆ. ಆ ಸ್ಥಳದಲ್ಲಿ ಬೆಳಗ್ಗೆ ಮುಂಜಾನೆಯಾದಾಗ ಆ ದಿನ ಸಬ್ಬತ್ ದಿನವಾಗಿದೆ. ಆ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿ ಆ ದಾರಿಯಲ್ಲಿ ದಾಟಿ ಒಬ್ಬ ಯಾಜಕ ಹೋಗ್ತಾನೆ. ಯಾಜಕನು ಎಲ್ಲೋಗ್ತಾ ಇದ್ದಾನೆ? ಅವರು ಸಬ್ಬತ್ ದಿನದಲ್ಲಿ ಅಂತ ನೋಡುವುದಾದರೆ ದೇವಾಲಯದಲ್ಲಿ ತನ್ನ ಯಾಜಕ ಉದ್ಯೋಗವನ್ನು ನೆರವೇರಿಸುವುದಕ್ಕೆ ಹೋಗ್ತಾ ಇದ್ದಾರೆ. ಇವರು ನೋಡ್ತಾರೆ, ಆ ಒಂದು ಸ್ಥಳದಲ್ಲಿ ಅವನು ಅರ್ಧ ಜೀವವಾಗಿ ಬಿದ್ದಿದ್ದಾನೆ,
ರಕ್ತ ತೊಟ್ಟಿಗ್ತಾ ಇದೆ, ಸಹಾಯ ಮಾಡ್ಬೋದು. ಆದರೆ ಸಹಾಯ ಮಾಡಿದರೆ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಒಂದು ಶವವನ್ನಾಗಲಿ ರಕ್ತ ಸುರಿಸುವಂಥ ಮನುಷ್ಯನನ್ನು ಮುಟ್ಟಿದ್ರೆ ಆ ದಿನ ಪೂರ್ತಿಯಾಗಿ ನೀವು ಅಶುದ್ಧರಾಗಿದ್ದೀರಿ ಎಂಬುದಾಗಿ ಅರ್ಥ. ನೀವು ಮನೆಯಲ್ಲೇ ಕೂತಿರಬೇಕು ಸಾಯಂಕಾಲದವರೆಗೂ. ಅನಂತರ ಆ ಮಡಿ ಕಳೆಯುವುದಕ್ಕೆ ಕೆಲವೊಂದು ಪರಿಹಾರಗಳಿದೆ, ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇವರು ನೋಡ್ತಾರೆ, ಇವನು ಸಾಯುವುದಕ್ಕಿದ್ದಾನೆ, ಉಸಿರಾಡ್ತಾ ಇದ್ದಾನೆ, ಇವನು ಮುಖ್ಯನಾ, ಅಥವಾ ಇವತ್ತು ನಾವು ದೇವರ ಆಲಯಕ್ಕೆ ಹೋಗಬೇಕು, ಆರಾಧನೆಗೆ ಹೋಗಬೇಕು, ಸೇವೆಗೆ ಹೋಗಬೇಕು, ಯಾಜಕನು ಎನ್ನುವ ಸ್ಥಾನದಿಂದ ನಾನು ಮಾಡಬೇಕಾಗಿರುವ ಕೆಲಸ ಇದೆ, ಅದಕ್ಕೆ ನಾನು ಹೋಗಬೇಕು ಎಂಬುದಾಗಿ ಯೋಚಿಸಿ ಸಾಯುವವನಿಗಿಂತಲೂ ದೇವರು ಮುಖ್ಯ ಎಂಬುದಾಗಿ ಹೇಳಿ ದಾಟಿ ಹೋಗ್ತಾನೆ. ಅವನ ದೃಷ್ಟಿಯಲ್ಲಿ ಅವನು ಮಾಡಿದ್ದು ಸರಿಯಾಗೇ ಇತ್ತು, ಅದು ಸರಿನೇ. ಕೆಲವರನ್ನ ನೋಡಿ, ನನ್ನ ಹೆಂಡತಿ ಸಾಯುವುದಕ್ಕೆ ಇದ್ಲು, ಹಾಗೆ ಪ್ರಾಣಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ಲು, ಅದನ್ನು ಕೂಡ ನಾನು ಯೋಚನೆ ಮಾಡದೆ ಸೇವೆಗೆ ಹೋದೆ ಎಂಬುದಾಗಿ ಸಾಕ್ಷಿ ಇಡುವುದನ್ನು ಕೇಳ್ಪಟ್ಟಿರ್ತೀರ. ಅವರಿಗೆ ಯಾವ ಸಹಾಯವೂ ಇಲ್ಲ, ಆ ಊರಿನವರು ಯಾರು ಗೊತ್ತಿರಲ್ಲ, ಅಕ್ಕಪಕ್ಕ ಯಾರು ಗೊತ್ತಿರೋರು ಇಲ್ಲ, ಒಬ್ಬರ ಸಾಕ್ಷಿ ಇದು. ಆ ಸಂದರ್ಭದಲ್ಲಿ ನಾನು ಆ ಗ್ರಾಮಕ್ಕೆ ಹೋಗಿ ಸೇವೆ ಮಾಡಬೇಕು ಎಂಬುದಾಗಿ ನಿರ್ಣಯಿಸಿ ಇಟ್ಟಿದ್ದರಿಂದ ನಾನು ಆಕೆಯನ್ನು ಹಂಗೆ ಬಿಟ್ಟು ಹೋದೆ ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಮನದುರುಗ್ತಾರೆ, ದೇವರ ಮೇಲೆ ಎಷ್ಟೊಂದು ಭಾರ, ಎಷ್ಟೊಂದು ವೈರಾಗ್ಯ ಎಂಬುದಾಗಿ ಹೇಳಿ. ಇದನ್ನೇ ಇವರು ಇಲ್ಲಿ ಮಾಡ್ತಾರೆ. ಎರಡನೇದಾಗಿ ಒಬ್ಬ ಪ್ರವಾದಿ ಬರ್ತಾನೆ. ಅವನೆಲ್ಲಿ ಹೋಗ್ತಾನೆ? ಅವತ್ತು ಸಬ್ಬತ್ ದಿನವಾಗಿತ್ತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವನು ಕೂಡ ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ಇವರು ಪ್ರವಾದನೆ ಹೇಳಕ್ಕೆ ಹೋಗ್ತಿದ್ದಾರಲ್ಲಿ ದಾರಿಯಲ್ಲಿ ನೋಡ್ತಾನೆ, ಒಬ್ಬನು ಸಾಯುವ ರೀತಿಯಲ್ಲಿ ಪ್ರಾಣಕ್ಕೋಸ್ಕರವಾಗಿ ಒಬ್ಬ ಹೋರಾಡ್ತಾ ಇದ್ದಾನೆ. ಆ ರೀತಿಯಾಗಿ ನೋಡಿದ ಕೂಡಲೇ ಸ್ಟನ್ನಾದ, ಪಕ್ಕವಾಗಿ ದೂರ ಹೋದ. ಕೆಲವೊಬ್ಬರು ನೋಡಿದ್ರೆ ಆಕ್ಸಿಡೆಂಟ್ ಅಂದರೆ ದೂರವಾಗಿ ಓಡ್ತಾರಲ್ಲ, ನಮಗ್ಯಾಕಪ್ಪ ಈ ತಲೆನೋವು ಅಂತ, ಆ ರೀತಿ ಅವನು ದೂರ ಸರಿದು ಹೊರಟು ಹೋದ. ಅವನ ದೃಷ್ಟಿಯಲ್ಲಿ ಅವನು ಮಾಡಿದ್ದು ಸರಿನೇ. ಇದೇ ವ್ಯಕ್ತಿ ಒಬ್ಬ ಗುರುವಾರ ಬಿದ್ದಿದ್ರೆ, ಒಂದು ಶುಕ್ರವಾರ ಬಿದ್ದಿದ್ರೆ ಅವನೇನು ಮಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಆರಾಧನೆಯ ದಿವಸ, ಸಬ್ಬತ್ ದಿವಸ, ನಾವು ದೇವರ ಆಲಯಕ್ಕೆ ಹೋಗಬೇಕು. ಆಗ ಇವನನ್ನು ಮುಟ್ಟುವುದಾದರೆ ಹೋಗೋಕ್ಕಾಗಲ್ಲ, ಮಡಿಯಾಗುತ್ತದೆ. ಆದ್ದರಿಂದ ದೂರವಾಗಿ ಹೋಗುತ್ತೇನೆ ಎಂಬುದಾಗಿ ಹೋಗಿರ್ತಾರೆ. ನಮ್ಮ ಜನವಾಗಿದ್ದರೆ ಆ ಸ್ಥಳದಲ್ಲಿ ಶಿಲುಬೆ ಹಾಕಿ ಪ್ರಾರ್ಥನೆ ಮಾಡೋಗಿರ್ತಾರೆ. ಅದಾದ ನಂತರ ಒಬ್ಬ ಸಮಾರಿಯನಲ್ಲಿ ಬರ್ತಾನೆ. ಆ ಸಮಾರಿಯನು ಅವನನ್ನು ಕಂಡಾಗ ಕುಳಿತು ಅವನನ್ನು ಮೇಲೆತ್ತಿ ಅವನ ಗಾಯವನ್ನು ತೊಳೆದು ಗಾಯಕ್ಕೆ ಎಣ್ಣೆಯನ್ನು ದ್ರಾಕ್ಷರಸವನ್ನು ಹಾಕಿ ಅವನನ್ನು ಒಂದು ಛತ್ರಕ್ಕೆ ಕರಕೊಂಡೋಗಿ ಸೇರಿಸಿ ಅವನು ದಾಟಿ ಬರುವುದನ್ನು ನೋಡ್ತೀವಲ್ಲಿ. ಒಂದು ವೇಳೆ ಅವನು ಕೂಡ ದೇವಾಲಯಕ್ಕೆ ಹೋಗಿರ್ಬೋದು. ಸಮಾರ್ಯರಿಗೆ ದೇವಾಲಯ ಇಲ್ಲದೇ ಇದ್ದುದರಿಂದ ಅವರು ದೇವರನ್ನು ಆರಾಧನೆ ಮಾಡುವುದಕ್ಕೆ ಯೆರೂಸಲೇಮ್ ದೇವಾಲಯಕ್ಕೆ ಬರಬೇಕು. ಇವರಾದರೂ ಒಳಗಿಂದ ಊರಿಗೆ ಹೋಗ್ತಾರಲ್ಲಿ, ಅವರು ಸಮಾರ್ಯದಿಂದ ಬರಬೇಕು. ಅಷ್ಟು ಪ್ರಯಾಸಪಟ್ಟು ಒಂದು ವೇಳೆ ಬಂದಿರ್ಬೋದು, ವಾಕ್ಯದಲ್ಲಿ ಹಂಗೆ ಬರೆಯಲ್ಪಟ್ಟಿಲ್ಲ, ಒಂದು ವೇಳೆ ಬಂದಿರ್ಬೋದು. ಅವನು ಆ ದಾರಿಯಲ್ಲಿ ದೇವಾಲಯದ ಕಡೆಗೆ ಹೋಗ್ತಿದ್ದಿರ್ಬೋದು. ಆದರೆ ಅವನ ಮನಸ್ಸು ಇವನಿಗೆ ಮನವೆರಗಿ ಇವನಿಗೆ ಸಹಾಯ ಮಾಡಿತ್ತು. ಯೇಸು ಈಗ ಕೇಳ್ತಾರೆ, ಆ ಗಾಯವಾದವನಿಗೆ ಯಾರು ಅವನ ಜೊತೆ ನಿಂತ ಅಂತ. ಆಗ ಅವನು ಹೇಳುತ್ತಾನೆ, ಸಹಾಯ ಮಾಡಿದ್ದ ಸಮಾರಿಯಿಂದನಲ್ವಾ, ಅವನೇ ಅವನಿಗೆ ಸಹಾಯಕನಾಗಿದ್ದ, ಅವನೇ ಅವನ ಗಾಯಕ್ಕೆ ಔಷಧಿಯನ್ನು ಹಾಕಿದ ಎಂಬುದಾಗಿ ಹೇಳಿದರು. ಎಂಬುದಾಗಿ ಅವನು ಹೇಳಿದ ಕೂಡಲೇ ನೀನು ಹೋಗಿ ಅದೇ ರೀತಿ ಮಾಡು ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ದೇವರು ಯಾವುದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನೋಡೋದಾದರೆ, ನೀವು ಸೇವೆಗೆ, ನಾನು ಹೇಳಿದ್ನಲ್ಲ, ಆ ಗ್ರಾಮ ಸೇವೆಗೆ ಮುಂದಿನ ದಿನ ಕಡೆ ಹೋಗ್ಬೋದಾಗಿತ್ತು ಅವರು. ಆ ಗ್ರಾಮ ಏನು ನಡೆದೋಗ್ಬಿಡುತ್ತಾ, ಬೆಂಕಿ ಬಂದು ಬೀಳುತ್ತಾ? ಆದರೆ ಹೆಂಡತಿಯಲ್ಲಿ ಮರಣಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ದಾಳೆ. ಯಾರೂ ಗೊತ್ತಿಲ್ಲ, ಈ ವ್ಯಕ್ತಿಯನ್ನು ನಂಬಿಯೇ ಬಂದಿದ್ದಾಳೆ. ಅದನ್ನು ದೊಡ್ಡ ತ್ಯಾಗದ ಚರಿತ್ರೆ ಅಂತ ಹೇಳಿ ಅದರಲ್ಲಿ ಕಾಣಿಕೆ ತೆಗೆದು, ಅದರಲ್ಲಿ ಹಣವನ್ನು ತೆಗೆದು, ತಾನೊಬ್ಬ ವೈರಾಗ್ಯವಾದಿ ಎಂಬುದಾಗಿ ತೋರಿಸಿಕೊಂಡು ಕಟ್ಟಡಗಳನ್ನು ಕಟ್ಟಿ ಎಲ್ಲವನ್ನ ಮಾಡ್ತಾರೆ ನೋಡ್ತಾ ಇದ್ದೀವಿ. ಅದರೊಳಗೆ ನಾವು ಹೋಗೋದು ಬೇಡ. ಯಾಜಕನು ಆ ರೀತಿ ಅಲ್ಲಿ ಹೋದ, ಒಳ್ಳೆಯದೇ. ಪ್ರವಾದಿ ಹಾಗೆಯೇ ಹೋದ, ದೇವರ ಮೇಲೆ ಪ್ರೀತಿ ಇಟ್ಟು ಹೋದ, ಒಳ್ಳೆಯದೇ. ಆದರೆ ದೇವರು ಮೆಚ್ಚುವಂಥದ್ದು ಸತ್ಕ್ರಿಯೆ. ದೇವರು ಯಾವುದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ನೋಡಿ, ಅವರನ್ನು ದಂಡಿಸಲಿಲ್ಲ, ಅವನಂಗೆ ಮಾಡ್ದ ಮೋಸವಾದವನಂತ ಬೈಲಿಲ್ಲ, ಶಪಿಸಲಿಲ್ಲ. ಆದರೆ ದೇವರು ಇವನನ್ನು ಹೊಗಳಿದರು. ಅದನ್ನೇ ಗಮನಿಸಬೇಕು. ಹಾಗಾದರೆ ಈ ಸಮಾರ್ಯನು ಎನ್ನುವವನು ಸಹಾಯಕನು ಎಂಬುದಾಗಿ ಸೂಚಿಸುತ್ತದೆ. ಅದೇ ರೀತಿಯೇ ನೀವು ಮಾಡಿ ಎನ್ನುವಂಥದ್ದನ್ನು ದೇವರು ಈ ಸ್ಥಳದಲ್ಲಿ ನಮಗೆ ಕಲಿಸುವವರಾಗಿದ್ದಾರೆ. ಅವನು ಯಾರೋ, ಯಾವ ಸ್ಥಳನೋ ಏನೂ ಗೊತ್ತಿಲ್ಲ. ನೀವು ಯಾತಕ್ಕಾಗಿ ಬಂದಿರೋ, ಹೋಗ್ತಾ ಇದ್ದೀರೋ, ನಿಮಗೇನು ಕೆಲಸ ಇದೆಯೋ ಗೊತ್ತಿಲ್ಲ. ನಿಮ್ಮ ಪ್ರಯಾಣದ ಉದ್ದೇಶ ಗೊತ್ತಿಲ್ಲ. ನೀವು ಯಾತಕ್ಕಾಗಿ ಆ ಸ್ಥಳದಲ್ಲಿ ಆ ಒಂದು ಕಾಡಿನ ಹಾದಿಯಲ್ಲಿ ಬರ್ತೀರಾ ಗೊತ್ತಿಲ್ಲ.
ಅವರಿಗೆ ಒಂದು ಅಗತ್ಯತೆ ಇದ್ದ ಹಾಗೆ ಈ ಸಮಾರ್ಯನಿಗೂ ಒಂದು ಅಗತ್ಯ ಇದೆ ತಾನೇ ಪ್ರಯಾಣ ಮಾಡ್ತಾನೆ. ಅದನ್ನು ಕೂಡ ಬ್ರೇಕ್ ಮಾಡಿ ಒಬ್ಬ ಅನ್ಯನಿಗೆ ಸಹಾಯ ಮಾಡಿದ್ನಲ್ಲ, ಅದನ್ನೇ ದೇವರು ಪರಸ್ನೇಹ, ಇತರರನ್ನು ಪ್ರೀತಿಸುವಂತಹ ಸ್ನೇಹ ಎಂಬುದಾಗಿ ದೇವರು ಕಲಿಸಿಕೊಡುತ್ತಾರೆ. ಹಾಗಾಗಿ ಈ ಸತ್ಕ್ರಿಯೆಗಳೆನ್ನುವುದು ಬಹಳ ಪ್ರಾಮುಖ್ಯ. ಒಂದು ಪ್ರಸಂಗ ಮಾಡ್ತೀವಿ, ಬೈಬಲ್ನ ವೇದವನ್ನು ಧ್ಯಾನ ಮಾಡ್ತೀವಿ, ಮತ್ತೊಬ್ಬರಿಗೆ ಹೇಳ್ತೀವಿ, ಅದೆಲ್ಲ ಸತ್ಕ್ರಿಯೆಗಳೇ ಇದ್ದರೂ ಕೂಡ ಅದಕ್ಕಿಂತಲೂ ನೆರೆಹೊರೆಯವರಿಗೆ ತಕ್ಕ ಸಂದರ್ಭದಲ್ಲಿ ಸಹಾಯ ಮಾಡ್ತೀವಿ ನೋಡಿ, ಅದುವೇ ಸತ್ಕ್ರಿಯೆ. ಆ ಸತ್ಕ್ರಿಯೆಗಳ ಫಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾಗಿ ದೇವರ ಸತ್ಯವೇದದಲ್ಲಿ ನಾವಿದನ್ನು ಓದಿ ನೋಡಿದ್ದೇವೆ. ಅವರೇನು ಹೇಳ್ತಾರೆ? ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸಕಲ ಸತ್ಕ್ರಿಯೆಗಳಾಗಿರುವಂತಹ ಫಲಗಳನ್ನು ಕೊಟ್ಟು ದೇವರನ್ನು ಅರಿಯುವಂತಹ ಅರಿವಿನಲ್ಲಿ ವೃದ್ಧಿಯಾಗುವಂತೆ. ಹಾಗಾಗಿ ದೇವರನ್ನು ಅರಿಯುವಂಥ ಅರಿವಿನಲ್ಲಿ ನಿಮ್ಮನ್ನು ವೃದ್ಧಿ ಮಾಡುವಂತೆ ನಿಮ್ಮನ್ನು ಪ್ರೇರೇಪಿಸಿದ್ದೇನೆ ಅಂತ ಕೇಳೋದಾದರೆ, ನೀವು ಮಾಡಿದಂತಹ ಸತ್ಕ್ರಿಯೆಗಳ ಫಲಗಳು ಕರ್ತನಿಗೆ ಪ್ರಿಯ ಉಂಟಾಗುವಂತೆ ಅವರಿಗೆ ಪಾತ್ರವಾಗಿ ನಡೆದುಕೊಳ್ಳುವುದಕ್ಕೂ, ಅದುವೇ ಬಹಳ ಮುಖ್ಯ. ನಾನು ಹೇಳಿದ್ನಲ್ಲ, ಯಾಜಕನು ಅವನು ಭಕ್ತಿಯಿಂದಲೇ ದಾಟಿ ಬಂದ, ದೇವರು ಅದನ್ನು ನೋಡಿದ್ರು. ಮತ್ತೊಬ್ಬ ಅಲ್ಲಿ ದಾಟಿ ಬರ್ತಾನೆ, ಒಬ್ಬ ಪ್ರಾಫಿಟ್, ಒಬ್ಬ ಪ್ರವಾದಿ, ಅವನು ಕರ್ತನ ಕಾರ್ಯದ ಮೇಲೆ ಗಮನವಿಟ್ಟು ಮುಂದುವರಿದ. ಆದರೆ ದೇವರು 3ನೇದಾಗಿ ಬಂದ ನೋಡಿ, ಅವನ ಮೇಲೆಯೇ ದೇವರ ಪ್ರೀತಿ ಉಂಟಾಯಿತು. ನೋಡಿ, ಗಾಯಪಟ್ಟು ಪ್ರಾಣಕ್ಕೋಸ್ಕರವಾಗಿ ಹೋರಾಡುತ್ತಂತಹ ವ್ಯಕ್ತಿಗೆ ಸಹಾಯ ಮಾಡಿದ್ನಲ್ಲ, ಮತ್ತೊಬ್ಬರು ಕರ್ತವ್ಯವನ್ನು ಮಾಡಿದ್ರು. ದೇವರು ಅದನ್ನು ತಪ್ಪು ಅಂತ ಹೇಳಲಿಲ್ಲ, ಆದರೆ ದೇವರ ಪ್ರೀತಿ ಎಲ್ಲಿ ಉಂಟಾಯಿತು? ಯಾರನ್ನ ಪರ್ಟಿಕ್ಯುಲರ್ ಆಗಿ ಬೆಟ್ ಮಾಡಿ ತೋರಿಸ್ತಾರೆ ನೋಡಿ, ಆ ಸಮಾರ್ಯನನ್ನು ತೋರಿಸುತ್ತಾರೆ. ಹಾಗಾಗಿ ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಸೋತು ಹೋಗದೇ ಇರಿ. ಆ ಸತ್ಕ್ರಿಯೆಗಳ ಫಲಗಳು ಏನೆಂಬುದಾಗಿ ಗೊತ್ತಾ? ಕರ್ತನನ್ನು ಅರಿಯುವಂತಹ ಅರಿವಿನಲ್ಲಿ ನಿಮ್ಮನ್ನು ಬೆಳೆಯುವಂತೆ ಮಾಡುತ್ತದೆ. ದೇವರಿಗೆ ಪ್ರಿಯ ಉಂಟಾಗುವಂತೆ ನಿಮ್ಮನ್ನು ನಡೆಯುವಂತೆ ಮಾಡುತ್ತದೆ. ನೀವು ದೇವರ ಪ್ರಿಯಕ್ಕೆ ಪಾತ್ರರಾದವರಾಗಿ ಮಾರ್ಪಡುತ್ತೀರಾ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮುಂದಿನ ಕಾರ್ಯ ಇದರಲ್ಲೇ ನೀವು ಗಮನಿಸಿ ನೋಡಿ. ತೀತನ ಪುಸ್ತಕ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳುತ್ತಾರೆ, ನಮ್ಮವರು, ನಮ್ಮ ಜನಗಳಿದ್ದಾರೆ ಸಭೆಯವರು, ನಮ್ಮವರು ಫಲವಿಲ್ಲದವರಾಗಿ ಹೋಗದ ಹಾಗೆ ಏನು ಮಾಡಬೇಕು? ಕುಳಿತು ಕ್ಲಾಸ್ ಮಾಡು, ಬೈಬಲ್ ಹೇಳ್ಕೊಡು, ಆತ್ಮದಲ್ಲಿ ತುಂಬಿ ಅಭಿಷೇಕದಲ್ಲಿ ಹಾಗೆ ಧುಮುಕ್ತಾ ಇರಿ, ಫಲ ಉಂಟಾಗುತ್ತದೆ. ಆ ರೀತಿ ಹೇಳಲಿಲ್ಲ. ನಮ್ಮವರು ಫಲವಿಲ್ಲದವರಾಗಿ ಮಾರ್ಪಡದ ಹಾಗೆ, ಅಂದರೆ ಫಲ ಕೊಡುವಂತೆ, ಕೊರತೆಗಳನ್ನು ನೀಗಿಸುವುದಕ್ಕೆ ಆಸ್ಪದವಾಗಿ ಸತ್ಕ್ರಿಯೆಗಳನ್ನು ಮಾಡಲು ಅಭ್ಯಾಸಿಸಲಿ. ಒಬ್ಬನು ಒಳ್ಳೆಯ ಫಲಗಳನ್ನು ಕೊಡಬೇಕೆಂದರೆ ಅವನು ನಿಷ್ಫಲವುಳ್ಳವನಾಗಿ ಮಾರ್ಪಡದೇ ಇರಬೇಕಂದ್ರೆ ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಕ್ಕೆ ಅಭ್ಯಾಸ ಮಾಡಲಿ. ಅವನಿಗೆ ಅದನ್ನು ಕಲಿಸಿಕೊಡಿ, ಸಭೆಯವರಿಗೆ ಕಲಿಸಿಕೊಡಿ. ನಿಮ್ಮ ಸಭೆಯವರು ನನ್ನ ಸಭೆಯಲ್ಲಿ ಕಾಣಿಕೆಯನ್ನು ತಂದು ಹಾಕಬೇಕು ಎಂಬುದಾಗಿ ಅಧಿಕವಾಗಿ ಒತ್ಕೊಟ್ಟು ಹೇಳ್ತೀವಲ್ವಾ, ಅದನ್ನು ಬಡವರಿಗೂ ದೀನರಿಗೂ ನೆರೆಯವರಿಗೂ ಮಾಡಿ ಅಂತ ಹೇಳ್ಕೊಡ್ರಿ. ಕೆಲವು ಕಡೆ ನೋಡಿ, ನನ್ನ ಬಳಿ ತಂದು ಕೊಡಿ, ನಾವು ಪ್ರಳಯ ಬರಬೇಕಾದ್ರೆ ಫುಡ್ ಪ್ಯಾಕೆಟ್ ಹಾಕೊಂಡು ಕೊಡ್ತೀವಿ, ನಾವು ಸಹಾಯ ಮಾಡ್ತೀವಿ ಎಂಬುದಾಗಿ ಹೇಳ್ತಾರೆ. ಅದು ಆರೋಗ್ಯವಾದದ್ದೇನು ಅಂತ ಕೇಳುವುದಾದರೆ ಅವರೇ ಮಾಡುವ ಹಾಗೆ ಅಭ್ಯಾಸ ಮಾಡಿರಿ, ಹೇಳ್ಕೊಡಿ ಅವರಿಗೆ. ನೀವೇ ನಿಮ್ಮ ಕೈಯಿಂದ ಮಾಡಿರಿ. ನಿಮ್ಮ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಬಡವರಿಗೋಸ್ಕರವಾಗಿ ಎತ್ತಿಡ್ರಿ. ಯಾಕೆ ಕೊಡಬೇಕು? ಅವರು ಯಾರೋ ಏನೋ ಗೊತ್ತಿಲ್ಲದಿರುವವನು, ರೋಡಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಪಾಪದಲ್ಲಿದ್ದಾನೆ, ಗೊತ್ತಿಲ್ಲದೆ ಇರುವವನು, ಯಾಕೆ ಅವನಿಗೆ ಕೊಡಬೇಕು? ಯಾಕೆ ಕೊಡಬೇಕು ಅಂದರೆ, ಒಂದು ಯಾಕೆ ಕೊಡಬೇಕು ಎಂಬುದಾಗಿ ಕೇಳಿದ ಪ್ರಶ್ನೆ ತಪ್ಪು. ಕಾರಣ ಹೇಳಿ ಕೊಡಬೇಕು ಅಂತಿದ್ರೆ ಅದು ಆರೋಗ್ಯವಾಗಿರುವ ಸತ್ಕ್ರಿಯವಾಗಿರಲು ಸಾಧ್ಯವಿಲ್ಲ. ಆದರೂ ಕೂಡ ನಿಮಗೆ ನಾನು ಆ ಸತ್ಕ್ರಿಯೆಗಳ ಪರಿಣಾಮವನ್ನು ಹೇಳ್ತಾ ಇದ್ದೀನಿ. ಅವರೇನು ಹೇಳ್ತಾರೆ ಅಂದರೆ, ನೀವು ಸತ್ಕ್ರಿಯೆಗಳನ್ನು ಮಾಡುವಾಗಲೇ ನಿಮ್ಮ ಫಲಗಳು ಆತ್ಮಿಕವಾದ ಫಲವಾಗಿದ್ದರು, ಮನ ತಿರುಗುವಿಕೆಯ ಫಲವಾಗಿದ್ದರು. ನಿಮ್ಮ ಫಲಗಳು ಯಾವಾಗ ವೃದ್ಧಿಯಾಗುತ್ತೆ ಅಂದರೆ ನೀವು ಸತ್ಕ್ರಿಯೆಗಳನ್ನು ಮಾಡುವಾಗ. ಆದ್ದರಿಂದ ಹೇಳ್ತಾರೆ ಅವರು, ನಮ್ಮವರು, ಈ ತೀತನೆನ್ನುವವನು ಒಬ್ಬ ಸಹ ಸೇವಕನು, ಪೌಲನ ಶಿಷ್ಯನ ಹಾಗೆ, ಮಗನ ಹಾಗೆ. ತಿಮೋತಿಯೇನು ತೀತನು, ಅವರಿಗೆ ಹೇಳ್ತಾರೆ, ನಿನ್ನ ಕೈಯಲ್ಲಿ ಸಭೆ ಕೊಟ್ಟು ಬಂದಿದ್ದೀನಪ್ಪ. ನಮ್ಮವರು, ಅದರಲ್ಲಿರುವಂಥ ನಮ್ಮ ಜನಗಳು ಫಲವಿಲ್ಲದವರಾಗಿ ಹೋಗದ ಹಾಗೆ, ಕೊರತೆಗಳನ್ನು ನೀಗಿಸುವುದಕ್ಕೆ ಆಸ್ಪದವಾಗಿರುವ ಕಾರ್ಯವನ್ನು, ಮತ್ತೊಬ್ಬರಿಗಿರುವ ಕೊರತೆಯನ್ನು ನೀಗಿಸುವುದಕ್ಕಿರುವ ಕಾರ್ಯವನ್ನು ಮಾಡುವುದಕ್ಕೆ ಪಳಗಲಿ. ಅವರೇ ಮಾಡಲಿ. ಹೇಳು, ಅವನಿಗೆ ನೀನು ಕೊಡಿಸು, ಅವನಿಗೆ ನಿನ್ನಿಂದ ಒಂದನ್ನು ಹಂಚಿಕೊಡು ಎಂಬುದಾಗಿ ಹೇಳಿಕೊಡಿರಿ. ನೀವು ಪಡೆದು ಒಟ್ಟಾರೆ ಕೊಡ್ಬೋದು, ಅದೊಂದಿದೆ ಅಲ್ಲಿ.
ಆದರೆ ಅದಕ್ಕಿಂತ ಆರೋಗ್ಯ ಅವರ ಕೈಯಲ್ಲೇ ಮಾಡಿ ಪಳಗಲಿ. ಅದನ್ನು ಹೇಳ್ತಾ ಇದ್ದಾರೆ. ಸತ್ಕ್ರಿಯೆಗಳ ಕುರಿತಾಗಿ ಕ್ರಿಸ್ತನೇ ಹೇಳ್ತಾರೆ ನೋಡಿ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಈ ವಿಧವಾಗಿ ಮನುಷ್ಯರು ನಿಮ್ಮ ಸತ್ಕ್ರಿಯೆಗಳನ್ನು ಕಂಡು ಪರಲೋಕದಲ್ಲಿರುವಂತಹ ನಿಮ್ಮ ತಂದೆಯನ್ನು ಮಹಿಮೆಪಡಿಸುವಂತೆ ನಿಮ್ಮ ಬೆಳಕು, ಆ ಸತ್ಕ್ರಿಯೆಗಳನ್ನು ದೇವರು ಬೆಳಕು ಎಂಬುದಾಗಿ ಹೇಳ್ತಾರೆ. ಆ ಸತ್ಕ್ರಿಯೆಗಳು ಎನ್ನುವಂಥದ್ದು ನಿಮ್ಮೊಳಗೆ ಒಂದು ಬೆಳಕನ್ನು ಕೊಡುತ್ತದೆ. ಬೆಳಕೆಂದರೆ ഇരുಳನ್ನು ಓಡಿಸುವಂಥ ಅಧಿಕಾರವುಳ್ಳದ್ದು. ಹಾಗಾಗಿ ನೋಡಿ, ಸತ್ಕ್ರಿಯೆಗಳು, ಈ ഇരുಳಿನ ಕ್ರಿಯೆಗಳು ನಿಮ್ಮಲ್ಲಿ ಬಂದರೆ ಅದನ್ನು ಇಲ್ಲದಂತೆ ಮಾಡುತ್ತದೆ. ಒಂದು ಕಡೆ ಲೈಟ್ ಇದೆ, ಕತ್ತಲು ಒಳಗಿರುವಂಥದ್ದಾಗಿದೆ, ಒಳಗೆ ಬರಲು ಸಾಧ್ಯವಿಲ್ಲ. ಕಾರಣ ಲೈಟಲ್ಲಿ ಉರಿಯುತ್ತಾ ಇತ್ತು. ಒಬ್ಬ ಮನುಷ್ಯನ ಜೀವನದಲ್ಲಿ ಬೆಳಕಿದ್ದರೆ ഇരുಳು ಹೇಗೆ ಹಿಡಿಯಲು ಸಾಧ್ಯ? ಅದು ഇരുಳಲ್ಲಿ ಪ್ರಕಾಶಿಸುವಂಥ ಬೆಳಕಾಗಿ ಇತ್ತು. ഇരുಳಾದದ್ದು ಅದನ್ನು ಅಂಟಿಕೊಳ್ಳಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯಾವ ಸ್ಥಳದಲ್ಲಾದರೂ ಲೈಟ್ ಹೋಗಿ ಅದನ್ನು ಅಂಟಿಕೊಳ್ಳುತ್ತದ? ಇಲ್ಲ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಯೇಸು ಹೇಳುತ್ತಾರೆ, ನೀವು ಸತ್ಕ್ರಿಯೆಗಳನ್ನು ಮಾಡ್ತೀರ ನೋಡಿ, ಅದುವೇ ನಿಮ್ಮೊಳಗೆ ಒಂದು ಆತ್ಮೀಕ ಬೆಳಕನ್ನು ಉಂಟು ಮಾಡುತ್ತದೆ. ಈ ಬೆಳಕು ನಿಮ್ಮನ್ನು ഇരുಳಿನ ಕ್ರಿಯೆಗಳಿಂದ ಕಾಪಾಡುತ್ತದೆ. ಒಂದು ಶಾಪ ಬರುತ್ತದೆ, ഇരുಳು, ಅದು ದೂರ ಹೋಗುತ್ತದೆ, ನಿಮಗೆ ಗೊತ್ತಾಗೋದಿಲ್ಲ. ಒಂದು ಅಪಾಯ ಬರುತ್ತದೆ, ನಿಮಗೆ ಗೊತ್ತಿಲ್ಲದೆ ಅದು ದೂರ ಸರಿಯುತ್ತದೆ. ಯಾಕೆಂದರೆ ನೀವೇ ಲೈಟ್ ಹಾಕಿ ಇಟ್ಟಿದ್ದೀರಲ್ವಾ. ಕೆಲವರನ್ನು ನೋಡಿ ನೈಟ್ ಮಲಗಬೇಕಾದ್ರೆ ಲೈಟ್ ಹಾಕಿರ್ತಾರೆ. ಆ ರೀತಿ ನಿಮ್ಮ ಆತ್ಮಿಕ ಜೀವನದಲ್ಲಿ ಯಾವಾಗಲೂ ಬೆಳಕು ಉರಿಯುತ್ತಾ ಇದೆ. ಅದು ಉರಿಯುತ್ತಿದ್ದರೆ ഇരുಳಂಗೆ ಒಳಗೆ ಬರೋಕ್ಕೆ ಸಾಧ್ಯ? ഇരുಳು ಬರುವುದಿಲ್ಲ, ಅದು ದೂರ ಹೋಗುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಹೊಟ್ಟೋಗುತ್ತದು. ಒಂದು ഇരുಳಿನ ಕ್ರಿಯೆ, ಒಂದು ಸೈತಾನನ ಒಂದು ತಂತ್ರ, ಒಂದು ವ್ಯಾಧಿ, ಒಂದು ಘೋರ ವ್ಯಾಧಿ, ಒಂದು ಬಲಹೀನತೆ, ಅದು ಬರಬೇಕಾದ್ರೆ ಏನು ಮಾಡುತ್ತೆ ಅಂದರೆ, ಆ ഇരുಳು ನಿಮ್ಮನ್ನು ಜಯಿಸಲು ಬರಬೇಕಾದ್ರೆ ಈ ಬೆಳಕು ಪ್ರಕಾಶವಾಗಿರೋದ್ರಿಂದ ಮತ್ತೊಬ್ಬರಿಗೆ ಮಾತ್ರ ಲೈಟ್ ಅಲ್ಲ, ಈ ಲೈಟು ഇരുಳು ನಿಮ್ಮನ್ನು ಮುಟ್ಟದ ಹಾಗೆ ನಿಮಗೊಂದು ರಕ್ಷಣೆಯ ಬಲೆಯನ್ನು ಏರ್ಪಡಿಸಿಕೊಡುವಂಥದ್ದಾಗಿದೆ. ಹಾಗಾಗಿ ಸತ್ಕ್ರಿಯೆಗಳನ್ನು ದೇವರು ಬೆಳಕಿಗೆ ಸಮವಾಗಿ ನೋಡುತ್ತಾರೆ. ಈ ವಿಧವಾಗಿ ಮನುಷ್ಯರು ನಿಮ್ಮ ಸತ್ಕ್ರಿಯೆಗಳನ್ನು ಕಂಡು ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವಂತೆ ನಿಮ್ಮ ಬೆಳಕು ಅವರ ಮುಂಭಾಗದಲ್ಲಿ ಪ್ರಕಾಶವಾಗಲಿ ಎಂಬುದಾಗಿ ಯೇಸು ನಮಗೆ ಆಲೋಚನೆಯಂತೆ ಹೇಳಿದ್ದಾರೆ. ಮುಂದಿನ 2ನೇ ಕಾರ್ಯವನ್ನು ನೋಡಿ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತೇಸುವಿನಲ್ಲಿ ನಾವು ಉಂಟು ಮಾಡಲ್ಪಟ್ಟವ. ಕ್ರಿಸ್ತನಲ್ಲಿ ನಾವು ಉಂಟು ಮಾಡಲ್ಪಡ್ತೀವಿ. ಮೊದಲು ಲೋಕದಲ್ಲಿ ನಾವು ಉಂಟು ಮಾಡಲ್ಪಟ್ಟಿವೆ, ಅದು ಹಳೆಯ ಜೀವನ. ಯೇಸುವನ್ನು ಸ್ವೀಕರಿಸಿಕೊಂಡ ನಂತರ ಕ್ರಿಸ್ತನಲ್ಲಿ ಒಂದು ನೂತನ ಸೃಷ್ಟಿಯಂತೆ ಸೃಷ್ಟಿಸಲ್ಪಟ್ಟಿದ್ದೇವೆ. ಯಾತಕ್ಕಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ? ಆ ಕಾರಣ ಹೇಳುತ್ತದೆ, ಸುಮ್ಮನೆ ತಾನೇ ಇದ್ವಿ. ಯಾಕೆ ನಮ್ಮನ್ನು ಹಿಡಿದು ಮತ್ತೆ ಒಂದು ಹೊಸ ಜೀವನದಲ್ಲಿ ದೇವರು ಮತ್ತೆ ನಮ್ಮನ್ನು ಯಾಕೆ ಉಂಟು ಮಾಡಬೇಕು? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವು ಹೇಳುತ್ತದೆ, ಯಾಕೆಂದರೆ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಾವು ಕ್ರಿಸ್ತೇಸುವಿನಲ್ಲಿ ಉಂಟು ಮಾಡಲ್ಪಟ್ಟು ದೇವರ ಕೃತ್ಯವಾಗಿದ್ದೇವೆ. ಅವುಗಳಲ್ಲಿ ನಾವು ನಡೆಯುವ ಹಾಗೆ ಅವರು ಮುಂಚಿತವಾಗಿ ಅವುಗಳನ್ನು ಸಿದ್ಧಪಡಿಸಿದ್ದಾರೆ. ಹಾಗಾದರೆ ನೋಡಿದ್ರ, ನಾನು ದೇವರಲ್ಲಿ ಉಂಟು ಮಾಡಲ್ಪಟ್ಟಿದ್ದೆ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ. ಹಾಗಾಗಿ ಸತ್ಕ್ರಿಯೆಗಳಲ್ಲಿ ನೋಡಿದ್ವಿ ಮತ್ತೊಬ್ಬರ ಕೊರತೆಗಳನ್ನು ಪರಿಪೂರ್ಣವಾಗಿ ಮಾಡುವಂತಹ ಸತ್ಕ್ರಿಯೆ. ಅಷ್ಟು ಮಾತ್ರವಲ್ಲ, ಒಂದು ಆತ್ಮೀಕ ಕಾರ್ಯದಲ್ಲಿಯೂ ನಾವು ಸತ್ಕ್ರಿಯೆ ಮಾಡಲು ಸಾಧ್ಯ. ಇವತ್ತು ಸೇವೆ ಮಾಡ್ತೀವಲ್ವಾ, ಅದು ಸತ್ಕ್ರಿಯೆ ಅಲ್ವಾ? ಒಬ್ಬನನ್ನು ಪಾಪದಿಂದ ಹೊರಗೆ ಎಳೆಯುತ್ತೇವಲ್ಲ, ಸತ್ಕ್ರಿಯೆ ತಾನೇ. ಹಳ್ಳಿಗಳಲ್ಲಿ ಸುವಾರ್ತೆ ಸಾರ್ತೀವಲ್ಲ, ಅದು ಕೂಡ ಸತ್ಕ್ರಿಯೆ ತಾನೇ. ಶಾರೀರಿಕವಾಗಿರುವ ಸಹಾಯ ಮಾಡುವುದು ಮಾತ್ರವಲ್ಲ, ಸೇವೆ ಮಾಡುವುದು ಕೂಡ ಸತ್ಕ್ರಿಯೆಗಳ ಆಧಾರದಲ್ಲಿರಬೇಕು. ಅದೇ ಸೇವೆಯನ್ನು ನೀವು ಸಂಪಾದನೆ ಮಾಡ್ಬೋದು, ಜನಗಳ ನಡುವೆ ಹೆಸರು ಉಂಟಾಗ್ಬೋದು. ಆ ರೀತಿಯಾಗಿ ಮಾಡುವುದಾದರೆ ಹೋಯ್ತು, ಅದು ಸತ್ಕ್ರಿಯೆ ಅಲ್ಲ. ಅದರಲ್ಲಿ ಬಯಕೆ ಇದೆ ಎಂಬುದಾಗಿ ಒಂದು ಅರ್ಥ ಉಂಟಾಗುತ್ತದೆ. ಹಾಗಾಗಿ ಶರೀರ ಪ್ರಕಾರವಾದ ಸಹಾಯ ಮಾಡುವುದು ಮಾತ್ರವಲ್ಲ, ಸೇವೆ ಮಾಡುವುದು ಕೂಡ ಕರ್ತನಿಗೆ ಫಲ ಕೊಡುವಂತಹ ಸತ್ಕ್ರಿಯೆಗಳೇ. ಅದಕ್ಕಾಗಿಯೇ ಓಡ್ತಾರೆ. ಕೆಲವು ಕಡೆ ಮಿಷನರಿಗಳು ಪಾಡುಪಟ್ಟು ವೇದನೆ ಪಟ್ಟು ತಮ್ಮ ಸ್ವಲ್ಪದಲ್ಲಿ ಹೋಗಿ ಮತ್ತೆ ಮತ್ತೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ. ಒಡೆಯಲ್ಪಡ್ತಾರೆ, ಅಟ್ಟಲ್ಪಡ್ತಾರೆ, ನಿಂದಿಸಲ್ಪಡ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ. ಅದು ಸತ್ಕ್ರಿಯೆ ತಾನೇ. ಅದರಲ್ಲಿ ಇವರಿಗೇನು ಲಾಭ ಇದೆ? ಅದರಲ್ಲಿ ಅವರು ಲಾಭವನ್ನು ಎಣಿಸದೆ ಅವರ ಒಳ್ಳೆಯ ಜೀವಿತವನ್ನು ಎಣಿಸುತ್ತಾರೆ. ನನ್ನ ಹಾಗೆ ಅವನು ದೇವರಲ್ಲಿ ಒಂದು ಸಂರಕ್ಷಣೆ ಉಳ್ಳ ಜೀವಿತ ಜೀವಿಸಬೇಕು. ಆ ರೀತಿಯಾಗಿ ಅವರಿಗೋಸ್ಕರವಾಗಿ ಹೋರಾಡಿ ಅವರು ದುಡಿದು ಕೆಲಸವನ್ನು ಮಾಡ್ತಾರೆ.
ಹಣಕ್ಕೋಸ್ಕರವಾಗಿ ಕೆಲಸ ಮಾಡುವುದು ಬೇರೆ, ಅದು ಸತ್ಕ್ರಿಯೆ ಲೆಕ್ಕದಲ್ಲಿ ಬರೋದಿಲ್ಲ. ಇವರು 10 ರೂಪಾಯಿ ಹಾಕ್ತಾರೆ, 100 ರೂಪಾಯಿ ಅವರಿಗೆ ಸಿಗುತ್ತದೆ ಎಂಬುದಾಗಿ ಹೇಳುವುದಾದರೆ ಅದು ಸತ್ಕ್ರಿಯೆ ಲೆಕ್ಕದಲ್ಲಿ ಬರಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಕಾರ್ಯವನ್ನು ನೋಡಿ, 3ನೆಯ ಒಂದು ಫಲ ಕ್ರಿಸ್ತನಿಂದ ಬರುವಂತಹ ನೀತಿಯ ಫಲಗಳು. ಕ್ರಿಸ್ತನು ಈಗ ಬಂದು ಬೀಜ. ಕ್ರಿಸ್ತನು ನಿಮ್ಮಲ್ಲಿದ್ದರೆ ನೀತಿಯ ಫಲಗಳು ನಮ್ಮೊಳಗೆ ಬೆಳೆಯುತ್ತದೆ. ಒಂದೊಂದರಲ್ಲೂ ಒಂದೊಂದು ಫಲವನ್ನು ನೋಡ್ತೀವಿ, ಆ ಫಲಕ್ಕೆ ಸಂಬಂಧಪಟ್ಟ ಬೀಜವನ್ನು ನೋಡ್ತೀವಿ. ಇದರಲ್ಲಿ ನೀತಿಯ ಫಲ ಎಂಬುದಾಗಿ ಒಂದಿದೆ, ಅದರಲ್ಲಿ ಕ್ರಿಸ್ತನ ನೀತಿ ಬಿತ್ತಲ್ಪಡುತ್ತದೆ, ಅದರ ಪರಿಣಾಮ ನೀತಿಯ ಫಲ ಎಂಬುದಾಗಿ ಹೇಳಲ್ಪಡುತ್ತದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುತ್ತಾರೆ, ದೇವರಿಗೆ ಮಹಿಮೆಯು ಸ್ತುತಿಯು ಉಂಟಾಗುವಂತೆ ಯೇಸು ಕ್ರಿಸ್ತನಿಂದ ಬರುವಂತಹ ನೀತಿಯ ಫಲಗಳಿಂದ ತುಂಬಿದವರಾಗಿ. ಹಾಗಾಗಿ ಕ್ರಿಸ್ತನ ನೀತಿ ಬಿತ್ತಲ್ಪಡುವಂತಹ ಬೀಜ, ಅದರಿಂದ ಬರುವಂತಹ ಫಲ ನೀತಿಯ ಫಲ ಎಂಬುದಾಗಿ ಹೇಳಲ್ಪಡುತ್ತದೆ. ನೀವು ಕ್ರಿಸ್ತನ ದಿನಕ್ಕೋಸ್ಕರವಾಗಿ ನಿಷ್ಕಳಂಕರಾಗಿಯೂ ಎಡವದ ಹಾಗೆ ಇರುವ ಹಾಗೆ ವಿಜ್ಞಾಪನೆ ಮಾಡುತ್ತೇನೆ. ಹಾಗಾದರೆ ನೀತಿಯ ಫಲ ಒಬ್ಬನಲ್ಲಿ ಬರುವಾಗ ಆ ಫಲದಿಂದ ಇವನಿಗೆ ಯಾವ ಒಳಿತು ಸಿಗುತ್ತೆ ಅಂತ ನೋಡಿದ್ರೆ, ನಿಷ್ಕಳಂಕ, ಶುದ್ಧೀಕರಣೆ ಹೊಂದುವಂಥದ್ದು, ಶುದ್ಧೀಕರಿಸಲ್ಪಡುವಂಥದ್ದು, ಪರಿಶುದ್ಧತೆಯಲ್ಲಿ ಇರುವಂಥದ್ದು, ಎಡುವವರಾಗಿರದೆ ನಿಮ್ಮ ಜೀವನ ಇನ್ನೊಬ್ಬರಿಗೆ ಎಡುವಂತೆ ಇರುವುದಿಲ್ಲ, ಎಡವದ ಹಾಗೆ ನಿಮ್ಮನ್ನು ಮಾರ್ಪಡಿಸುತ್ತದೆ ಎಂಬುದಾಗಿ ಹೇಳುತ್ತಾರೆ. ಬಿತ್ತಲ್ಪಡುವಂಥದ್ದು ಕ್ರಿಸ್ತನ ನೀತಿ, ಅದರ ಪರಿಣಾಮವೇ ಈ ಒಂದು ಬೆಳೆಗಳು. ಹಾಗಾಗಿ ನೀತಿಯ ಫಲ ಅಂದರೆ ಏನಂತ ಕೇಳೋದಾದರೆ, ನಂಬಿಕೆ ಇದೆ ನೋಡಿ, ಅದು ಒಂದು ನೀತಿಯ ಫಲ. ನೀತಿಯಿಂದ ಉಂಟಾಗುವಂತಹ ಫಲಕ್ಕೆ ಹೆಸರು ನಂಬಿಕೆ. ಅಬ್ರಹಾಮನು ದೇವರನ್ನು ನಂಬಿದ, ಅದು ಅವನ ಹೆಸರಲ್ಲಿ ನೀತಿಯಿಂದ ಎಣಿಸಲ್ಪಟ್ಟಿತು ಅಂತ ಸತ್ಯವೇದ ಹೇಳುತ್ತದೆ. ದೇವರು ಯಾವುದರ ನೀತಿ ಎಂಬುದಾಗಿ ಎಣಿಸಿದರು? ಅಬ್ರಹಾಮನ ಜೀವನದಲ್ಲಿ ಆತನು ಇಟ್ಟಂತಹ ನಂಬಿಕೆಯನ್ನೇ ಅವರು ನೀತಿ ಎಂಬುದಾಗಿ ಎಣಿಸಿದರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2-3ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಅಬ್ರಹಾಮನು ಕ್ರಿಯೆಗಳಿಂದ ನೀತಿವಂತನಾಗಿ ಮಾಡಲ್ಪಟ್ಟ. ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದ ಉಂಟು. ನಾ ಇದನ್ನು ಮಾಡಿದೆ ಆದ್ದರಿಂದ ನೀತಿವಂತ ಎಂಬುದಾಗಿ ಹೇಳುವುದಾದರೆ ಅವನು ಅದರ ಬಗ್ಗೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಉಂಟು. ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಈಗ ಅವನಿಗೆ ಆಸ್ಪದವಿಲ್ಲ. ಸತ್ಯವೇದ ವಾಕ್ಯ ಏನು ಹೇಳುತ್ತದೆ? ಅಬ್ರಹಾಮನು ದೇವರನ್ನ ನಂಬಿದ, ಆ ನಂಬಿಕೆಯೇ ಅವನಿಗೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ಹೇಳ್ತಾರೆ ಎನ್ನುತ್ತಾರೆ ಪೌಲನು. ಹಾಗಾಗಿ ನಂಬಿಕೆ ಎನ್ನುವಂಥದ್ದು ನೀತಿಯ ಒಂದು ಫಲ. ಎರಡನೇದಾಗಿ ನೋಡಿ, ದೇವರಿಗೆ ವಿಧೇಯರಾಗುವುದು ಎನ್ನುವಂಥದ್ದು ನೀತಿಯ ಫಲ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇನೆ. ನೀತಿಯ ಫಲ ಅಂತ ಹೇಳಿದ್ರೆ ಏನಂತ ಗೊತ್ತಾಗೋದಿಲ್ಲ, ಆದರೂ ನೀತಿಯ ಫಲದ ಕುರಿತಾಗಿ ಹೇಳುತ್ತದೆ, ನಂಬಿಕೆಯೇ ನೀತಿಯ ಫಲ. ಹಾಗಾಗಿ ಕ್ರಿಸ್ತನ ನೀತಿ ನಿಮ್ಮಲ್ಲಿ ಬಿತ್ತಲ್ಪಡುವಾಗ ನಂಬಿಕೆ ಫಲವಾಗಿ ನಿಮ್ಮಲ್ಲಿ ಪ್ರಕಟವಾಗುತ್ತದೆ. ಎರಡನೇದಾಗಿ ನೋಡಿ, ದೇವರಿಗೆ ವಿಧಿಯರಾಗುವಂತಹ ಆ ವಿಧಿಯತ್ವವನ್ನು ಕೊಡುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 6:16 ಹೇಳುತ್ತದೆ, ಮರಣಕ್ಕೆ ಆಸ್ಪದವಾದ ಪಾಪಕ್ಕೆ ಆಗಲಿ ನೀತಿಗೆ ಆಸ್ಪದವಾದ ವಿಧಿಯತ್ವವೇ ಆಗಲಿ ಯಾವುದಕ್ಕೆ ವಿಧಿಯರಾಗುವ ಹಾಗೆ ನಿಮ್ಮನ್ನು ದಾಸರಾಗಿ ಒಪ್ಪಿಸಿಕೊಡುತ್ತೀರೋ ಅದಕ್ಕೆ ನೀವು ವಿಧಿಯರಾಗುವ ದಾಸರಾಗಿದ್ದೀರಾ ಎಂಬುದಾಗಿ ಅರಿತಿದ್ದೀರಾ. ಹಾಗಾಗಿ ಇದು ಕೂಡ ಒಂದು ನೀತಿ, ನೀತಿಗೆ ಆಸ್ಪದವಾದ ವಿಧೇಯತ್ವ. ನೋಡಿದ್ರ, ಮರಣಕ್ಕೆ ಆಸ್ಪದವಾದ ಪಾಪ, ನೀತಿಗೆ ಆಸ್ಪದವಾದ ವಿಧೇಯತ್ವ. ಹಾಗಾಗಿ ಆ ವಿಧೇಯತ್ವ ನೀತಿಯನ್ನು ಬಿತ್ತುವುದರಿಂದ ಉಂಟಾಗುವ ಒಂದು ಫಲವಾಗಿದೆ. ಹಾಗಾಗಿ ಆ ನಂಬಿಕೆಯ ವಿಧೇಯತ್ವವು ಒಂದರೊಂದಿಗೆ ಒಂದು ಅದು ಸಂಪರ್ಕವಿದೆ. ಅಬ್ರಹಾಮನು ನಂಬಿದ, ನಂಬಿಕೆಯಿಂದ ವಿಧೇಯನಾದನು. ಹಾಗಾಗಿ ನೋಡಿ, ಅಬ್ರಹಾಮನು ದೇವರ ನೀತಿಯಿಂದ ತುಂಬಲ್ಪಟ್ಟ, ಅದರಿಂದ ಅವನು ನಂಬಿದ, ನಂಬಿಕೆಯಿಂದ ಅವನು ವಿಧೇಯನಾದ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಮುಂದಿನ ಕಾರ್ಯವನ್ನು ನೋಡಿ, ಪಾಪ ಮಾಡದೇ ಇರುವಂಥದ್ದು, ಎಚ್ಚೆತ್ತು ಇರುವುದು, ಅದು ಒಂದು ನೀತಿಯ ಫಲ. ಪಾಪ ಮಾಡದೆ ಪಾಪಕ್ಕೆ ದೂರವಾಗಿರುವುದಕ್ಕೆ ನೀತಿಯ ಫಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 34ನೇ ವಾಕ್ಯ ಹೇಳುತ್ತದೆ, ನೀವು ಪಾಪ ಮಾಡದೆ ನೀತಿಗೆ ತಕ್ಕ ಹಾಗೆ ಎಚ್ಚೆತ್ತುಕೊಂಡು. ನೋಡಿದ್ರ, ಹಾಗಾಗಿ ಎಚ್ಚೆತ್ತುಕೊಳ್ಳುವುದು, ಆ ಒಂದು ಭಾವನೆ ಎನ್ನುವುದು ನೀತಿಯ ಫಲವಾಗಿ ಬರುತ್ತದೆ. ಇದು ಪಾಪ, ಇದು ತಪ್ಪು, ಇದನ್ನು ಮಾಡಬಾರ್ದು ಎಂಬುದಾಗಿ ಅದು ನಿಮ್ಮಲ್ಲಿ ಬಿತ್ತಲ್ಪಡುವಂತಹ ನೀತಿಯಿಂದ ಉಂಟಾಗುವ ಒಂದು ಕಾರ್ಯವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ.
ನೀವು ಸ್ಪಷ್ಟತೆ ಉಳ್ಳವರಾಗಿದ್ದರೆ, ಕೆಲವರು ದೇವರ ಕುರಿತಾಗಿ ಅರಿವಿಲ್ಲದೆ ಇದ್ದಾರಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಅನಂತರ ಕೊನೆಯ ಕಾರ್ಯವನ್ನು ನೋಡಿ, ಅವರು ഇരുಳೊಂದಿಗೆ ಐಕ್ಯವಾಗದೇ ಇರುವಂಥದ್ದು ನೀತಿಯ ಫಲಗಳಲ್ಲಿ ಒಂದು. ನೀತಿ ನಿಮ್ಮಲ್ಲಿ ಬಿತ್ತಲ್ಪಟ್ಟಿದ್ದರೆ ഇരുಳೊಂದಿಗೆ ನಿಮಗೆ ಸಂಬಂಧವಿರುವುದಿಲ್ಲ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ. ಮನುಷ್ಯರನ್ನ ಪ್ರೀತಿ ಮಾಡಬೇಕು, ಆದರೆ ಅವರ ഇരുಳಾಗಿರುವ ಕಾರ್ಯಗಳಿಗೆ ಒಡಂಬಡಬಾರದು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲವರೇನು ಹೇಳ್ತಾರೆ ನೋಡಿ, ಅನ್ಯರ ನೊಗದಲ್ಲಿ ಅವಿಶ್ವಾಸಿಗಳೊಂದಿಗೆ ಇಜ್ಜೋಡಾಗಬೇಡಿರಿ. ನೀತಿಗೂ ಅನೀತಿಗೂ ಸಂಬಂಧವೆಲ್ಲಿ? ಬೆಳಕಿಗೂ ഇരുಳಿಗೂ ಐಕ್ಯವೆಲ್ಲಿ? ಹಾಗಾದ್ರೆ ಅವರೇನು ಹೇಳಕ್ಕೆ ಬರ್ತಾ ಇದ್ದಾರೆ? ನೀತಿಯ ಫಲ ಎನ್ನುವಂಥದ್ದು ഇരുಳೊಂದಿಗೆ ನಿಮ್ಮನ್ನು ಐಕ್ಯಪಡಿಸುವುದಿಲ್ಲ, ഇരുಳೊಂದಿಗೆ ನಿಮ್ಮನ್ನು ಜೋಡಿಸುವುದಿಲ್ಲ. ಅವುಗಳಿಂದ ನೀವು ಬೇರ್ಪಟ್ಟಿರುವ ಹಾಗೆ ഇരുಳಿನ ಕ್ರಿಯೆಗಳಿಗೆ ಒಡಂಬಡದೇ ಇರುವುದಕ್ಕಾಗಿ ನೀತಿಯ ಫಲ ನಿಮ್ಮಲ್ಲಿ ಕ್ರಿಯೆ ಮಾಡುತ್ತದೆ ಎಂಬುದಾಗಿ ಕರ್ತನ ಸತ್ಯವೇದ ಅಲ್ಲಿ ಬೆಟ್ಟು ಮಾಡಿ ತೋರಿಸುವುದನ್ನು ನೋಡ್ತೀವಿ. ಇದೆಲ್ಲ ಒಳ್ಳೆಯ ಫಲಗಳು. ಒಳ್ಳೆಯ ಫಲಗಳು ಆತ್ಮಿಕ ಫಲ, ಮನ ತಿರುಗುವಿಕೆಯ ಫಲ, ನೋಡಿ ನೀತಿಯ ಫಲ, ಸತ್ಕ್ರಿಯೆಗಳ ಫಲ ಎಂಬುದಾಗಿ ಒಳ್ಳೆಯ ಫಲಗಳ ಕುರಿತಾಗಿ ಕರ್ತನ ಸತ್ಯವೇದ ಹೇಳುವಂಥದ್ದಾಗಿದೆ. ಈ ಒಳ್ಳೆಯ ಫಲ ಹೇಗೆ ನಮ್ಮಲ್ಲಿ ಉಂಟಾಗುತ್ತದೆ, ಯಾತ್ರಿಂದ ಉಂಟಾಗುತ್ತದೆ, ಅದು ನಮಗೆ ಗೊತ್ತಾಗಬೇಕಲ್ವಾ? ನಾನು ಮುಂಚಿತವಾಗಿ ಹೇಳಿದೆ, ಆ ಫಲದಲ್ಲಿ ಉಂಟಾಗುವಂತಹ ಬೀಜ ಮೊದಲು ಬಿತ್ತಲ್ಪಡಬೇಕು. ಬಿತ್ತಲ್ಪಟ್ಟಂತಹ ಬೀಜ ಫಲ ಕೊಡುವ ಹಾಗೆ ಆ ಬಿತ್ತಲ್ಪಟ್ಟಂತಹ ಆ ಸ್ಥಳ ಯೋಗ್ಯತೆ ಉಳ್ಳದಾಗಿರಬೇಕು. ಕರ್ತನು ನಾವು ಹೋಗಿ ಕೇಳಬೇಕಾದ್ರೆ ರಕ್ಷಣೆಯನ್ನು ಎಲ್ಲರಿಗೂ ಅನುಗ್ರಹಿಸುತ್ತಾರೆ, ಆತ್ಮದ ಕಾರ್ಯವನ್ನು ಎಲ್ಲರಿಗೂ ಅನುಗ್ರಹಿಸುತ್ತಾರೆ, ಆತ್ಮವನ್ನು ಎಲ್ಲರಲ್ಲೂ ಆ ಬೀಜವನ್ನು ದೇವರು ಬಿತ್ತುತ್ತಾರೆ, ವಾಕ್ಯವಾಗಿರುವ ಬೀಜವನ್ನು ಬಿತ್ತುತ್ತಾರೆ. ಆದರೆ ಎಲ್ಲರಲ್ಲಿ ಅದು ಬೆಳೆಯನ್ನು ಕೊಡುವುದಿಲ್ಲ. ಅಂದರೆ ಬೀಜದಲ್ಲಿ ತಪ್ಪಿಲ್ಲ, ಬಿದ್ದಂಥ ನೆಲದಲ್ಲಿ ತಪ್ಪಿದೆ. ಮೊದಲು ಅದನ್ನು ಸರಿಪಡಿಸಿರಿ. ಕರ್ತನ ಸತ್ಯವೇದ ಹೇಳುತ್ತದೆ, ನಮಗೆ ಯಾವಾಗ ಫಲಗಳು ಉಂಟಾಗುತ್ತದೆ? ಮೊದಲ ಕಾರ್ಯ ಕ್ರಿಸ್ತನಲ್ಲಿ ನೆಲೆಯಾಗಿದ್ದರೆ ಫಲ ಉಂಟಾಗುತ್ತದೆ. ಒಂದು ಬೀಜ ಒಂದು ನೆಲದಲ್ಲಿ ಬಿತ್ತಲ್ಪಟ್ಟು ಆ ನೆಲದಲ್ಲಿ ನಿರಂತರವಾಗಿ ತಂಗಿರಬೇಕು, ಫಲ ಕೊಡುವವರೆಗೂ ಅದು ತಂಗಿರಬೇಕು, ಆಗಲೇ ಫಲ ಕೊಡುತ್ತದೆ. ಹಾಗಾಗಿ ಒಂದು ಬೀಜ ಬಿತ್ತಲ್ಪಟ್ಟು ನೀವೊಂದು 10 ದಿನ ಬಿಟ್ಟು ನೋಡ್ತೀರ, ಎಲ್ಲಪ್ಪ ಒಂದು ಬೀಜ ಅದು ಏನು ಬೆಳಿಲಿಲ್ಲ, ಏನು ನಿಮಗೆ ಗೊತ್ತಾಗಲಿಲ್ಲ, ಅದು ಒಳಗಿಂದ ಬೆಳೀತಾ ಇರುತ್ತೆ, ಪ್ರಾಸೆಸ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತಿಲ್ಲ. ತಕ್ಷಣ ಆ ಸ್ಥಳವನ್ನು ತೋಡಿ ಇದನ್ನು ತಕ್ಷಣ ಬೇರೆ ಕಡೆ ಬಚ್ಚಿಡೋಣ ಎಂಬುದಾಗಿ ಹೇಳಿ ಬೇರೆ ಕಡೆ ಬಚ್ಚಿಡ್ತೀವಿ. ಅನಂತರ 3 ದಿನ ಆಗಿ ಆಮೇಲೆ ಬಂದು ನೋಡ್ತೀವಿ, ಅಲ್ಲಿ ಕೂಡ ನೋಡಿದ ಕೂಡಲೇ ನಮಗೊಂದು ಅತೃಪ್ತಿ, ಇನ್ನೂ ಬರಲಿಲ್ಲ, ಮತ್ತೆ ಅಗಿಯುತ್ತೇವೆ, ಬೇರು ಬಿಟ್ಟಾಗಿ ಕಾಣುತ್ತದೆ, ಫಲ ಸಿಗ್ತಿಲ್ಲ. ತಕ್ಷಣ ತೆಗೆದುಕೊಂಡು ಮತ್ತೊಂದು ಕಡೆ ಹಾಕ್ತೀವಿ, 4 ಕಡೆ ಹಾಕಿ ಆಮೇಲೆ ಬಿಸಾಕ್ತೀವಿ. ಈ ಬೀಜ ಸರಿ ಇಲ್ಲ ಎಂಬುದಾಗಿ ಹಾಕ್ತೀವಿ. ಆ ಒಂದು ಬೀಜ ಬಿತ್ತಲ್ಪಟ್ಟಂತಹ ನೆಲದಲ್ಲಿ ನೆಲೆಯಾಗಿದ್ದರೆ ಮಾತ್ರನೇ ಫಲ ಕೊಡುತ್ತದೆ. ಅದು ಫಲ ಕೊಡುವ ಹಾಗೆ ನೆಲೆಯಾಗಿರಬೇಕು. ಅದೇ ರೀತಿಯೇ ಕೆಲವರು ದೇವರೊಂದಿಗೆ ಜೀವಿತವನ್ನು ಐಕ್ಯಪಡಿಸಲು ಫಲ ಅಧಿಕವಾಗುವುದಕ್ಕಿಂತ ಮುಂಚೆ, ಫಲ ಕೊಡುವುದಕ್ಕಿಂತ ಮುಂಚಿತವಾಗಿ ಇವರು ಆ ಸಂಪರ್ಕವನ್ನು ಕತ್ತರಿಸಿಕೊಳ್ಳುತ್ತಾರೆ. ಆಗ ಕರ್ತನಲ್ಲಿ ನೆಲೆಯಾಗಿದ್ದರೆ ಮಾತ್ರ ದೇವರ ಮಾತು, ದೇವರ ಅಭಿಷೇಕ, ದೇವರ ಕ್ರಿಯೆ, ದೇವರ ಪರಿಶುದ್ಧತೆ, ನೀತಿ ಅವುಗಳು ನಿಮ್ಮಲ್ಲಿ ಬಿತ್ತಲ್ಪಡುವಾಗ ನೀವು ಕರ್ತನೊಂದಿಗೆ ಐಕ್ಯವಾಗಿದ್ದರೆ ಮಾತ್ರನೇ ಅದು ಫಲವನ್ನು ಕೊಡುತ್ತದೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 4-5 ಅದನ್ನೇ ಹೇಳ್ತಾರೆ, ನನ್ನಲ್ಲಿ ನೆಲೆಯಾಗಿರಿ. ಹಾಗಾಗಿ ನೆಲೆಯಾಗಿಲ್ಲದೆ ಹಾಗೆ ತಿರುಗಾಡ್ತಾ ಇರ್ತಾರೆ ನೋಡಿ, ಅವರ ಜೀವನದಲ್ಲಿ ಯಾವ ಫಲವೂ ನಿಮ್ಮಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು 4 ದಿನ ಚೆನ್ನಾಗಿರ್ತಾರೆ, ಅನಂತರ ದೇವರನ್ನು ಬಿಟ್ಟು ದೂರ ಓಡೋಗ್ತಾರೆ, ಅನಂತರ ಮತ್ತೆ ಬರ್ತಾರೆ, ಅಯ್ಯಯ್ಯೋ ಪಾಪ ಮಾಡದೆ ಬರೆದರೆ ಎಂಬುದಾಗಿ ಮತ್ತೆ ಒಂದು ಸಂದೇಶವನ್ನು ಕೇಳಿದೆ, ನನಗೆ ಬಹಳ ಕಷ್ಟ ಆಯಿತು, ನಾವು ಒಂದು ಕಾಲದಲ್ಲಿ ಯಾವ ರೀತಿ ಇದ್ವಿ ಅಂತ ಮತ್ತೆ ಬಂದೆ. ಆ ರೀತಿ ಬಂದು ಸ್ವಲ್ಪ ದಿನ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಬಂದು ಆ ಲೌಕಿಕ ಚಿಂತೆ ಬೇರೆ ಕಾರ್ಯ ಬಂದಿದ್ದ ಕೂಡಲೇ ಮತ್ತೆ ಹೊರಟೋಗ್ತಾರೆ, ಆಮೇಲೆ ನೋಡೋಕ್ಕೆ ಆಗಲ್ಲ ಅವ್ರನ್ನ. ಹಾಗಾಗಿ ಬರುವುದು, ಹೋಗುವುದು, ಮುಟ್ಟುವುದು, ಬಿಡುವುದು ಆ ರೀತಿಯಾಗಿ ಇದ್ದರೆ ಎಲ್ಲಿ ಫಲ ಉಂಟಾಗುತ್ತದೆ? ಹಾಗಾಗಿ ದೇವರಲ್ಲಿ ನಿಮ್ಮ ಜೀವನ ಒಮ್ಮೆ ಐಕ್ಯವಾದರೆ ನೀವು ಅದರಲ್ಲಿ ನೆಲೆಯಾಗಿರಬೇಕು, ನಿಂತಿರಬೇಕು. ಸಮಸ್ಯೆಗಳು, ಶೋಧನೆಗಳು, ಇಕ್ಕಟ್ಟು, ಪಾಪ, ಇಚ್ಛೆ ಇವುಗಳು ಬರುವಾಗ ದೇವರನ್ನು ಬಿಟ್ಟು ದೂರವಾಗುವುದು, ಅಪಾಯ ಬರುವಾಗ ಮತ್ತೆ ದೇವರ ಬಳಿ ಬಂದು ಸೇರುವುದು, ಎಲ್ಲಿಯ ಫಲ ಉಂಟಾಗುತ್ತೆ? ಸತ್ಯವೇದ ಹೇಳುತ್ತದೆ, ನನ್ನಲ್ಲಿ ನೆಲೆಯಾಗಿರಿ. ಆಮೇಲೆ ಹೇಳ್ತಾರೆ, ನಾನು ನಿಮ್ಮಲ್ಲಿ ನೆಲೆಯಾಗಿರುವೆನು, ನೀವು ನನ್ನಲ್ಲಿ ನೆಲೆಯಾಗಿದ್ದರೆ ನಿನ್ನಲ್ಲಿ ನಾನು ನೆಲೆಯಾಗಿರ್ತೀನಿ. ಬಳ್ಳಿಯಾದದ್ದು
ದ್ರಾಕ್ಷಿ ಗಿಡದಲ್ಲಿ ನೆಲೆಯಾಗಿಲ್ಲದಿದ್ದರೆ ಅದು ತಾನಾಗಿ ಫಲ ಕೊಡಲಾಗುವುದಿಲ್ಲ. ಅದೇ ರೀತಿ ನೀವು ನನ್ನಲ್ಲಿ ನೆಲೆಯಾಗಿರದಿದ್ದರೆ ಫಲ ಕೊಡಲಾಗುವುದಿಲ್ಲ. ಹಾಗಾಗಿ ಫಲ ಕೊಡುವುದರ ಬೇರಾಗಿರುವಂಥದ್ದು, ಅದರ ಉಪದೇಶವೇನೆಂದರೆ ಕ್ರಿಸ್ತನಲ್ಲಿ ನೆಲೆಯಾಗಿರುವುದು. ಆ ದ್ರಾಕ್ಷಿ ಗಿಡದಲ್ಲಿ ಆ ಬಳ್ಳಿ ಸಂಪರ್ಕವಿಲ್ಲದಿದ್ದರೆ, ನೆಲೆಯಾಗಿರಬೇಕದರಲ್ಲಿ ನೆಲೆಯಾಗಿರೋದಿದ್ದರೆ ಅದು ಸತ್ಕ್ರಿಯೆಗಳನ್ನು ಕೊಡುವುದಿಲ್ಲ ಎಂಬುದಾಗಿ ಅವರಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಗಮನಿಸಿ. ನನ್ನಲ್ಲಿ ನೆಲೆಯಾಗಿರಿ, ನಾನು ನಿಮ್ಮಲ್ಲಿ ನೆಲೆಯಾಗಿರುವೆನು. ಯೋಹಾನ 15ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದ್ತಾ ಇದ್ದೀನಿ. ಬಳ್ಳಿಯಾದದ್ದು ದ್ರಾಕ್ಷಿಯ ಗಿಡದಲ್ಲಿ ನೆಲೆಯಾಗಿಲ್ಲದಿದ್ದರೆ ಅದು ತಾನಾಗಿ ಫಲ ಕೊಡಲಾಗದೇ ಇರುವ ಹಾಗೆ ನೀವು ಕೂಡ ನನ್ನಲ್ಲಿ ನೆಲೆಯಾಗಿರದಿದ್ದರೆ ಫಲ ಕೊಡಲಾಗುವುದಿಲ್ಲ. ಯಾಕೆಂದರೆ ನಾನೇ ದ್ರಾಕ್ಷಿ ಬಳ್ಳಿ, ನೀವು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಯಾಗಿದ್ದರೆ ಅವನು ಬಹಳ ಫಲವನ್ನು ಕೊಡುತ್ತಾನೆ. ನನ್ನನ್ನಲ್ಲದೆ ನಿಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದುವೇ ಒಂದು ಮೂಲತಃವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವ ಒಂದು ಕಾರ್ಯ. ಮೊದಲು ನಿಮ್ಮ ಅಸ್ತಿವಾರ ಕ್ರಿಸ್ತನಲ್ಲಿದೆಯಾ? ಕ್ರಿಸ್ತನಲ್ಲಿ ನಾವು ಐಕ್ಯವಾಗಿದ್ದೇವಾ? ಆ ಒಂದು ಸಂಪರ್ಕದಲ್ಲಿ ನೆಲೆಯಾಗಿದ್ದೇವಾ? ಸ್ವಲ್ಪ ದಿನ ಇರುವುದು, ಸ್ವಲ್ಪ ದಿನ ದೂರ ಹೋಗುವುದು, ಬಿಟ್ಟೋಗುವುದು ಅದಲ್ಲ. ನೆಲೆಯಾಗಿದ್ದರೆ ಹಾಗಾಗಿ ಅವಾಗ ಮಾತ್ರ ಫಲ ಉಂಟಾಗುತ್ತೆ. ಅವನು ನನ್ನಲ್ಲಿ ನೆಲೆಯಾಗಿದ್ದರೆ ಒಳ್ಳೆ ಫಲ ಮಾತ್ರವಲ್ಲ, ಬಹು ಫಲವನ್ನು ಕೊಡುತ್ತಾನೆ. ಅದುವೇ ದೇವರು ಹೇಳ್ತಾರೆ. ಎರಡನೇ ಕಾರ್ಯವನ್ನು ನೋಡಿ. ಇನ್ನು ಕೆಲವೊಂದು ಕಾರ್ಯವನ್ನು ಸತ್ಯವೇದ ಹೇಳುತ್ತದೆ. ಫಲ ಕೊಡುವುದಕ್ಕೆ ನಾವೇನು ಮಾಡಬೇಕು? 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 4ರಿಂದ ಕೆಲವೊಂದು ವಾಕ್ಯಗಳು. ಅದರಲ್ಲಿ ಪೇತ್ರ ಹೇಳ್ತಾನೆ ನೋಡಿ. ಇಚ್ಛೆಯಿಂದ ಉಂಟಾದಂತಹ ಕೇಡಿಗೆ ತಪ್ಪಿಸಿಕೊಂಡು, ಇಚ್ಛೆಯಿಂದ ಈ ಲೋಕದಲ್ಲಿ ಉಂಟಾಗುವಂತಹ ಕೇಡುಗಳಿಗೆ ತಪ್ಪಿ ದಿವ್ಯ ಸ್ವಭಾವಕ್ಕೆ ಪಾತ್ರರಾಗುವ ಹಾಗೆ ಮಹಾ ಉನ್ನತವೂ ಸುಂದರವಾಗಿರುವ ವಾಗ್ದಾನವು ಅವುಗಳಿಂದ ನಮಗೆ ಕೊಡಲ್ಪಟ್ಟದ್ದಾಗಿದೆ. ಹೀಗಿರುವಲ್ಲಿ ನೀವು ಅಧಿಕ ಜಾಗರೂಕರಾಗಿದ್ದು ನಿಮ್ಮ ನಂಬಿಕೆಯೊಂದಿಗೆ ಧೈರ್ಯವನ್ನು, ಧೈರ್ಯದೊಂದಿಗೆ ಜ್ಞಾನವನ್ನು, ಜ್ಞಾನದೊಂದಿಗೆ ದಮೆಯನ್ನು, ದಮೆಯೊಂದಿಗೆ ಸಹನೆಯನ್ನು, ಸಹನೆಯೊಂದಿಗೆ ದೇವಭಕ್ತಿಯನ್ನು, ದೈವಭಕ್ತಿಯೊಂದಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹದೊಂದಿಗೆ ಪ್ರೀತಿಯನ್ನು ಕೂಡಿ ಬೆಳೆಯಿರಿ. ಯಾವುದರೊಂದಿಗೆ ಏನು ಕಾಂಬಿನೇಷನ್ ಮಾಡಬೇಕು ಅಂತ ಹಾಕಿದ್ದಾರೆ ನೋಡಿ. ಇವೆಲ್ಲ ಕೂಡಿ ಬೆಳೆಯಿರಿ. ಇವುಗಳು ನಿಮ್ಮಲ್ಲಿ ಉಂಟಾಗಿದ್ದು ಅಧಿಕವಾದರೆ, ನೀವು ಇದರಲ್ಲಿ ವೃದ್ಧಿಯಾದರೆ ನಿಮ್ಮನ್ನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಅರಿಯುವಂಥ ಅರಿವಿನಲ್ಲಿ ಆಲಸ್ಯಗಾರರು ನಿಷ್ಫಲರಾಗದಂತೆ ಇರಲು ಬಿಡುವುದಿಲ್ಲ. ನೀವು ಖಂಡಿತವಾಗಿ ಫಲ ಕೊಟ್ಟೇ ಕೊಡ್ತೀರಾ. ಇವೆಲ್ಲವನ್ನ ಕೂಡಿಸಿಕೊಡಬೇಕು. ಇಷ್ಟೊಂದು ವಿಷಯವನ್ನು ಕೂಡಿಸ್ಬೇಕಾ? ಹೌದು, ಕೂಡಿಸಬೇಕು. ಒಂದು ಸಾಧಾರಣವಾಗಿರುವ ಆಹಾರದಲ್ಲಿ ನೀವು ಸುರಿಯುವಂತಹ ಒಂದು ಸಾರಾಗಿರ್ಬೋದು, ಸೇವಿಸುವಂತಹ ಒಂದು ಆಹಾರ ಆಗಿರ್ಬೋದು, ಎಷ್ಟೊಂದು ಕಾಂಬಿನೇಷನ್ ಮಾಡ್ತೀರಲ್ವಾ? ಈ ಒಳ್ಳೆಯ ಫಲಗಳು ಬೆಳಿಬೇಕು ಅಂದರೆ ಇವುಗಳೆಲ್ಲ ನಿಮ್ಮ ಜೀವನದಲ್ಲಿ ಒಂದರೊಂದಿಗೆ ಒಂದು ಕೂಡಿಸಲ್ಪಟ್ಟು ನೀವು ಕ್ರಿಸ್ತನಲ್ಲಿ ನೆಲೆಯಾಗಿದ್ದರೆ ಅದು ನಿಮ್ಮನ್ನು ಫಲವಿಲ್ಲದವರಾಗಿ ಮಾಡಲು ಬಿಡುವುದಿಲ್ಲ. ತಾನಾಗಿ ಆ ಒಂದು ಫಲಗಳು ನಿಮ್ಮೊಳಗೆ ಬೆಳೆಯಲು ಆರಂಭವಾಗುತ್ತದೆ. ದೇವರ ಸತ್ಯವೇದ ಹೇಳುತ್ತದೆ. 3ನೇ ಕಾರ್ಯ ನೋಡಿ. ಸತ್ಕ್ರಿಯೆಗಳು ಫಲಗಳನ್ನು ಉಂಟು ಮಾಡುತ್ತದೆ. ಇದರ ಕುರಿತಾಗಿ ಮುಂಚಿತವಾಗಿ ನೋಡಿದ್ದೇವೆ. ತೀತನ ಪುಸ್ತಕ 3:14ರಲ್ಲಿ ನಮ್ಮವರು ಫಲವಿಲ್ಲದವರಾಗಿ ಇರುವ ಹಾಗೆ ಕೊರತೆಗಳನ್ನು ನೀಗಿಸುವುದಕ್ಕೆ ಆಸ್ಪದವಾದ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಮುಂದಾಗಲಿ. ಹಾಗಾಗಿ ಸತ್ಕ್ರಿಯೆಗಳು ಫಲಗಳನ್ನು ಉಂಟು ಮಾಡುತ್ತದೆ. ಅನಂತರ ನೋಡಿ, ದೇವರ ವಾಕ್ಯ ಫಲವನ್ನು ಉಂಟು ಮಾಡುತ್ತದೆ. ನಿಮಗೆ ಗೊತ್ತಲ್ವಾ? ಕೀರ್ತನೆಗಳು 1ನೇ ಅಧ್ಯಾಯ 1ರಿಂದ 3ರವರೆಗೆ ಇರುವಂತಹ ವಾಕ್ಯಗಳನ್ನು ಓದಿ ನೋಡ್ರಿ. ದುಷ್ಟರ ಆಲೋಚನೆಯಂತೆ ನಡೆಯದೆಯೂ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆಯೂ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ದೇವರ ವಾಕ್ಯದಲ್ಲಿ ಪ್ರಿಯನಾಗಿದ್ದು ಹಗಲು ರಾತ್ರಿ ಆತನ ಸತ್ಯವೇದ ಧ್ಯಾನದಲ್ಲಿರುವಂತಹ ಮನುಷ್ಯನು ಭಾಗ್ಯವಂತನು. ಅವನು ನೀರಿನ ಕಾಲುವೆಗಳ ಬಳಿ ನೆಡಲ್ಪಟ್ಟಂತಹ ಸಸಿಯಂತೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಟ್ಟು ಎಲೆ ಉದಿರದ ಮರದ ಹಾಗೆ ಇರುವನು. ನೋಡಿದ್ರ? ಅವನು ಮಾಡುವುದೆಲ್ಲ ಸಫಲವಾಗುವುದು. ತನ್ನ ಕಾಲದಲ್ಲಿ ತಕ್ಕ ಫಲವನ್ನು ಕೊಡುವಂಥದ್ದು. ಅವನ ಬೇರು ಎಲ್ಲಿದೆ ಅಂತ ಕೇಳಿದ್ರೆ ನೀರು ಹರಿಯುವ ನದಿಯ ದಡದಲ್ಲೇ ಇದೆ. ನೀರಿನ ಕಾಲುವೆಗಳ ಬಳಿ ಇದೆ. ಅದರ ಬೇರು ಒಳಗೋಗಿ ಆ ನೀರನ್ನು ಹೀರಿ ಅದು ಸೇವಿಸುವುದರಿಂದ ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿದೆ. ಯಾರಿಗೆ ಸಾಧ್ಯ ಅದು? ದೇವರ ವಾಕ್ಯವನ್ನು
ಹಗಲು ರಾತ್ರಿ ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವವನು. ಸುಮ್ಮನೆ ವಾಕ್ಯವನ್ನು ಇಟ್ಟುಕೊಳ್ಳುವುದಿಲ್ಲ, ಅದಕ್ಕೆ ಕೆಲವೊಂದು ಕಂಡೀಷನ್ ಇಟ್ಟಿದ್ದಾರೆ. ಏನು ಕಂಡೀಷನ್? ದುಷ್ಟರ ಆಲೋಚನೆಯಂತೆ ನಡೆಯಬಾರದು, ಪಾಪಿಗಳ ದಾರಿಯಲ್ಲಿ ಮಾರ್ಗದಲ್ಲಿ ನಿಲ್ಲಬಾರದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು. ಕಡೆಯ ಕಾಲದಲ್ಲಿ ನೋಡುವುದಾದರೆ ಧರ್ಮ ನಿಂದನೆ ಮಾಡುವಂತಹ ಸೇವಕರು ಎನ್ನುವ ವೇಷದಲ್ಲಿ ಒಳಗೆ ನುಗ್ಗಿರುವುದನ್ನು ನೋಡಿದ್ದೇವೆ. ಅವರ ಮಾತು ಪರಿಹಾಸ್ಯ, ಸತ್ಯವೇದವನ್ನು ಪರಿಹಾಸ್ಯ ಮಾಡ್ತಾರೆ, ಕ್ರಿಸ್ತನನ್ನ ಪರಿಹಾಸ್ಯ ಮಾಡ್ತಾರೆ, ಸೇವಕರನ್ನ ಪರಿಹಾಸ್ಯ ಮಾಡ್ತಾರೆ, ಸೇವಕರನ್ನು ಪರಿಹಾಸ್ಯ ಮಾಡ್ತಾರೆ. ಏನೋ ತಾವು ನೀತಿ ಎಂಬುದಾಗಿ ಹೇಳುವಂತೆ ಹೇಳ್ತಾರೆ. ಈ ಪರಿಹಾಸ್ಯವನ್ನು ಕಿವಿಗೊಟ್ಟು ಕೇಳ್ತಾರೆ ನೋಡಿ. ಒಬ್ಬ ಸೇವಕನು ಹೇಳ್ತಾನೆ, ನಾನು ಬಹಳ ದೇವರ ಸತ್ಯವನ್ನು, ಆಳವಾಗಿರುವ ಕಾರ್ಯವನ್ನು ಪ್ರಸಂಗ ಮಾಡಿದೆ ಯೂಟ್ಯೂಬ್ನಲ್ಲಿ. ವ್ಯೂಸ್ ನೋಡಿದ್ರೆ ಒಂದು 150, ಒಂದು 200 ಮಂದಿ, ಒಂದು 700, ಅದಕ್ಕಿಂತ ಅಧಿಕವಾಗಿ ದಾಟ್ತಾ ಇಲ್ಲ. ನಾನು ಯಾವಾಗ ಬೇರೆ ಸೇವಕರ ಕುರಿತಾಗಿ ಅವನು ತಪ್ಪು ಇವನು ತಪ್ಪು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ನೋ ಆಗ 10,000, 20,000, 40,000ದವರೆಗೂ ವ್ಯೂಸ್ ಆರ್ತಾ ಇದೆ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡೋದು, ಬಹಳ ಹರ್ಷವಾಗಿ ಅವರನ್ನು ಪ್ರತಿಯೊಬ್ಬರ ತಪ್ಪುಗಳನ್ನು ಹಾಗೇ ನೋಡ್ತಾ ಇದ್ದು ಅದರಲ್ಲೇ ಸಮಯವನ್ನು ಖರ್ಚು ಮಾಡಿ ಯಾರು ಏನು ಮಾತಾಡಿದ್ದಾರೆ, ಯಾರ ಯೂಟ್ಯೂಬ್ನಲ್ಲಿ ಯಾರು ಯಾವ ಕಾರ್ಯದ ಕುರಿತಾಗಿ ಹೇಳಿದ್ದಾರೆ ಅದನ್ನೇ ಹುಡುಕಿ ನೋಡ್ತಾ ನಾನು ನನ್ನ ಚಾನಲ್ನಲ್ಲಿ ಪ್ರಸಂಗ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಂಥವರು ಯಾಕೆ ಒಳಗೆ ಬರ್ತಾರೆ ಅಂತ ಕೇಳಿದ್ರೆ ಅದಕ್ಕವರು ಹೇಳುವ ಕಾರಣ, ಜನಗಳು ಇದನ್ನೇ ಬಯಸುವವರಾಗಿದ್ದಾರೆ, ಅದರಲ್ಲಿ ಅವರಿಗೇನಾದರೂ ಪ್ರಯೋಜನ ಇದೆಯಾ, ಅದಕ್ಕೋಸ್ಕರ ಬಯಸ್ತಿಲ್ಲ. ಒಬ್ಬ ಸೇವಕನ ಕುರಿತಾಗಿ ಏನು ಪರಿಹಾಸ್ಯ ಮಾಡ್ತಾನೆ ಅದನ್ನು ನೋಡುವುದಕ್ಕೆ ಅಷ್ಟೊಂದು ಕೂಟ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಅದು ಏನೋ ಒಂದು ನಮಗೆ ಮನೋರಂಜನೆ ಅಂತ ಇರ್ಬೋದು, ಕೇಳುವುದಕ್ಕೆ ಟೈಮ್ ಪಾಸ್ ಆಗ್ಬೋದು. ಆದರೆ ಧರ್ಮ ನಿಂದಕರು ಕೂರುವಂತಹ ಸ್ಥಳದಲ್ಲಿ ನೀವು ಕುಳಿತರೆ, ಅಂದರೆ ಆ ಪರಿಹಾಸ್ಯದಲ್ಲಿ ನೀವು ಭಾಗವಹಿಸಿದರೆ, ನೀವು ಓದುವಂತಹ ವಾಕ್ಯ, ನೀವು ಹೊಂದಿಕೊಂಡಿರುವಂತಹ ವಾಕ್ಯಗಳು ನಿಮ್ಮಲ್ಲಿ ಫಲ ಕೊಡುವುದಿಲ್ಲ. ಅದು ನರಿಗಳ ಹಾಗೆ ಇದ್ದು ಫಲಗಳೆಲ್ಲವನ್ನ ಅಪಹರಿಸುತ್ತದೆ. ಹಾಗಾಗಿ ಇದನ್ನೆಲ್ಲ ಮಾಡಿದ ಮೇಲೆ ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಿ ಫಲ ಕೊಡುವಂತೆ ಮಾಡುತ್ತದೆ. ಅವರಿಲ್ಲದೆ ಬರೀ ವಾಕ್ಯ ಹೇಳಿದ್ರೆ ಅವ್ರು ಹೇಳ್ಬೋದಿತ್ತಲ್ಲ, ರಾತ್ರಿ ಆಗಲು ಅಂತ ಆರಂಭಿಸ್ಬೋದಿತ್ತಲ್ವಾ, ಕರ್ತನ ವೇದದಲ್ಲಿ ಧ್ಯಾನವಾಗಿರುವ ಮನುಷ್ಯನ ಭಾಗ್ಯವಂತ ಅಂತ ಹೇಳ್ಬೋದಿತ್ತು. ಆ ಧ್ಯಾನವಾಗಿದ್ದು ಹಗಲು ರಾತ್ರಿ ಧ್ಯಾನ ಮಾಡುವುದಕ್ಕೆ ನಿಮಗೆ ಕೆಲವೊಂದು ಕಂಡೀಷನ್ಸ್ ಬೇಕಾಗಿದೆ, ಕೆಲವೊಂದು ಕ್ವಾಲಿಫಿಕೇಶನ್ ಬೇಕಾಗಿದೆ. ದುಷ್ಟರ ಆಲೋಚನೆಯಲ್ಲಿ ಹೋಗಬಾರದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು, ಪರಿಹಾಸ್ಯ ಮಾಡುವಂತಹ ಸ್ಥಳದಲ್ಲಿ ನಿಂತುಕೊಳ್ಳಬಾರದು. ಅದಾದ ನಂತರವೇ ನೀವು ಓದುವಂಥದ್ದು, ಧ್ಯಾನ ಮಾಡುವಂಥದ್ದು ನಿಮ್ಮಲ್ಲಿ ಫಲ ಕೊಡಲು ಆರಂಭವಾಗುತ್ತದೆ. ಇದು ದೇವರ ಸತ್ಯವೇದ ಹೇಳುತ್ತದೆ. ಮುಂದಿನ ಕಾರ್ಯವನ್ನು ನೋಡಿ, ದೇವರ ಮೇಲೆ ನಂಬಿಕೆಯನ್ನು ಇಡುವವನು. ಕೀರ್ತನೆಗಳಲ್ಲಿ ಓದುದ್ವಲ್ಲ, ಅದಕ್ಕೆ ಸಮವಾಗಿರುವ ಒಂದು ವಾಕ್ಯವನ್ನು ಯೆರೆಮೀಯನು ಹೇಳಿರುವುದನ್ನು ನೋಡ್ತೀವಿ ನಾವು. ಅವರೇನು ಹೇಳ್ತಾರೆ ಗಮನಿಸಿ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 7-8 ವಾಕ್ಯಗಳು. ದೇವರ ಮೇಲೆ ನಂಬಿಕೆಯಾಗಿದ್ದು ದೇವರನ್ನೇ ನಂಬಿಕೆಯಾಗಿ ಪಡೆದಿರುವಂತಹ ಮನುಷ್ಯನು ಭಾಗ್ಯವಂತನು. ಅವನು ನೀರಿನ ಕಾಲುವೆಗಳ ಬಳಿ ನಡಲ್ಪಟ್ಟದ್ದು, ಕಾಲುವೆಗಳ ನಡುವೆ ಬೇರು ಬಿಡುವಂಥದ್ದು, ಉಷ್ಣ ಬರುವುದನ್ನು ಕಾಣದೆ ಎಲೆ ಹಚ್ಚ ಹಸಿರಾಗಿರುವುದು, ಮಳೆ ಕಡಿಮೆಯಾದಂತಹ ವರ್ಷದಲ್ಲಿಯೂ ಕಷ್ಟವಿಲ್ಲದೆ ತಪ್ಪದೆ ಫಲ ಕೊಡುವಂತಹ ಮರದ ಹಾಗೆ ಇರುವನು. ಅವರಲ್ಲಿ ಸತ್ಯವೇದವನ್ನು ಧ್ಯಾನ ಮಾಡುವವನು, ಇಲ್ಲಿ ದೇವರ ಬಳಿ ನಂಬಿಕೆಯಾಗಿರುವವನು. ಬೆಳೆ 2 ಕೂಡ ಒಂದೇ, ಬೇರಿಲ್ಲದ ಮರದ ಹಾಗಿರದೆ ಅವನು ಹಚ್ಚ ಹಸಿರಾಗಿ ಎಲೆಗಳು ಹಾಗೂ ಫಲವನ್ನು ಕೊಡುವಂತಹ ವೃಕ್ಷದ ಹಾಗೆ ಇರುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಳ್ಳೆಯ ಫಲವನ್ನು ಕೊಡುವ ಹಾಗೆ ನೀವು ದೇವರ ಶಿಕ್ಷೆಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಸತ್ಯವೇದ ಹೇಳುತ್ತದೆ ಒಳ್ಳೆ ಫಲಗಳೇ ಅವು, ಅದರಲ್ಲಿ ದೇವರು ಬಯಸುವಂತಹ ಫಲ ಅಧಿಕವಾದ ಫಲ, ಒಳ್ಳೆಯ ಫಲವೇ. ಆದರೆ 1-2 ಅಲ್ಲ, ಅದು ಬಂದರೆ ಏನು ಪ್ರಯೋಜನ? ಬಹುತೇಕವಾದ ಫಲ, ಅಧಿಕವಾದ ಫಲ ಅಂದರೆ ದೇವರೇನು ಹೇಳ್ತಾರೆ? ಯೋಹಾನ 15ರಲ್ಲಿ 1-3 ಓದಿದ್ವಲ್ಲ, ನಾನು ನಿಜವಾಗಿರುವ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ದ್ರಾಕ್ಷಿಯ ತೋಟಗಾರನು, ನನ್ನಲ್ಲಿ ಫಲ ಕೊಡದಿರುವಂತಹ ರಂಬೆ ಯಾವುದೋ ಅದನ್ನು ಅವರು ಕಡಿದಾಕ್ತಾರೆ. ಫಲ ಇಲ್ಲಾಂದರೆ ಕಡ್ದಾಕ್ತಾರೆ. ಫಲ ಕೊಡುವಂತಹ ರಂಬೆ ಯಾವುದೋ ಸ್ವಲ್ಪ ಫಲ ಕೊಟ್ಟರು ಫಲ ಬರ್ತಾ ಇದೆ, ಹೂವು ಬಿಟ್ಟಿದೆ ಅಂತಿದ್ರೆ ಅದು ಅಧಿಕವಾದ ಫಲವನ್ನು ಕೊಡುವ ಹಾಗೆ ಅದನ್ನು ಶುದ್ಧೀಕರಿಸುತ್ತಾರೆ. ದೇವರು ಯಾರನ್ನು ಕತ್ತರಿಸುತ್ತಾರೆ, ಯಾರನ್ನು ಶುದ್ಧೀಕರಿಸುತ್ತಾರೆ ಅಂತ ವಾಕ್ಯ ಹೇಳುತ್ತದೆ. ಇದು ನೀರಿರಿಚಿಬಿಟ್ಟಂಥ ಕೇಸು, ಫಲವೇ ಕೊಡುವುದಿಲ್ಲ. ಯಾವಾಗ ನೋಡಿದ್ರೂ ಅದೇ ಪಾಪ, ದುಷ್ಟತನ,
ಹೊರಗೆ ನೋಡಿದ್ರೆ ಪರಿಶುದ್ಧ ಮಾತಾಡುವುದು, ಅದನ್ನೇನು ಮಾಡೋಕ್ಕಾಗಲ್ಲ. ದೇವರು ಅದನ್ನು ನೋಡಿ ಕಟ್ ಮಾಡಿ ಬಿಸಾಕ್ತಾರೆ. ಮತ್ತೊಂದು ಫಲ ಕೊಡುವುದಕ್ಕೆ ಅವಕಾಶ ಉಂಟು, ಅದು ಒಳ್ಳೆಯ ಫಲಗಳನ್ನು ಕೊಡುತ್ತದೆ, ಆದರೆ ಬಹುಫಲವನ್ನು ಕೊಡ್ತಾ ಇಲ್ಲ. ಆ ಬಹುಫಲವನ್ನು ಕೊಡುವುದಕ್ಕೋಸ್ಕರವಾಗಿ ಅದನ್ನು ಶುದ್ಧೀಕರಿಸುತ್ತಾರೆ. ಶುದ್ಧೀಕರಿಸೋದ್ರೆ ಏನು ಮಾಡ್ತಾರೆ? ಕತ್ತರಿಸುವುದನ್ನು ಕತ್ತರಿಸುತ್ತಾರೆ. ಅದೇ ತಾನೇ ಶುದ್ಧೀಕರಣೆ. ನೀವು ನೋಡಿ, ಒಂದು ದೊಡ್ಡ ದೊಡ್ಡ ತೆಂಗಿನ ತೋಪಿರುತ್ತೆ, ತೆಂಗಿನ ಮರ, ಅದರಲ್ಲಿ ತೆಂಗಿನಕಾಯಿಗಳು, ಎಳ್ನೀರು ಅದು ಬಿಡಬೇಕಾದ್ರೆ ಮರದಲ್ಲಿ ಒಮ್ಮೆ ಹತ್ತಿ ಬೆಳೆದಿರುವಂತಹ ರೆಂಬೆ, ಅದರ ಮೇಲೆ ಕವಿದಿರುವಂತಹ ಕಾರ್ಯಗಳನ್ನು, ಇವುಗಳೆಲ್ಲವನ್ನ ತೆಗೆದು ಶುದ್ಧೀಕರಿಸಲು ನೋಡ್ತೀವಿ. ಯಾಕೆ ಗೊತ್ತಾ? ಅಧಿಕವಾದ ಫಲ ಕೊಡುವ ಹಾಗೆ. ದ್ರಾಕ್ಷಿ ತೋಟದಲ್ಲಿ ಕೂಡ ಹಂಗೆ ಮಾಡ್ತಾರೆ. ಅದರಲ್ಲಿ ಫಲಗಳು ಬರುತ್ತದೆ, ಆದರೆ ಬಹುತೇಕ ಫಲವನ್ನು ಕೊಡದ ಹಾಗೆ ಅದರಲ್ಲಿ ಚಿಕ್ಕ ಚಿಕ್ಕ ಕೊರತೆಗಳು ಉಂಟು. ಹಾಗಾದರೆ ಅದರಲ್ಲಿ ಕೆಲವೊಂದು ಕಾರ್ಯಗಳನ್ನು ಕತ್ತರಿಸಿ ಹಾಕುತ್ತಾರೆ, ಶುದ್ಧೀಕರಿಸುತ್ತಾರೆ. ನನ್ನಲ್ಲಿ ಫಲ ಕೊಡುವಂತಹ ಬಳ್ಳಿ ಯಾವುದೋ ಅಧಿಕವಾದ ಫಲವನ್ನು ಕೊಡುವ ಹಾಗೆ ಶುದ್ಧೀಕರಿಸುತ್ತಾರೆ. ನಾನು ನಿಮಗೆ ಹೇಳಿದಂತಹ ಉಪದೇಶದಿಂದ ಈಗಲೇ ನೀವು ಶುದ್ಧವಾಗಿದ್ದೀರಾ ಎಂಬುದಾಗಿ ಅವರಲ್ಲಿ ಹೇಳ್ತಾರೆ. ಹಾಗಾಗಿ ಶುದ್ಧೀಕರಿಸುವುದಂದ್ರೆ ಕತ್ತರಿಸ್ತಾರೆ ನೋಡಿ, ಅದುವೇ ಶಿಕ್ಷೆಗಳು. ದೇವರು ನಮ್ಮನ್ನು ಶಿಕ್ಷಿಸಿ, ಅಂದರೆ ನಮ್ಮನ್ನು ದಂಡಿಸಿ, ಖಂಡಿಸಿ, ನಮ್ಮನ್ನು ಕ್ರಮಪಡಿಸುವುದೆಲ್ಲ ಅಧಿಕವಾದ ಫಲವನ್ನು ಕೊಡುವುದಕ್ಕಾಗಿಯೇ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಫಲಗಳನ್ನು ಕೆಡಿಸುವಂಥ ಕೆಲವೊಂದು ಕಾರ್ಯಗಳನ್ನು ದೇವರ ಸತ್ಯವೇದ ಇಲ್ಲಿ ಸ್ಪಷ್ಟಪಡಿಸುತ್ತದೆ. ಯಾವುದು ಫಲವನ್ನು ಕೆಡಿಸುತ್ತದೆ ಇಂಥ ಕಾರ್ಯಗಳು? ನಾನು ವೇಗವಾಗಿ ಓದುತ್ತೇನೆ. ಯೂದನ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯವು ಈ ರೀತಿ ಹೇಳುತ್ತದೆ, ಫಲಗಳನ್ನು ಕೆಡಿಸುವಂಥ ಕಾರ್ಯಗಳು. ಇವರು ತಮಗೆ ಗೊತ್ತಿಲ್ಲದವುಗಳನ್ನು ದೂಷಣೆ ಮಾಡುತ್ತಾರೆ. ಬುದ್ಧಿ ಇಲ್ಲದಿರುವ ಮೃಗಗಳ ಹಾಗೆ, ಸ್ವಭಾವದ ಹಾಗೆ ತಮಗೆ ಗೊತ್ತಿರುವುದರಿಂದ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಇವರಿಗೆ ಅಯ್ಯೋ, ಇವರು ಕಾಯಿನನ ಮಾರ್ಗದಲ್ಲಿ ನಡೆದು ಬೀಳಮಾನ ಕೂಲಿಗೋಸ್ಕರವಾಗಿ ಮಾಡಿದ ವಂಚನೆಯಲ್ಲಿ ತ್ವರಿತವಾಗಿ ಓಡಿ ಕೋರಾಹನು ಎದುರಿಸಿ ಮಾತಾಡಿದಂತಹ ಪಾಪದಲ್ಲಿ ಕೆಟ್ಟು ಹೋಗುತ್ತಾರೆ. ಇವರು ಪ್ರೀತಿಯ ಔತಣಗಳಲ್ಲಿ ಕಲೆಗಳಾಗಿ ಇದ್ದು ಭಯವಿಲ್ಲದೆ ಭುಜಿಸಿ ತಮ್ಮನ್ನೇ ತಾವೇ ಮೇಯಿಸಿಕೊಳ್ಳುತ್ತಾರೆ. ಇವರು ಗಾಳಿಯಿಂದ ಬಡಿಯಲ್ಪಟ್ಟಂತಹ ನೀರಿನ ಮೇಘಗಳ ಹಾಗೆ ಎಲೆ ಬಿದ್ದು ಫಲವಿಲ್ಲದೆ 2 ಬಾರಿ ಸತ್ತು ಬೇರೆಳದಂತಹ ಮರಗಳಾಗೆ ಇದ್ದಾರೆ. ಯಾರು? ದುಷ್ಟನಾಗಿ ಜೀವಿಸುವವನು. ಅವರು ಪ್ರೀತಿಯ ಔತಣದಲ್ಲಿ ದೋಷವಾಗಿದ್ದಾರೆ. ಅವರ ಗುಣಗಳು ಏನೇನು? ಅದೇ ಯೂದನ ಪುಸ್ತಕದಲ್ಲಿ 16:19 ಓದ್ತಾರೆ. ಯಾರು ಅವರ ಬೇರು ಸತ್ತು ಫಲ ಏನೂ ಇಲ್ಲದೆ ಇದ್ದಾರೆ. ಇವರು ಗುಣಗುಟ್ಟುವವರು, ಮೊರೆ ಇಡುವವರು, ತಮ್ಮ ಇಚ್ಛೆ ಅನುಸಾರವಾಗಿ ನಡೆಯುವವರು. ಇವರ ಬಾಯಿ 2 ಕಾರ್ಯಗಳನ್ನು ಮಾತಾಡುವಂಥದ್ದಾಗಿ ಇರುತ್ತದೆ. ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ. ಇದೆಲ್ಲ ಫಲಗಳನ್ನು ಕೆಡಿಸುವಂತಹ ನರಿಗಳು, ನರಿಮರಿಗಳಂತೆ. ಹಾಗಾಗಿ ದೇವರ ನೆಲೆಯಾಗಿರಿ. ಸತ್ಯವೇದ ವಾಕ್ಯದಿಂದ ನೀವು ಅಧಿಕ ಬಹುವಾಗಿರುವ ಫಲವನ್ನು ಕೊಡ್ರಿ. ಕರ್ತನ ಮೇಲೆ ನಂಬಿಕೆ ಉಳ್ಳವರಾಗಿರಿ. ಇವುಗಳೆಲ್ಲವೂ ನಿಮ್ಮನ್ನು ಬಹುತೇಕ ಫಲವನ್ನು ಕೊಡುವ ಹಾಗೆ ದೇವರು ಈ ಫಲಗಳಿಂದ ಮಹಿಮೆ ಪಡುವಂತೆ ಆಸ್ಪದವಾಗುತ್ತದೆ. ಇದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ. ಒಳ್ಳೆಯ ಫಲಗಳನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಕಳುಹಿಸಿದ್ದಾರೆ. ಯೋಹಾನ್ ಸುವಾರ್ತೆಯಲ್ಲಿ ನಾವು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಂತಹ ಸತ್ಯವೇದ ಭಾಗ ಅದನ್ನು ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಇದಕ್ಕಾಗಿಯೇ ದೇವರು ನಮ್ಮನ್ನು ಏರ್ಪಡಿಸಿದ್ದಾರೆ. ಈ ನಂಬಿಕೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮ್ಮ ಜೊತೆ ಇದ್ದು ದೇವರಲ್ಲಿ ಬಹುತೇಕ ಫಲವನ್ನು ಕೊಡುವ ಹಾಗೆ, ದೇವರ ಬರುವಿಕೆಯಲ್ಲಿ ಬಹಳ ದೊಡ್ಡ ಫಲವನ್ನು ಹೊಂದಿಕೊಳ್ಳುವ ಹಾಗೆ ನಿಮ್ಮನ್ನು ಮುನ್ನಡೆಸಲಿ. ಆಮೇನ್. ತಲೆಗಳನ್ನು ತಗ್ಗಿಸಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನು ರಕ್ಷಕನಾಗಿರುವಂತಹ ದೇವರೇ, ನಿಮ್ಮ ಮಾತುಗಳನ್ನು ಕೇಳಿದಂತಹ, ಈ ಧ್ಯಾನವನ್ನು ಕೇಳಿದಂತಹ ಪ್ರತಿಯೊಬ್ಬರ ಆತ್ಮಿಕ ಕಣ್ಗಳನ್ನು ದೇವರು ತೆರೆದು ಅವರು ಫಲ ಕೊಡುವಂತಹ ಜೀವನದಲ್ಲಿ ಕರ್ತನಿಗೋಸ್ಕರವಾಗಿ ಫಲ ಕೊಟ್ಟು ನೆಲೆಯಾಗಿ ನಿಲ್ಲುವಂತೆ ನೀವು ಅವರಿಗೆ ಅನುಗ್ರಹಿಸಿರಿ. ಒಳ್ಳೆಯ ಫಲವನ್ನು ಕೊಡದಿರುವಂತಹ ಮರಗಳನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ ಎಂಬುದಾಗಿ ಸತ್ಯವೇದ ವಾಕ್ಯಾನುಸಾರವಾಗಿ ಒಳ್ಳೆಯ ಫಲವನ್ನು ಕೊಡುವುದಕ್ಕೋಸ್ಕರವಾಗಿಯೇ ನಾವು ದೇವರಲ್ಲಿ ಕರೆಯಲ್ಪಟ್ಟಿದ್ದೇವೆ, ಏರ್ಪಡಿಸಲ್ಪಟ್ಟಿದ್ದೇವೆ ಎನ್ನುವಂತಹ ವಾಕ್ಯಾನುಸಾರವಾಗಿ ನಾವು ಒಳ್ಳೆಯ ಫಲಗಳನ್ನು ಕೊಡುವುದಕ್ಕೂ ಒಬ್ಬೊಬ್ಬರನ್ನು ಬಲಪಡಿಸಿರಿ. ನಾವು ಹೇಳಿದ್ದು ಸ್ವಲ್ಪ, ನಿಮ್ಮ ಮಕ್ಕಳ ಬಳಿ ನೀವು ಹೇಳಿದಂತಹ ಈ ಕಾರ್ಯಗಳಲ್ಲಿ ಇನ್ನೂ ಅಧಿಕವಾಗಿ ಮಾತಾಡಿರಿ. ಮುಂದುವರೆದವರನ್ನು ಮುನ್ನಡೆಸಿರಿ, ಕಾದುಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿಕೊಳ್ಳಿರಿ ನಮ್ಮ ತಂದೆಯೇ, ಆಮೇನ್. ದೇವರು ಇದನ್ನು ನಮ್ಮ ಸಂಗಡ ಮಾತಾಡಿದ್ದಾರೆ. ನಾವು ಮಾಡಿದಂತಹ ಪ್ರಾರ್ಥನೆಯೆಲ್ಲ ದೇವರು ಅಂಗೀಕರಿಸಿದ್ದಾರೆ.
ದೇವರ ವಾಕ್ಯವು ನಮ್ಮ ಸಂಗಡ ಪ್ರಕಟವಾಗಿದೆ. ದೇವರು ತಮ್ಮ ಆತ್ಮೀಕದ ಪರಿಪೂರ್ಣತೆಯಿಂದ ನಮ್ಮನ್ನು ತುಂಬಿಸಿ ಆಶೀರ್ವಾದ ಮಾಡಿದ್ದಾರೆ. ಈ ದೇವರು ಎಂದೆಂದೂ ಸರ್ವ ದಿನಗಳಲ್ಲಿಯೂ ನಮ್ಮ ದೇವರು. ಮರಣದ ಪರ್ಯಂತರ ನಮ್ಮನ್ನ ನಡೆಸುವ ಹಾಗೆ ವಾಗ್ದಾನ ಮಾಡಿರುವಂತಹ ದೇವರು. ಮುಂದುವರೆದು ದೇವರು ತಮ್ಮ ಕೃಪೆಯಿಂದಲೂ ದಯೆಯಿಂದಲೂ ನಿಮ್ಮನ್ನ ಪರಾಮರಿಸಿ ಕಾಪಾಡಲಿ. ಆಮೇನ್.